ಆ ಸಾಂಗ್ ಇಡೀ ಮೂವಿಯಲ್ಲಿ ಇರೋ ತರನೇ ಇದೆ. ನೀ ಮೀಟಿದ ನೆನಪೆಲ್ಲವೂ ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ. ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಫಸ್ಟ್ ಎಂಟರ್ ಆದಾಗಲೇ ಐ ವಾಸ್ ಅರೌಂಡ್ 9 months. ಕೆನ್ನೆ ಮೇಲೆ ಹೊಡೆದಿದ್ದಾರೆ ಜೋರಾಗಿ, ಸ್ಟಾರ್ ಅಂತ ಬಿಟ್ಟಿದ್ದಾರೆ ಇಟ್ಟು. ನನಗೆ ಒಂದು ಸ್ಕೂಲಿಂದ ನನಗೆ ಟಿ ಸಿ ಕೂಡ ಕೊಟ್ಟರು. ಅರೌಂಡ್ 35 to 40 ಮೂವೀಸ್ ಮಾಡಿದೆ. ನನಗೆ ಇವಾಗ ಒಂಥರ ಮೈ ಜುಮ್ ಅನ್ನತ್ತದು ನೆನ್ಸ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಟೈಮ್. ಏನಪ್ಪ ಹುಡುಗನ್ಗೆ ಎಷ್ಟೊಂದು ದುರಾಂಕಾರ ಅಂತ ಹೇಳಿದ್ದಾರೆ. ಅವ್ನು ಹುಚ್ಚ ಅಂತ ಅವ್ನು ಇಟ್ಕೊಂಡಿರೋದಷ್ಟೇ. ಆಸ್ ಎ ಡೈರೆಕ್ಟರ್ ಇವನ್ ಹಿ ವಾಸ್ ಎ ಗುಡ್ ಡೈರೆಕ್ಟರ್. ಹಾಸ್ಪಿಟಲಿಂದ ಹೊರಗೆ ಬಂದ ತಕ್ಷಣ ನಿಂಗೆ ಹೀರೋ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರದ್ದು ವಿಷಯ ತಿಳಿದ್ಮೇಲೆ ಅಂತೂ ತುಂಬಾ ಶಾಕಿಂಗ್. ಈ ಸಿನಿಮಾದಲ್ಲಿ ಹೋಗಿದ್ದಲ್ಲ, ಇನ್ನೊಂದು ಸಿನಿಮಾದಲ್ಲಿ ತೆಗಿಯೋಣ ಹೋಗಿಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು ಹರಿಕತೆ ಪಾಡ್ಕಾಸ್ಟ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಾಲನಟನಾಗಿ ಒಂಥರ ಯಶಸ್ಸಿನ ಶಿಖರದಲ್ಲೇ ಇದ್ದಂಥ ಒಬ್ಬ ಕಲಾವಿದ. ಅದಾದ್ಮೇಲೆ ಕಾಲದ ನಂತರ ಹೀರೋನು ಆದರು. ಮತ್ತೆ ಟೈಮ್ ಮುಂದಕ್ಕೆ ಹೋಯ್ತು. ಎಲ್ಲಿದ್ದಾರೆ ಅವರು ಅಂತ ಕೇಳುವ ಸಂದರ್ಭ. ಅವ್ರ ಪಾಡ್ಗವ್ರೆ ಬೇರೆ ಕಥೆಯಲ್ಲಿ ಬ್ಯುಸಿ ಇದ್ದಾರೆ ನಿಜ, ಆದರೆ ಬೆಳ್ಳಿ ತೆರೆಯಲ್ಲಿ ಅವ್ರು ಕಾಣಿಸ್ಕೋತಿಲ್ವಲ್ಲ ಅನ್ನೋದು ತುಂಬ ಜನರ ಪ್ರಶ್ನೆ. ಈಗಲೂ ನೀ ಮೀಟಿದ ನೆನಪೆಲ್ಲವೂ ಹಾಡು ಬಂದರೆ ಆ ಬಾಲನಟ ನಮಗೆ ತುಂಬ ಕಾಡ್ತಾರೆ. ಇವತ್ತಿನ ಹರಿಕತೆ ಪಾಡ್ಕಾಸ್ಟ್ ಶೋನ ಅತಿಥಿ ನನ್ ಅದರ್ ದೆನ್ ಅವಾಗ ಮಾಸ್ಟರ್, ಇವಾಗ ಮಿಸ್ಟರ್ ಅರ್ಜುನ್. ನಮಸ್ಕಾರ. ಹೌ ಆರ್ ಯು ಅರ್ಜುನ್? ಐ ಆಮ್ ಗುಡ್, ಟೂ ಗುಡ್. ಈ ಫ್ರೇಮಲ್ಲಿ ಹಂಗೆ ನೋಡಿದ್ರೆ ಪಕ್ಕ ನೀ ಬರೆದ ಕಾದಂಬರಿಯ ಆ ಪುಟಾಣಿ ಅರ್ಜುನ್ನ ಪಕ್ಕ ಹಾಕಿದ್ರೆ ಸೇಮ್ ಟು ಸೇಮ್. ಅದೇ ಕ್ಯೂಟ್ನೆಸ್, ಅದೇ ಚಾರ್ಮಿಂಗ್ ಫೇಸ್ ಈಗಲೂ ಹಾಗೆ ಅನ್ಸುತ್ತೆ ನಮ್ಗೆ. ಅನ್ಸುತ್ತೆ ಸರ್, ನಿಜವಾಗ್ಲೂ ಅನ್ಸುತ್ತೆ. ಆಕ್ಚುಲಿ ವಯಸ್ಸಾಗಿದೆ, ಸ್ಪೆಕ್ಟಿಕಲ್ ಬಂದಿದೆ ಅನ್ನೋದೆಲ್ಲ ಬಿಟ್ರೆ ಇವನು ಇದೊಂದು ಮುಖ ಮುಗ್ಧತೆ ಇದೆಯಲ್ಲ, ಅದು ಹಾಗೆ ಇಟ್ಕೊಂಡಿದ್ದೀರಾ ಅನ್ಸುತ್ತೆ ನಂಗೆ. ಓಕೆ, ಬೆಸ್ಟಿಂಗ್ ಅಷ್ಟೇ. ನಮ್ಗೆ ಒಂದು ವೈರಲ್ ಆಗಿರೋದೊಂದು ರೀಲ್ ನೆನಪಿದೆ ನನಗೆ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ವಾವ್ ಅಂತ. ಸೊ ನಿಮ್ಗೆ ಹೇಳ್ಬೇಕು ಅನಿಸ್ತಿದೆ ನನಗೆ. So adorable, so charming, just looking like wow. Thank you sir, thank you. ಅರ್ಜುನ್, ನಾವು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀವಿ ಅರ್ಜುನ್. ನಾನು ಆ್ಯಕ್ಚುಲಿ ಇಂಡಸ್ಟ್ರಿನ ನಾನು ಮಿಸ್ ಮಾಡ್ಕೊಳ್ತೀನಿ ಸರ್, ಡೆಫಿನೆಟಾಗಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಆದಷ್ಟು ಮಿಸ್ ಮಾಡ್ಕೊಳ್ಳೋದು ಬೇಡ ಇನ್ನು ಮುಂದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸರ್. ಓ ಹೌದಾ? ಡೆಫಿನೆಟ್ಲಿ. ಸೊ ಒಳ್ಳೆ ಟೈಮಲ್ಲಿ ನಾನು ಹಂಗಾರೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ಹೌದು. ದಟ್ಸ್ ಗ್ರೇಟ್ ಅರ್ಜುನ್. ಅರ್ಜುನ್, ಟೆಲಸ್ ಅಂದರೆ ನಾವು ನಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಯು ಆರ್ ಮೈ ಹೀರೋ, ಟು ಬಿ ಫ್ರಾಂಕ್ ವಿತ್ ಯು. ಬಿಕಾಸ್ ಯಾರು 80s ಕಿಡ್ ಇದ್ದಾರೆ, 90s ಕಿಡ್ ಇದ್ದಾರೆ, ನಮ್ಗೆ ಅರ್ಜುನ್ ಮರೆಯೋಕ್ಕಾಗಲ್ಲ ನಮಗೆ. ತದನಂತರ ಇವತ್ತಿನ ಜನ್ಸಿ ಅಫ್ಕೋರ್ಸ್ ನಿಮ್ ಪರಿಚಯ ಇರಲ್ಲ, ಎಲ್ಲೋ ನೋಡಿದಾಗ ಅಪ್ಪ ಅಮ್ಮ ಹೇಳಿದಾಗ ಓ ಹೌದಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಒಂದು ಅರ್ಥದಲ್ಲಿ ಯು ಆರ್ ಹೀರೋ ಆಲ್ವೇಸ್. ಬಟ್ ಯು ಟೆಲ್ ಮೀ, ವೆನ್ ಯು ಲುಕ್ ಬ್ಯಾಕ್ ಇವಾಗ ನಾನೇನೋ ಅರ್ಜುನ್ ಅಂತೆಲ್ಲ ಫೀಲ್ ಮಾಡ್ತೀರಾ ಯಾವಾಗಲೂ? ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ ಫೀಲ್ ಮಾಡ್ತೀನಿ. ಯಾಕಂದರೆ ನಾನು ಫಿಲ್ಮ್ ಇಂಡಸ್ಟ್ರಿ ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೊನೆ ಸಿನಿಮಾ ಮಾಡಿದಾಗ ನಾನು ಐ ಥಿಂಕ್ ಮೇ ಬಿ 8 years 9 years. ಓ ಅದೇ ಲಾಸ್ಟು. ಹಾಂ, ಅದಾದ್ಮೇಲಿಂದ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ಇಂಡಸ್ಟ್ರಿಗೆ ಎಂಟ್ರ್ ಆದೆ, ಹೀರೋಗೆ ಎಂಟ್ರ್ ಆದೆ. ಬಟ್ ಅದು ಏನೇ ಎಂಟ್ರ್ ಆದ್ರೂ ಆ ಲಾಂಗ್ ಗ್ಯಾಪ್ ಏನಿತ್ತು ಅದನ್ನು ಫಿಲ್ ಮಾಡೋಕ್ಕೆ ನಂಗೆ ಆಗಲಿಲ್ಲ ಆ್ಯಸ್ ಎನ್ ಆರ್ಟಿಸ್ಟ್. ಅಫ್ಕೋರ್ಸ್ ನಾನು ಸ್ಟೇಜ್ ಆರ್ಟಿಸ್ಟ್ ಆಗಿ ನಮ್ಮದು ಅರುಣ್ ಕಲಾವಿದರು ಅಂತೇಳಿ ಡ್ಯಾನ್ಸ್ ಡ್ರಾಮಾ ಇನ್ಸ್ಟಿಟ್ಯೂಷನ್ ಇದೆ. ಸೊ ಆ್ಯಕ್ಟಿಂಗ್ ಅನ್ನೋದು ಎಲ್ಲೂ ಸ್ಟಾಪ್ ಆಗಿಲ್ಲ. ಬಟ್ ಆನ್ ಸ್ಕ್ರೀನ್ ಫಿಲ್ಮ್ನಲ್ಲಿ ಅಫ್ಕೋರ್ಸ್ ಐ ಕ್ಯಾನ್ ಸೇ ಒಂದು ಬ್ರೇಕ್ ಥರ ಆಯಿತು. ಹೌದು, ಆ ಬ್ರೇಕ್ ಥರ ಆಗಿದ್ದು ಮತ್ತೆ ಹೀರೋ ಅದೇ ಮತ್ತೆಲ್ಲ ಮಾಡಿದೆ. ಬಟ್ ಆ ಒಂದು ಏನು ಒಂದು ನೀವು ಹೇಳ್ತಿದ್ರಲ್ಲ ಈಗ ಜನ ಒಂದು ನೆನ್ಪಿಸ್ಕೊಳ್ಳೋದು ಆಗಿರ್ಬೋದು, ಅಥವಾ ದಟ್ ಪೀಕ್ ಆಫ್ ಮೈ ಪೀರಿಯಡ್, ಅದು ಅಲ್ಲೇ ಇದೆ, ಇನ್ನು ಮತ್ತೆ ತರಬೇಕು ಅಂತ ಅನ್ಕೊಂಡಿದ್ದೀನಿ. ನಾನೇ ಮೆನ್ಷನ್ ಮಾಡಬೇಕು ಅಂತಿದ್ದೆ, ಬಟ್ ಅರ್ಜುನ್ ಆ ಫ್ಲೋರಲ್ಲಿ ಹೇಳಿದ್ರು. ಅರುಣ್ ಕಲಾವಿದರು ಕನ್ನಡ ಕಲಾಲೋಕ ಕಂಡಂಥ ಒಂದು ಅದ್ಭುತವಾದಂತಹ ಸಂಸ್ಥೆ. ಆ ಸಂಸ್ಥೆಯ
ಆ ಸಂಸ್ಥೆಯ ಏನನ್ಬೇಕು ನಿಮ್ಗೆ ರೂವಾರಿ ಹೇಳ್ಬೋದಾ? ಹೇಳಿ ಸರ್. ಅಮ್ಮ ಅಫ್ಕೋರ್ಸ್ ಅಫ್ಕೋರ್ಸ್ ಅಮ್ಮ ಆ ಸಂಸ್ಥೆಯ ಕುಟುಂಬದವರು care. ಅರ್ಜುನ್. ಹೌದು. ಹಾಗಾಗಿ ಅದೊಂದು ಬಿಗ್ ಕ್ರೆಡಿಟ್ ಅರ್ಜುನ್ ಮತ್ತು ಅರ್ಜುನ್ ಕುಟುಂಬದವ್ರಿಗೆ ಬರುತ್ತೆ. ಈಗ ಅರ್ಜುನ್ ಕುಟುಂಬಕ್ಕೆ ಬರ್ತೀನಿ ತುಂಬಾ ಜನರಿಗೆ ಅದನ್ನ ತಿಳಿಸ್ಬೇಕು, ಇಲ್ಲ ಅಂತಲ್ಲ. ಬೆಂಗಳೂರು ನಂಗೆ ಇವತ್ತಿಗೂ ಚಾಮರಾಜಪೇಟೆಯಲ್ಲಿ ಓಡಾಡ್ತಿದ್ರೆ ನೀವೇ ನೆನಪಾಗ್ತೀರಾ? ಸರ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಬಟ್ ಮೂಲತಃ ನಾವು ಮಂಗಳೂರಿನವರು. ಓ, ಗ್ರ್ಯಾಂಡ್ ಪೇರೆಂಟ್ಸ್ ಇವರೆಲ್ಲ ಬಂದು ಮ್ಯಾಂಗ್ಳೂರ್. ಸೊ ಅಪ್ಪ ಬೆಂಗಳೂರಿಗೆ ಬಂದಿದ್ದು, ಸೊ ಮದುವೆಲ್ಲ ಆಗಿದ್ದು ಬೆಂಗಳೂರಲ್ಲೇ. ಸೊ ಹಾಗೆ ನಾನು ಹುಟ್ಟಿದ್ದು ಕೂಡ ಬೆಂಗಳೂರಲ್ಲೇ. ಓಕೆ. ಅಪ್ಪನ ಮದುವೆ ಆಗಿದ್ದು ಬೆಂಗಳೂರಲ್ಲಿ? ಬೆಂಗಳೂರು, ಹೌದು. ಅಪ್ಪನ ಹೆಸರು ಪೂರ್ತಿ? ಅಪ್ಪನ ಹೆಸರು UK ಅರುಣ್ ಅಂತ. UK ಅರುಣ್, ಅಲ್ಲಿದೆ ಅರುಣ್ ಕಲಾವಿದ. ಅರುಣ್ ಕಲಾವಿದ. ಓಕೆ. ಅಮ್ಮ ಸವಿತಾ ಅರುಣ್. ಓಕೆ, ರೈಟ್. ಸೊ ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆದ್ರ ಇಲ್ಲ ಅರೇಂಜ್ ಮ್ಯಾರೇಜ್? ಪ್ರೀತಿಯಾಗಿ ಅರೇಂಜ್ ಆಗಿ ಮದುವೆ ಆದರು. ಓಕೆ. ಯಾಕಂದರೆ ಅಪ್ಪ ಒಂದು ಇನ್ಸ್ಟಿಟ್ಯೂಷನ್ಗೆ ಡ್ಯಾನ್ಸ್ ಡೈರೆಕ್ಟರ್ ಆಗಿದ್ರು. ಕರೆಕ್ಟ್. ಸೊ ಆ ಇನ್ಸ್ಟಿಟ್ಯೂಷನ್ಗೆ ಅಮ್ಮ ಕೂಡ ಹೋಗ್ತಾ ಇದ್ರು. ಸೊ ಒಂದು ರೀತಿಯಲ್ಲಿ ಅಪ್ಪ ಇಸ್ ಅಮ್ಮ ಟೀಚರ್ ಥರ, ಬ್ಯಾಲೆನ್ಸ್ಗಳು ಅಥವಾ ಡ್ಯಾನ್ಸಲ್ಲಿ ಟೀಚ್ ಮಾಡ್ತಾಯಿದ್ರು. ಸೊ ಹಾಗೆ ಮೋಸ್ಟ್ಲಿ ನಾನು ತುಂಬ ಕೇಳೋಕೆ ಹೋಗಿಲ್ಲ, ಯಾಕಂದರೆ ಈಗಿನ ಮಕ್ಕಳಾದರೂ ಕೇಳ್ತಾರೆ. ಆಗಿನ ಅಂದರೆ ನಮ್ಮ ಜನ್ರೇಷನ್ ನನ್ಗೆ ಗೊತ್ತಿರೋ ಹಾಗೆ ತೀರಾ ಕೂತ್ಕೊಂಡು ನೀವು ಹೆಂಗೆ ಮದುವೆ ಆದ್ರಿ ಏನಾದ್ರಿ ಅಂತ ನಾವು ಕೇಳೋಕೆ ಹೋಗಲ್ಲ. ಅಷ್ಟು ಧೈರ್ಯ ನಮ್ಗೆ ಇರಲಿಲ್ಲ ಆಗ. ಅಲ್ಲಿ ಇಲ್ಲಿ ಚೂರು ಚೂರು ಹೇಳಿರ್ತಾರಲ್ಲ ನಮ್ಮ ಕಸಿನ್ಸ್ ಅಥವಾ ನಮ್ಮ ಅಜ್ಜ ಇವರೆಲ್ಲ ಹೇಳಿದ್ರು ಫ್ಯಾಮಿಲಿ ಫಿಲ್ಮ್ ಮೀಟಪ್ ಟೈಮಲ್ಲಿ. ಸೊ ಆಗ ಕೇಳಿದ್ದು ನಂಗೆ ಇಂಟ್ರೆಸ್ಟ್. ಓಕೆ. ಸೊ ಮದುವೆ ಆಯಿತು. ಆ್ಯಂಡ್ ಎಷ್ಟು ಜನ ಮಕ್ಕಳು ನೀವು? ನಾನು ನನ್ನ ತಂಗಿ ವರ್ಣ ಅಂತೇಳಿ, ಅವಳು ಮದುವೆ ಆಗಿದೆ. ಆ್ಯಂಡ್ ಶಿ ಸ್ಟೇಸ್ ಇನ್ ಸಿಂಗಪುರ್. ಓಕೆ. ಸೊ ಇಲ್ಲಿ ಅರ್ಜುನ್ ಮಾತ್ರ ಇರೋದು ಬೆಂಗಳೂರು? ಅರ್ಜುನ್ ಮಾತ್ರ ಇರೋದು. ಓಕೆ. ಅರ್ಜುನ್ ಎಲ್ಲಿ ಬೆಂಗಳೂರಲ್ಲಿ ಹೇಗಿತ್ತು? ಹೌಸ್ ಯುವರ್ ಲೈಫ್ ಬೆಂಗಳೂರಲ್ಲಿ ಇದ್ದಾಗ, ಮಕ್ಕಳಿದ್ದಾಗ? ಸರ್ ಬೆಂಗಳೂರಲ್ಲಿ ನಾನು ಮುಂಚೆನೇ ಹೇಳಿದ್ದೆ, ಐ ವಾಸ್ ಲೈಕ್ ಎ ಬ್ಲೆಸ್ಡ್ ಕಿಡ್ ಸರ್. ಹೆಂಗೆ ಅಂತ ಹೇಳಿದ್ರೆ, ನಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಫಸ್ಟ್ ಎಂಟರ್ ಆದಾಗಲೇ ಐ ವಾಸ್ ಅರೌಂಡ್ 9 months, 9 ತಿಂಗಳು. ಸೊ ಮೋಸ್ಟ್ಲಿ ಆಗ್ತಾನೆ ಕೂತ್ಕೊಳ್ಳೋಕ್ಕೆ ನಾನು ಇದ್ನೇನೋ ಮಗುವಾಗಿ. ಸೊ ಆ ಟೈಮಿಂದ ನಾನು ಇಂಡಸ್ಟ್ರಿಲಿ ಇದ್ದವನು. ಸೊ ಆ ಟೈಮಲ್ಲಿ ಇಂಡಸ್ಟ್ರಿ ಅಂದ ತಕ್ಷಣ ನಿಮಗೆ ಗೊತ್ತಿದೆ, ಇಂಡಸ್ಟ್ರಿಯಲ್ಲಿ ಒಂದು ಮಗುಗೆ ಡೆಫಿನೆಟ್ಲಿ ದೆ ಟೇಕ್ ಲಾಡ್ ಆಫ್ ಕೇರ್, ತುಂಬ ಮುದ್ದು ಮಾಡ್ತಾರೆ. ಆ್ಯಂಡ್ ನನ್ನ ಪಾಲಿಗಂತೂ ಮುದ್ದು ಮಾಡಿದವರಲ್ಲ ಯಾರು ಸರ್? ಆಲ್ ದಿ ಬಿಗ್ ಅಂದರೆ ಲೈಕ್ ದರ್ ಗಾಡ್ಸ್ ಆಫ್ ಫಿಲ್ಮ್ ಇಂಡಸ್ಟ್ರಿ. ಹೇಳ್ಬಿಡಿ ಹೆಸರು. ಮೋಸ್ಟ್ಲಿ ಕನ್ನಡದಲ್ಲಿ ಅಣ್ಣವ್ರು ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣು ಸರ್ ಇರ್ಬೋದು, ಅಂಬರೀಶ್ ಸರ್ ಇರ್ಬೋದು, ಅನಂತ್ನಾಗ್ ಸರ್ ಇರ್ಬೋದು. ಆ್ಯಂಡ್ ಈ ಥರ ದಿಸ್ ಇಸ್ ಅ ಹ್ಯೂಜ್ ಲಿಸ್ಟ್. ನಟಿಯರು ನಟಿಯಲ್ಲಿ ಭವ್ಯ ಮೇಡಮ್, ಆರತಿ ಮೇಡಮ್, ಮತ್ತು ಯಾರ ಜೊತೆ ಮಾಡಿದ್ದೆ, ಇವರು ನಮ್ಮ ಚಕ್ರವ್ಯೂಹ ಅಂಬಿಕಾ ಮೇಡಮ್. ಸೊ ಅವ್ರು ಕೂಡ ಆ್ಯಕ್ಚುಲಿ ಅವ್ರದ್ದೊಂದು ಚೆನ್ನಾಗಿದೆ. ಫ್ಯೂ ಇಯರ್ಸ್ ಬ್ಯಾಕ್ ಅವ್ರನ್ನೆಲ್ಲ ಮೀಟ್ ಮಾಡಿದೆ ಯಾವುದೊಂದು ಶೋ ಅಲ್ಲಿ. ನಾನು ನೋಡಿದ ತಕ್ಷಣ ಮೈ ಸನ್ ಅಂದರು. ನನಗೆ ಇಷ್ಟು ನೆನ್ಪಿಟ್ಕೊಂಡಿದ್ದಾರ ಅಂತಂದರೆ ಅವಾಗಿನ ಒಡನಾಟ ಮೋಸ್ಟ್ ಪ್ರಾಬ್ಲಿ ಅಷ್ಟು ಚೆನ್ನಾಗಿತ್ತೇನೋ. ಅಂದರೆ ಮೇ ಬಿ ಆರ್ಟಿಸ್ಟ್ದು ಮಗು ಅಲ್ಲ. ಸೊ ಮಗು ಇದ್ದಾಗ ನೀವು ಹೇಳಿದ್ರಿ ತುಂಬ ಮುದ್ದಾಗಿದ್ದೆ ಅಂತ. ಅದು ಸೊ ಮೇ ಬಿ ಅದು ಇನ್ನೂ ಅವರದ್ದು ಒಂದು ಚಾಪ್ ಇನ್ನೂ ಮೂಡಿಸಿದ್ದೆ ನಾವು ಅವ್ರಿಗೂ ಕೂಡ. ಸೊ ಹಾಗಾಗಿ ಅವ್ರು ಆ ಥರ ಕರೆದ್ರು ನನಗೆ. ಸೊ ಏನಾಗುತ್ತೆ, ಆ ಥರ ಎಲ್ಲ ಆದಾಗ ಮತ್ತೆ ನಮ್ಮ ಒಳಗಿರೋ ಒಂದು ಆರ್ಟಿಸ್ಟ್ ಮತ್ತೆ ಇಟ್ ಡಸಂಟ್ ಡೈ, ಮತ್ತೆ ಜೀವಂತಾಗಿ ಬರ್ತಾನೆ. ಸೊ ಈ ಥರ ನನಗೆ ಮತ್ತೆ ಅದೇನು ಹೇಳಿದಾಗೆ ನಾನು ಈಗ ತೆಲುಗು ಫಾರ್ ಎಕ್ಸಾಂಪಲ್ ಚಿರಂಜೀವಿ ಸರ್, ಬಾಲಕೃಷ್ಣ ಸರ್, ಆ್ಯಂಡ್ ಈ ಥರ ಇವ್ರದ್ದೊಂದು ಲಿಸ್ಟ್ ಇದೆ. ಆ್ಯಂಡ್ ತಮಿಳ್ಗೆ ಹೋದರೆ ರಜನಿ ಸರ್, ವಿಜಯಶಾಂತಿ ಮೇಡಮ್, ಶ್ರೀದೇವಿ ಮೇಡಮ್ಮು, ಹಿಂದಿ ಜಿತೇಂದರ್ ಸರ್, ಹೇಮಮಾಲಿನಿ ಮೇಡಮ್, ರೇಖಾ ಮೇಡಮ್, ಮೋಸ್ಟು ಚಟರ್ಜಿ ಮೇಡಮ್. ಸೊ ಇಟ್ಸ್ ನಾನು ಆಕ್ಚುಲಿ ರಿವರ್ಸ್ ಕೇಳಬೇಕು ಈಗ, ಯಾರಿಗೆ ನೀವು ಅಂದರೆ ತುಂಬಾ ಇಷ್ಟವಾದ ಪುಟಾಣಿ ಮಗು ಆಗಿರಲಿಲ್ಲ ಅಂತ ರಿವರ್ಸ್ ಕೇಳಬೇಕೇನಪ್ಪ? ಹಾಗೆ. ಓ ಮೈ ಗುಡ್ನೆಸ್. ಕನ್ನಡ, ತಮಿಳು, ತೆಲುಗು, ಹಿಂದಿ, ಹೌದು, ಈ ಎಲ್ಲ ಚಿತ್ರರಂಗದ ದಿಗ್ಗಜ ನಟ ನಟಿಯರಿಗೆ ಪ್ರೀತಿ ಪಾತ್ರರಾದಂಥ ಪುಟಾಣಿ ಕಲಾವಿದ. ಎಸ್ ಸರ್. ಯಾಕಂದರೆ ಅಫ್ಕೋರ್ಸ್ ನನಗೆ ಇವಾಗ ಅಷ್ಟೊಂದು ನೆನಪು ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ, ಎಷ್ಟು ಯಾವ ಥರ ಮುದ್ದು ಮಾಡ್ತಿದ್ರು ಅಂತೇಳಿ. ಬಟ್ ಐ ಹ್ಯಾವ್ ಫೆಲ್ಟ್ ಇಟ್. ಅವ್ರು ನನಗೆ ಎತ್ಕೊಂಡಿರೋದು, ಆಡಿಸಿರೋದು, ಅದು ನನಗೆ ಇವಾಗಲೂ ಜಸ್ಟ್ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಆ ಸಿನಿಮಾ ಬಗ್ಗೆ ತುಂಬ ಗಾಢವಾಗಿ ಯೋಚನೆ ಮಾಡಿದಾಗ ಐ ಕ್ಯಾನ್ ಫೀಲ್ ಇಟ್. ಸಮಥಿಂಗ್ ಬಂದು ಹೋಗುತ್ತೆ. ಯಾಕಂದ್ರೆ ನಾನು ಹೈದರಾಬಾದಲ್ಲಿ ಇದ್ದಾಗ ನನಗೆ ಎಷ್ಟೊಂದು ಸತಿ ವಿಜಯಶಾಂತಿ ಮೇಡಮ್ ಮನೆಯಿಂದ ಊಟ ಎಲ್ಲ ಬಂದಿದೆ. ನನಗೆ ಅದು ಮಗುಗೆ ಅಂತೇಳಿ ಅವಾಗ ಅದು ಪರ್ಟಿಕ್ಯುಲರ್ ಡಿಶ್ ನನಗೆ ಇಷ್ಟ ಆಯಿತು ಅಂತ ಹೇಳಿದಕ್ಕೆ ಅದು ಮೂವಿ ಪಚ್ಚನಿಕಾಪುರಂ ಅಲ್ಲ, ಸೊ ಅದು ಮೂವಿ ನನಗೆ ಇದಾಗಿದೆ. ಸೊ ಆ ಟೈಮಲ್ಲಿ ನೆನಪಿದೆ. ಸೊ ಹಾಗಾಗಿ ನಂಗೆ ಗೊತ್ತು, ಎಸ್ ದೇ ಯೂಸ್ ಟು ಲವ್ ಮಿ ಅ ಲಾಟ್ ಆಸ್ ಎ ಕಿಡ್ ಅಂತೇಳಿ.
ಈಗ ನಿಮ್ಮನ್ನು ನಾವು ಎದುರುಗಡೆ ನೋಡಿರ್ಲಿಲ್ಲ. ಹಾಂ ಈಗ ನಾನು ಸ್ಕೂಲ್ ಡೇಸು ಸೇಮ್ ಏಜ್ ಆಗಿರೋದ್ರಿಂದ ಹೇಳ್ತಿದ್ದೀನಿ. ನೀವು ಬಂದ ತಕ್ಷಣ ಟಿ ವಿನಲ್ಲಿ ನಮ್ಮ ಅಮ್ಮನೋ ನಮ್ಮ ಅಜ್ಜಿನೋ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮನೋ ಎಷ್ಟು ಚೆನ್ನಾಗಿ ಮಾಡ್ತಾನಲ್ಲ ಈ ಹುಡುಗ ಅಂತಿದ್ರು. ನಮಗೆ ನಮ್ಮ ವಯಸ್ಸಿನವನು ಯಾರೋ ಎಷ್ಟು ಮುದ್ದಾಗಿ ಮಾಡ್ತಾವನಲ್ಲ ಇವನು ಅಂತ ಅನಿಸಿತ್ತು ನಮಗೆ. ಸೊ ವೆನ್ ಯು ಲುಕ್ ಅಟ್ ಯುವರ್ ಸೆಲ್ಫ್ ಅವಾಗೆಲ್ಲ ಏನು ಅನಿಸ್ತಿತ್ತು ನಿಮಗೆ? ಸರ್, ನನಗನ್ಸಿದ್ದು ನನ್ನ ಹತ್ರ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ತೊಗೊಂಡಿದ್ದಾರೆ ಅಂತೇಳಿ ಡೈರೆಕ್ಟ್ರು. ಹಾಂ, ಓಕೆ. ಡೆಫಿನೆಟ್ ಆಗಿ. ಆ್ಯಂಡ್ ಅದ್ರ ಜೊತೆಲಿ ನಂದು ಅಜ್ಜ ಅಮ್ಮಮ್ಮ ನನ್ನ ಜೊತೆ ಬರ್ತಾಯಿದ್ರು ಶೂಟಿಂಗ್ಗೆ. ಸೊ ಅವ್ರು ನನಗೆ ಡೈಲಾಗ್ಸ್ ಹೇಳ್ಕೊಡೋದು. ಯಾಕಂದ್ರೆ ನಾನು ಕನ್ನಡ ಜೊತೆಲಿ ತೆಲುಗುನೂ ಮಾಡಿದ್ದು, ಬೇರೆ ಲ್ಯಾಂಗ್ವೇಜ್ ಮಾಡಿರೋದ್ರಿಂದ ಅವ್ರು ನನಗೆ ಲ್ಯಾಂಗ್ವೇಜ್ನ ಕನ್ನಡದಲ್ಲಿ ಬರ್ಸ್ಕೊಂಡು ನನಗೆ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಹಾಗೆ ನಾನು ಬರೀ ಸಿನಿಮಾ ನೋಡಿದ್ರೆ ನನಗೂ ಅನಿಸುತ್ತೆ, ಚೆನ್ನಾಗಿ ಮಾಡಿದ್ದಾನೆ ಈ ಹುಡುಗ ಅಂತ. ನಾನು ತೊಗೊಳಕ್ಕೆ ಹೋಗಲ್ಲ, ಈ ಹುಡುಗ ಚೆನ್ನಾಗಿ ಮಾಡಿದ್ದಾನೆ ಅಂತೇಳಿ. ಬಟ್ ಹುಡುಗನ ಹಿಂದೆ ಡೆಫಿನೆಟಾಗಿ ಡೈರೆಕ್ಟರ್ ಅಥವಾ ಯಾರ್ಯಾರು ಇರ್ತಾರೆ ಅವರ ಶ್ರಮ ಇದ್ದೇ ಇದೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಏನು ಬೇಕಿತ್ತು ಅದು ನಾನು ಕೊಟ್ಟಿದ್ದೀನಿ ಅನಿಸುತ್ತೆ ಆನ್ ಸ್ಕ್ರೀನ್. ಸೊ ಹಾಗಾಗಿ ನನ್ನ ಜರ್ನಿ ತುಂಬ ಚೆನ್ನಾಗಿತ್ತು. ಮೇ ಬಿ ಹೇಳಿದ್ನಲ್ಲ, ಫ್ರಮ್ 9 months ಟು ಮೈ 8 years, ಅರೌಂಡ್ 35 to 40 ಮೂವೀಸ್ ಮಾಡಿದೆ. ಅಬ್ಬಾ. ಆ್ಯಂಡ್ ಹೇಗೆ ಅಂತ ಹೇಳಿದ್ರೆ, ನಾನು ಅವಾಗ ಜಾಸ್ತಿ ಶೂಟಿಂಗ್ ಎಲ್ಲ ಒಂದು ಚೆನ್ನೈಲಿ ಆಗ್ತಾಯಿತ್ತು, ಮೆಡ್ರಾಸಲ್ಲಿ ಆಗ್ತಾಯಿತ್ತು. ಕರೆಕ್ಟು. ಆ್ಯಂಡ್ ನನಗಿಲ್ಲಿ ಸ್ಕೂಲಿಂಗ್ ಕೂಡ ಪ್ರಾಬ್ಲಮ್ ಆಯಿತು. ನನಗೆ ಒಂದು ಸ್ಕೂಲಿಂದ ನನಗೆ ಟಿ ಸಿ ಕೂಡ ಕೊಟ್ಟರು, ಅಂದರೆ ಸ್ಕೂಲ್ ಬರ್ತಾ ಇಲ್ಲ ಅಂತ. ಯಾಕಂದ್ರೆ ಆಲ್ಮೋಸ್ಟ್ 6 months ನಾನು ಚೆನ್ನೈಲಿ ಇರಬೇಕಾಗಿತ್ತು ಶೂಟಿಂಗ್ ಅಂತೇಳಿ. ಇನ್ನು 6 monthsಲ್ಲಿ ಅಲ್ಲೇ ಆದರೆ ಇನ್ನು 2 ತಿಂಗಳು ಸಮರ್ ವೆಕೇಶನ್ಸು. ಇನ್ನು 4 ತಿಂಗಳು. 4 ತಿಂಗಳಲ್ಲಿ ಶನಿವಾರ ಭಾನುವಾರ ತೆಗೆದ್ರೆ ಅವರು ನೋಡಿದ್ರು. LKG UKG ನೋಡಿದ್ರು. ಐ ಥಿಂಕ್ ಫಸ್ಟ್ ಸ್ಟ್ಯಾಂಡ್ವರೆಗೂ ನೋಡಿದ್ರು ಅನ್ಸುತ್ತೆ. ಕರೆದ್ರು, ಕರ್ಕೊಂಡು ಹೋಗಪ್ಪ ನಿಮ್ಮ ಮಗನ ಅಂತ ಹೇಳಿ ಕಳಿಸಿದ್ದಾರೆ. ಆ್ಯಂಡ್ ಕುಮಾರನ್ಸ್ ಅವರು, ಬಿಕಾಸ್ ಕುಮಾರನ್ಸ್ ದೇ ವರ್ ವೆರಿ ಸ್ಟ್ರಿಕ್ಟ್. ಅಫ್ಕೋರ್ಸ್ ಇವಾಗಲೂ ಕೂಡ ಸ್ಟ್ರಿಕ್ಟ್ ಇದ್ದಾರೆ. ಸೊ ಅಲ್ಲಿಂದ ಕಳಿಸ್ಬಿಟ್ರು ನನ್ನ. ಅದಾದಮೇಲೆ ಬೇರೆ ಸ್ಕೂಲ್ ಜಾಯ್ನ್ ಆದೆ. ಸೊ ಅಲ್ಲೂ ಅಷ್ಟೇ ಸ್ವಲ್ಪ ನನಗೆ ಏನಾಗ್ತಿತ್ತು, ಎಕ್ಸಾಮ್ ಟೈಮ್ ಅಥವಾ ನನಗೆ ಬರೆಯೋದಕ್ಕೆ ಓದೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ಸರ್. ನನಗೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಫೋರ್ತ್ ತನಕ ಒಂದು ಸ್ಕೂಲಲ್ಲಿ ಮಾಡಿದೆ. 4th ಆದಮೇಲೆ ನಾನು ಬೇರೆ ಸ್ಕೂಲ್ ಚೇಂಜ್ ಆಗಬೇಕಾಗಿತ್ತು, ಅಲ್ಲಿರಲಿಲ್ಲ 4th ಆದಮೇಲೆ. ಸೊ 5th ಸ್ಟ್ಯಾಂಡರ್ಡ್ಗೆ ಯಾವ ಸ್ಕೂಲ್ ಸೇರಿಸೋದು ಅನ್ನೋದೇ ಒಂದು ಮನೇಲಿ ಯಾವ ಸ್ಕೂಲಿಗೆ ಸೇರಿಸೋಣ, ಏನು ಮಾಡೋಣ ಅಂತೇಳಿ. ಸೊ 4th ತನಕ ಐ ವಾಸ್ ಇನ್ ಪೀಕ್. 4th ಸ್ಟ್ಯಾಂಡರ್ಡ್ ತನಕ ಫಿಲಮ್ ಆಫರ್ಸ್ಗಳು ಬರ್ತಾಯಿದೆ, ಮಾಡ್ತಾಯಿದ್ದೀನಿ. ಸೊ 5th ಏನಾಯಿತು, ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಕಂಠೀರವ ಸ್ಟೇಡಿಯಂ ಎದುರುಗಡೆ ಇದೆ. ಅಲ್ಲಿ ತನಕ ಎಷ್ಟು ಸ್ಕೂಲ್ ಆಗಿತ್ತು ಸರ್? ಆಗಿದೆ 2 ಸ್ಕೂಲು. ಒಂದು ಕುಮಾರನ್ಸ್, ಫಸ್ಟು ಪ್ರಿನಿ ಪೀಟರ್ ಅಂತ ಯಾವುದೋ ಒಂದು ಮಾಡಿದೆ ಸ್ಕೂಲು. ಅದಾದಮೇಲೆ ಕುಮಾರನ್ಸಲ್ಲಿ ಓಡಿಸಿದ್ರು. ಅದಾದಮೇಲೆ ಇನ್ನೊಂದು ಸ್ಕೂಲ್ ಜಾಯ್ನ್ ಆದೆ, SSVM ಅಂತ. ಅದು ತುಂಬ ಮುದ್ದು ಮಾಡಿಬಿಟ್ರು. ಸೊ ಆ್ಯಂಡ್ ಅವ್ರಿಗೆ ಗೊತ್ತಿತ್ತು, ಒಬ್ಬ ಆರ್ಟಿಸ್ಟ್ ಆಗಿದ್ದೀನಿ, ಒಂದು ಸ್ಕಿಡ್ ಆಗಿ ಒಬ್ಬ ಅಚೀವ್ ಮಾಡ್ತಾ ಇದ್ದಾನೆ ಅಂದಾಗ ನನಗೆ ನೆಕ್ಸ್ಟ್ ಸ್ಕೂಲ್ನವ್ರು ಕೂಡ ಸ್ಟಾಪ್ ಮಾಡಿಲ್ಲ. ಇನ್ನು ಮುಂದೆ ಹೋಗ್ತಾ ಕೋಪಪ್ ಆಗ್ತಾನೆ ಎಜುಕೇಷನ್ನಲ್ಲಿ ಅಂಥೇಳಿ ಅವರು ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಬಟ್ ಅದು ಅವಾಗ ಇದ್ದಿದ್ದು ಜಾಸ್ತಿ ಆಗೋಯ್ತು ಸಿನಿಮಾಗಳು. ಅಂದರೆ ಈಗ ಎಜುಕೇಷನಲ್ಲಿ ಹೆಂಗೆ ಅವರೇಜ್ ಸ್ಟೂಡೆಂಟ್ ಅರ್ಜುನ್ ಹೇಗೆ, ಅಥವಾ ಇನ್ನು ಬಿಲೋ ಅವರೇಜಾ ಅಂದ್ರೆ ನಂತರ ಅಂತ? ಹೆಂಗೆ ಸರ್, ಅದಕ್ಕಿಂತ ಬಿಲೋ ಇರ್ಬೋದು. ಅದಕ್ಕೊಂದು ಚಿಕ್ಕದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. 5th ಸ್ಟ್ಯಾಂಡರ್ಡ್ಗೆ ಅದು ಹೇಳಿದ್ನಲ್ಲ, ನನಗೆ ಜೋಸೆಫ್ಸಲ್ಲಿ ಸೀಟ್ ಕೊಡಿಸ್ಬೇಕು ಅಂತ ಆಯಿತು. ಅಲ್ಲಿ ಬಂದು ನನ್ನ ತಂದೆದು ಮ್ಯಾಥಮೆಟಿಕ್ಸ್ ಟೀಚರ್ ಮಂಗಳೂರಲ್ಲಿ, ಅವರು ಜೋಸೆಫ್ದು ರೆಕ್ಟರ್, ಅಂದರೆ ದ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆಗಿದ್ರು. ಸೊ ಅಲ್ಲಿ ಇದಿರುತ್ತಲ್ಲ, ಹೇಳ್ತಾರೆ ಕಾಮನ್ ಎಂಟ್ರಿ ಟೆಸ್ಟ್ ಇರುತ್ತೆ ಹೌದು ಸ್ಕೂಲ್ ಜಾಯ್ನ್ ಆಗೋದಕ್ಕೆ. ಆ್ಯಂಡ್ ಸಮ್ ಜೋಸೆಫ್ಸಲ್ಲಿ ಇಟ್ಸ್ ಅ ಹ್ಯೂಜ್ ಹಾಲ್. ನನ್ಗೆ ಗೊತ್ತಿರೋ ಒಂದು 100-150-200 ಮಕ್ಕಳು ಎಕ್ಸಾಮಿನೇಷನ್ ಕೂತ್ಕೊಂಡು ಬರೀತಾರಲ್ಲ ಇದು ಮಾಡೋದಕ್ಕೆ. ನಾನು ಅಲ್ಲಿ ಹೋದೆ, ನೋಡ್ಬಿಟ್ಟು ಫಸ್ಟ್ ನನಗೆ ಐ ವಾಸ್ ಲೈಕ್ ಶಾಕ್ಡ್. ಯಾಕಂದ್ರೆ ಅಷ್ಟೊಂದು ಜನ ನಾನು ಸ್ಕೂಲಲ್ಲೇ ನೋಡಿಲ್ವಲ್ಲ, ನಾನು ಸ್ಕೂಲಿಗೆ ಹೋಗಿಲ್ವಲ್ಲ. ಅದಲ್ಲೂ 5 ಜನ ಮಕ್ಕಳು ನೋಡ್ಕೊಂಡು ಏನು ಪೇಪರ್ ಹಿಡ್ಕೊಂಡು ಬರೀತಾರೆ. ಐ ವಾಸ್ ಲೈಕ್, ಅಪ್ಪ ಇಷ್ಟೊಂದೆಲ್ಲ ಬರೆಯೋಕ್ಕಿರತ್ತಾ ಅಂತೇಳಿ. ಐ ವಾಸ್ ಲಿಟ್ರಲಿ ಐ ವಾಸ್ ಡಮ್. ಸರಿ, ರಿಸಲ್ಟ್ ಬಂದು ಆ್ಯಂಡ್ ಅಫ್ಕೋರ್ಸ್ ನನಗೆ ಸ್ಕೂಲಲ್ಲಿ ಆಗಿರಲಿಲ್ಲ. ದೆನ್ ಅಪ್ಪ ಹೋದ್ರು ಕೇಳೋದಕ್ಕೆ, ಫಾದರ್ ಈ ಥರ ಇದೆ ಅಂತೇಳಿ. ಹಿ ಸೆಡ್ ಓಕೆ, ಅಫ್ಕೋರ್ಸ್ ಮೈ ಫಾದರ್ ಹ್ಯಾಡ್ ಎ ವೆರಿ ಗುಡ್ ರೆಪ್ಯುಟೇಷನ್ ಇನ್ ಮ್ಯಾಂಗ್ಳೂರ್ ಆಸ್ ಅನ್ ಆರ್ಟಿಸ್ಟ್. ಸೊ ಹಾಗಿರೋದ್ರಿಂದ ಜಸ್ಟ್ ಗಿವ್ ಒನ್ ಚಾನ್ಸ್ ನಿನ್ನ ಮಗನಿಗೆ, ಇನ್ನೊಂದು ಟೆಸ್ಟ್ ಬರೀಲಿಬೇಕಾರೆ ನಾನು ಐ ವಿಲ್ ಸಿ ವಾಟ್ ಟು ಬಿ ಡನ್ ಅಂತೇಳಿ ಅಲ್ಲಿ ಚಾಪಲ್ ಇರುತ್ತಲ್ಲ, ಹೌದು, ಆ ಚಾಪಲಲ್ಲಿ ಕರ್ಕೊಂಡು ಹೋದ್ರು. ಚಾಪಲ್ ಹತ್ರ ಜಸ್ಟ್ ಒಂದು ಇದೇ ಥರ ಟೇಬಲ್, ಐ ಜಸ್ಟ್ ಸ್ಟಿಲ್ ರಿಮೆಂಬರ್ ದಟ್
ದಟ್ ಐ ಕ್ಯಾನ್ ಸೇ ಅದೊಂಥರ ನನ್ನ ಟರ್ನಿಂಗ್ ಪಾಯಿಂಟ್ ಥರ ಅಂತಲೂ ಹೇಳ್ಬೋದು. ಓ ನನ್ನ ಎಜುಕೇಷನ್ ಇದರಲ್ಲಿ ಒಂದು ವೈಟ್ ಶೀಟ್ ಕೊಟ್ಟರು. ಹಿ ಸೆಡ್ ಒಂದು 4 ಲೈನ್ ಬರೋಕ್ಕೆ ಹೇಳಿದೆ ಅಷ್ಟೇ ನನಗೆ ಕನ್ನಡದಲ್ಲಿ. ನನ್ನ ಅಪ್ಪನ ಹೆಸರು ಸೋ ಆ್ಯಂಡ್ ಸೋ, ನನ್ನ ಅಮ್ಮನ ಹೆಸರು ಸೋ ಆ್ಯಂಡ್ ಸೋ, ನನ್ನ ಹೆಸರು ಸೋ ಆ್ಯಂಡ್ ಸೋ, ಆ್ಯಂಡ್ ನನ್ನ ತಂಗಿ ಹೆಸರು ಸೋ ಆ್ಯಂಡ್ ಸೋ. ಇಷ್ಟೇ ಬರಬೇಕಾಗಿರೋದು. ಸೊ ಅವ್ರು ಕೊಟ್ಟ ತಕ್ಷಣ ನಂಗೆ ಗೊತ್ತಲ್ಲ, ಈ ವೆರಿ ಈಸಿ, ಏನೇನು ಬರೆಯೋದು, ಅಪ್ಪನ ಹೆಸರು ಅರುಣ್, ಸವಿತಾ ಅರುಣ್, ನಂದು ಅರ್ಜುನ್, ವರ್ಣ ಇಟ್ಕೊಂಡು ಪೇಪರ್ ಹಿಡ್ಕೊಂಡು ನನ್ನ ಅಪ್ಪನ ಹೆಸರು ನಂಗೆ ಬರೆಯೋಕ್ಕೆ ಬರ್ತಿಲ್ಲ ಸರ್. ಇಮ್ಯಾಜಿನ್, ಕನ್ನಡದಲ್ಲಿ ನಂಗೆ ನಾ ಬರೆಯೋಕ್ಕೆ ಬರ್ತಿಲ್ಲ. ನಾನು ನೋಡಿದೆ ಪೇಪರ್ನ. ಇವ್ರು ಒಳಗಡೆ ಮಾತಾಡ್ತಾ ಇದ್ದಾರೆ, ಏನು ಬರೀಲಿ ನಾನು. ಬಟ್ ಏನೋ ಒಂದು ಕನ್ನಡ ಯಾವುದೋ ಒಂದು ವರ್ಡ್ ಬಂತು, ಮೋಸ್ಟ್ಲಿ ಆ ಯಾವುದೋ ಬಂದಿರಬೇಕು, ಅದನ್ನು ಬರೆದೆ. ಅದು ಬರೆದು ನನಗೆ ಆ ಫಸ್ಟ್ ಲೈನ್ ಕೂಡ ನಂಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ಬಂದು ಶೀಟ್ ನೋಡಿದ್ರು ಫಾದರ್. ಶೀಟ್ ನೋಡ್ಬಿಟ್ಟು ಆ ಶೀಟ್ ತೊಗೊಂಡು ನಮ್ಮ ತಂದೆಗೆ ತೋರಿಸಿದ್ರು. ನಿಂದೇನು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ. ಶೀಟ್ ಈ ಥರ ಇದೆ, ನಿನ್ನ ಮಗನಿಗೆ ಏನೂ ಬರ್ತಾಯಿಲ್ಲ, ನಿನ್ನ ಮಗನಿಗೆ ಸಿನಿಮಾಗೆ ಕಳಿಸ್ತೀಯಾ, ಸ್ಕೂಲಿಗೆ ಕಳಿಸ್ತೀಯಾ. ಸೊ ಅಲ್ಲಿ ಮೈ ಫಾದರ್, ಅಪ್ಪ ಲೈಕ್ ಬೇಡ, ಇನ್ನು ಸಿನಿಮಾ ಸಾಕು, ನಿನಗೆ ಸ್ಕೂಲೇ ಬೇಕು ಅಂತೇಳಿ. ಸೊ ಅಲ್ಲೊಂದು ಕಂಪ್ಲೀಟ್ ಲೈಕ್ ಗ್ರೌಂಡ್ ಟು ಝೀರೋ ಅಂತಾರಲ್ಲ, ಆ ಲೆವೆಲ್ಗೆ ಹೋಗ್ಬಿಡ್ತು ನನ್ನ ಸಿನಿಮಾ ಇಂಡಸ್ಟ್ರಿ. ಅಂದರೆ ಸುಮಾರು ಆಫರ್ಗಳು ಬಂತು. ಆಮೇಲೆ ಬೇಡ ಅಂತೇಳಿ, ಎಜುಕೇಷನ್ ಬೇಕೇ ಬೇಕು ಅಂತೇಳಿ 5th ಟ್ಯೂಷನ್ಸು, ದೆನ್ ಏನೋ ಎಷ್ಟಾಗತ್ತೆ ಅಷ್ಟು. ನನಗೆ ಸ್ಕೂಲ್ಸಲ್ಲಿ ಕೆಲವು ಟೀಚರ್ಸ್ ಇದ್ದರು, ನನಗಿಂತ ಅವ್ರು ಕಷ್ಟಪಟ್ಟಿದ್ದಾರೆ ನನಗೆ ಹೇಳ್ಕೊಡೋದಕ್ಕೆ. ಆ್ಯಂಡ್ ನನ್ನ ಚಿಕ್ಕಿ, ಮೈ ಮದರ್ಸ್ ಚಿಕ್ಕಮ್ಮ, ತಾಯಿಯ ತಂಗಿ, ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದ್ದಾರೆ ಹೇಳ್ಕೊಡೋದಕ್ಕೆ. ಯಾರ್ಯಾರಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಎಷ್ಟು ಮುದ್ದು ಮಾಡ್ತಿದ್ರು, ಅಷ್ಟೇ ಮುದ್ದು ಮಾಡಿದ್ರು ಕೂಡ ಸ್ಟಡೀಸ್ ಅಂತ ಬಂದಾಗ ಎಲ್ಲರೂ ಸ್ಟ್ರಿಕ್ಟಾಗಿ ಏನೋ ನನ್ನ ಜೊತೆ ಅವರು ಕಲ್ತರು. ಓಕೆ, ನಾವೀಗ 8ನೇ ವಯಸ್ಸಿನ ನಂತರದ ಅರ್ಜುನ್ಗೆ ಬಂದ್ವಿ. ಅಂದರೆ ಕೆರಿಯರ್ ವೈಸ್ ಓದಬೇಕು, ಸ್ಟೂಡೆಂಟ್ ಆಗಿ ಸ್ಟ್ರಿಕ್ಟ್ ಆಗಿ ಬೆಳಿತಿರೋ ಹುಡುಗನ. ಬಟ್ ಅದಕ್ಕೆ ಮುಂಚೆಗೆ ಬಂದು ಆಮೇಲೆ ಹೋಗೋಣ. ಬಿಕಾಸ್ ನಮಗೆ ಗೊತ್ತಿರೋದೆಲ್ಲ 8ನೇ ವಯಸ್ಸಿನ ಒಳಗಿರೋ ಅರ್ಜುನ್ನೇ. ಬಿಕಾಸ್ ನಮ್ಮ ಹೀರೋ ಅರ್ಜುನ್ ಅಂತ. ಈಗ 9 ತಿಂಗಳ ಮಗು, ಕೂಸು, ಒಂದು ಸಿನಿಮಾದಲ್ಲೋ ಕಲಾವೇದಿಕೆಯಲ್ಲಿ ಕಾಣಿಸ್ಕೊತಾರೆ ಅಂದರೆ ಯಪ್ಪ ಹೌದಾ ಅನ್ಸ್ಬಿಡುತ್ತೆ ನಮ್ಮೆಲ್ಲರಿಗೂ ಕೂಡ. ಈ ಸುಮ್ಮನೆ ಜನರಲ್ ಕ್ವೆಶ್ಚನ್ ಕೇಳ್ತೀನಿ, ನೀವು ಹುಡ್ದಾಗ ಎಷ್ಟು kg ಇದ್ರಿ? ಯಾರು ಬಿಕಾಸ್ ನೀವು ಮುದ್ದಾಗಿದ್ರಲ್ಲ, ಹುಡ್ದಾಗ ಎಷ್ಟು kg ಇದ್ದ ಇವನು ಅಂತಿರ್ತಾರೆ ಅಥವಾ ಇವಳು ಅಂತಿರ್ತಾರೆ, ಆ ಥರದ್ದು ಏನೋ ನೆನಪಿದೆಯಾ? ಗೊತ್ತಾ? ಇಲ್ಲ ಸರ್, ವಾಸ್ ಹೆಲ್ದಿ ಬೇಬಿ ಅಂತ. ಅಫ್ಕೋರ್ಸ್ ನೀವು ನೋಡೋಕೆ ಹಂಗಿದ್ರಿ, ಚಬ್ಬಿ ಎಲ್ಲ. ಸೊ ನನಗೆ ಅಷ್ಟು ನೆನಪಿಲ್ಲ ಸರ್, ನಾನು ಕೇಳಿಲ್ಲ. ಗುಡ್ ಕ್ವಶನ್, ನಾನು ಕೇಳಬೇಕು ಮನೇಲಿ. ಬಿಕಾಸ್ ಅವಾಗಲೇ ಗುಂಡ್ಗುಂಡಕ್ಕೆ ಮುದ್ದಾಗಿದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಒಂದು ಹೇಳೋದು ಕೇಳಿದ್ದೀನಿ ಏನಂತ, ನಾನು ಅವಾಗ ಹೆಂಗಿದ್ದೆ ಹಂಗೇ ಬೆಳೆದ್ಬಿಟ್ಟೆ ಅಂತ. ಮತ್ತೆ ಸಣ್ಣ ಇದಂತೇನಿಲ್ಲ. ಬಟ್ ಅಫ್ಕೋರ್ಸ್ ಆಮೇಲೆ ಸ್ವಲ್ಪ ರೆಡ್ಯೂಸ್ ಆದೆ, ಬಟ್ ಹೆಂಗಿದೆ ಹಂಗೆ ಬೆಳೆದೆ ಅಂತ ಅದೊಂದು ನೆನಪಿದೆ ನನಗೆ. ಓಕೆ, ಅರ್ಜುನ್ ನನ್ನ ಒಳ್ಳೆಯ ಗೆಳೆಯ ಆಗಿರೋದ್ರಿಂದ ಇತ್ತೀಚೆಗಂತೂ ತುಂಬ ಸಣ್ಣ ಆಗ್ತಿದ್ದಾರೆ. ಆ್ಯಕ್ಚುಲಿ ಒಳ್ಳೆ ಗುಡ್ ನ್ಯೂಸ್ ಅದು, ಹಂಗೆ ನೋಡಕ್ಕೆ ಹೋದ್ರೆ. ಬಟ್ ಇಟ್ಸ್ ಗೋ ಬ್ಯಾಕ್, ವಾಪಸ್ ಬರ್ತೀನಿ ನಾನು. ಹೆಂಗದು 9 ತಿಂಗಳ ಮಗು ಕಲೆಗಾರ ಆಗೋದು, ಅಂದರೆ ನಟನಾಗೋದು? ಸರ್, ಅದು ಮೊದಲನೇ ಸಿನಿಮಾ ಪುಣ್ಯಕೋಟಿ ಅಂತ ಅದೊಂದು ಸಿನಿಮಾ ಸರ್. ಅದು ಐ ಥಿಂಕ್ ಗೋಪಿನಾಥ್ ದಾಸರು ಅಂತೇಳಿ ಅಪ್ಪ ಅಲ್ಲಿ ಬೆಂಗಳೂರಿಗೆ ಬಂದಾಗ ಹಿ ಇಸ್ ದ ಒನ್ ಹೂ ಟುಕ್ ಕೇರ್ ಅಂತೆ. ಪ್ರಭಾತ್ ಕಲಾವಿದರು ಅದರ ಹೆಡ್ ಅವರು. ಸೊ ಅವ್ರದ್ದು ಯಾವುದೋ ಒಂದು ಮೂವಿ, ಅದರಲ್ಲಿ ಒಂದು ಪುಣ್ಯಕೋಟಿ ಅಂತ ಸಿನಿಮಾ. ಅದರಲ್ಲಿ ಸುಮ್ಮನೆ ಒಂದು ಮಗು ಎಲ್ಲ ಮಕ್ಕಳಿರ್ತಾರೆ, ಆ ಮಕ್ಕಳ ಜೊತೆ ನಾನು ಕೂತಿರೋದೊಂದು ಸೀನ್. ಪುಟಾಣಿ ಮಗು, ಅದು 9 ತಿಂಗಳು, ಲೆಸ್ ದೆನ್ 1 year. ಯಾಕಂದ್ರೆ ಆತನೇ ಕೂತಿದ್ದೀನಿ, ಆ ಥರದೊಂದು ಏನೋ ಮಗುದೊಂದು ಸೀನ್ ಅದು. ಬಟ್ ಏನಂತೇಳಿ ಆ ಮೂವಿ ರಿಲೀಸ್ ಆಗಿಲ್ಲ, ಅದು ಆ ಪರ್ಟಿಕ್ಯುಲರ್ ಮೂವಿ. ಅದಾದಮೇಲೆ ನನ್ನ ಫಸ್ಟ್ ಮೂವಿ ಬಂದು ಹಿಂದಿ ಮೂವಿ. ಕನ್ನಡ ಅಲ್ಲ, ಫಸ್ಟ್ ಮೂವಿ ಹಿಂದಿ ಮೂವಿ. ಹಂಗೆ ಹಿಂದಿಗೆ ಹೆಂಗೆ ಕಂಡು ಬರ್ತೀರಿ ನೀವು ಸರ್? ಹಿಂದಿ ಅಂತ ಹೇಳಿದ್ರೆ ನಾನು ಅದ್ಯಾವುದೋ ಸ್ಯಾರಿ ಶಾಪಲ್ಲಿ ನಾನು ಕರ್ಕೊಂಡು ಹೋಗಿದ್ರಂತೆ, ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ. ಅಲ್ಲಿ ಯಾರೋ ಡೈರೆಕ್ಟರ್ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ದು ಅಂತ ನಾನು ಕೇಳಿದ್ದೀನಿ. ಸೊ ಇದು ಅದು ಮೇರಿ ಅಲ್ಲ, ಮಾಂಗ್ ಬರೋ ಸಜನಾ. ಅದರಲ್ಲಿ ಜಿತೇಂದ್ರ ಸರ್ ಮೇನು, ಇವರು ರೇಖಾ ಮೇಡಮ್ ಮತ್ತೆ ಮೋಸ್ಮಿ ಚಟರ್ಜಿ ಮೇಡಮ್, ಅವ್ರದ್ದು ಮೂವಿ. ಸೊ ಅದು ನನ್ನ ಫಸ್ಟ್ ಮೂವಿ ಇಂಡಸ್ಟ್ರಿಗೆ. ಅದ್ರಲ್ಲಿ ಕೂಡ ನಾನು ತುಂಬ ತೀರಾ ಚಿಕ್ಕ ಮಗು, ಐ ಥಿಂಕ್ 1 ವರ್ಷ. ಒಂದೂವರೆ ವರ್ಷ 1.5-2 ವರ್ಷ ಆಗ್ತದೆ, ನಡೀತಾ ಇದ್ದೀನಿ ನಮ್ಮ ಮೂವಿ. ನಡೀತಾ ಇದ್ದೀನಿ 1.5-2 ವರ್ಷ ಆಯ್ತು.
ಸೊ ಅದು ನನ್ನ ಆಕ್ಚುಲಿ ಆನ್ ಸ್ಕ್ರೀನ್ ಓಕೆ. ಬಂದಿರೋಂಥ ಫಸ್ಟ್ ಮೂವಿ ಅದು. ಅಂದ್ರೆ ಕ್ಯಾಮ್ರಾ, ಲೈಟಿಂಗ್ಸು, ಈ ಲಾಜಿಕ್ಗಳು ಗೊತ್ತಿಲ್ದಿರೋ ವಯಸ್ಸದು, ಹೌದು ಹೌದು, ಏನು ಗೊತ್ತಿಲ್ಲ ಅಲ್ಲ. ಏನೂ ಗೊತ್ತಿಲ್ಲ. ಅದರಲ್ಲಿ ಅದರಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತೆ. ಸ್ವಿಮ್ಮಿಂಗ್ ಪೂಲಲ್ಲಿ ಇವರೆಲ್ಲ ಮಾತಾಡ್ತಿರ್ತಾರೆ, ಆ ಮಗು ಬಾಲ್ ತಗೊಳಕ್ ಹೋಗ್ಬಿಟ್ಟು ನೀರಲ್ಲಿ ಬೀಳುತ್ತೆ. ಸೊ ಆ ಸೀನ್ ಅವ್ರು ಹಾಗೆ ತೆಗಿಬೇಕು ಅಂತಾನೆ ಪ್ಲಾನ್ ಮಾಡಿದಂತೆ. ಅಂಡ್ ಅಫ್ಕೋರ್ಸ್ ಪೇರೆಂಟ್ ಪರ್ಮಿಷನ್ ತಗೊಂಡು ಏನೋ ಮಗು ನಡ್ಕೊಂಡು ಹೋಗೋದು, ಆ ಪೂಲ್ ಹತ್ರ ಹೋದಾಗ ಮಗುನ ತಳ್ಳಿ ನೀರಲ್ಲಿ ನಿಜ ತಳ್ಳಿ, ಬಟ್ ಸೇಫ್ ಗಾರ್ಡ್ ಮಾಡೋದಕ್ಕೆ ಕೆಲವರು ಇದ್ರಂತೆ ಪೂಲಲ್ಲಿ. ಬಿದ್ದ ತಕ್ಷಣ ನನ್ನ ಮೇಲೆ ಎತ್ಕೊಂಡು ಅವಾಗ ನನಗೆ ಏನೋ ಸ್ವಲ್ಪ ಅವಾಗ ಬಂದು ವಿಕ್ಸು ಇದೆಲ್ಲ ಕೊಟ್ಟಿದ್ದಂತ ಜಿಂದರ್ ಸರ್ ಅಂತೆ. ಯಾಕಂದ್ರೆ ಚಿಕ್ಕ ಮಗು ಆದ್ರಿಂದ ಕೇರ್ ತಗೊಳ್ಳಿ ಅಂತೇಳಿ. ಸೊ ಈ ಥರದೆಲ್ಲ ನಾನು ಕೇಳ್ಪಟ್ಟಿದ್ದೀನಿ ಆಗ. ಸೊ ಅದಕ್ಕೆ ಹೇಳಿದ್ದು ಐ ವಾಸ್ ಬ್ಲೆಸ್ಡ್ ಅಂತೇಳಿ. ಈಗ ಸಾಮಾನ್ಯವಾಗಿ ಈ ಶೂಟಿಂಗ್ಗೆ ಮಕ್ಳು ಕರ್ಕೊಂಡ್ಬರ್ತಾರಲ್ಲ, ಹೌದು. ಈ ಜಾಸ್ತಿ ರಚ್ಚೆ ಹಿಡಿಯೋದು, ಹಠ ಮಾಡೋ ಮಕ್ಳು ಇರಲ್ಲ. ಏನ್ ಹೇಳ್ತಾರೆ ಒಂದಷ್ಟು ಕೇಳ್ತಿರ್ತಾರೆ, ಅಂತ ಮಗುನೇ ಚೂಸ್ ಮಾಡ್ತಾರೆ. ಹೌದು. ಸೊ ಹಂಗಾರೆ ಅರ್ಜುನ್ ಈಸ್ ಅ ವೆರಿ ಗುಡ್ ಬಾಯ್. ಮೈಟ್ ಬಿ ಸರ್, ಇರ್ಬೋದು. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಇಲ್ಲಾಂದ್ರೆ ಅಷ್ಟೊಂದು ಸಿನಿಮಾದಲ್ಲಿ ಹಠ ಮಾಡೋ ಹುಡುಗ ಅಲ್ಲ. ನನ್ಗೆ ಗೊತ್ತಿಲ್ಲ, ಹಠ ಮಾಡ್ತಾ ಇರ್ಲಿಲ್ವಂತೆ. ಮಗು ಇಲ್ಲಿ ನಿಂತ್ಕೋಪ ಅಂದ್ರೆ ಅಲ್ಲಿ ನಿಂತ್ಕೊಳ್ಳೋದು. ಹೌದು ಹೌದು. ಹಿಂಗೆ ಎಕ್ಸ್ಪ್ರೆಷನ್ ಕೊಡಪ್ಪ ಅಂದ್ರೆ ಎಕ್ಸ್ಪ್ರೆಷನ್ ಕೊಡೋದು ಅಲ್ವಾ? ಹೌದು. ಅಂತವ್ರ ಸೆಲೆಕ್ಟ್ ಮಾಡ್ತಾರೆ. ಕರೆಕ್ಟ್. ಇಲ್ಲ ಎಂತ ಸೆಲೆಕ್ಟ್ ಮಾಡ್ತಾರ ಮಾಡಲ್ಲ. ಸೊ ವೆರಿ ಗುಡ್ ಡಿಸೆಂಟ್ ಬಾಯ್. ಎಸ್, ಗುಡ್ ಬಾಯ್. ಓಕೆ, ಗುಡ್ ಬಾಯ್, ನೈಸ್. ಈಗ ಹಿಂದಿ ಆಯ್ತು, ಅಲ್ಲಿಂದ ಹೆಂಗೆ ಅಂದ್ರೆ ಆ ಶೂಟಿಂಗ್, ಈ ಹುಡುಗ ಚೆನ್ನಾಗಿ ಮಾಡ್ತಾನೆ ಮಗು ಅಂತ ಅಪ್ಪ ಅಮ್ಮಂಗೆ ಹೇಳಿ ಕರ್ಸ್ಕೊತಿದ್ರು ಬೇರೆ ಕಡೆ ಎಲ್ಲ, ಹೆಂಗೆ ಆಗ್ತಿತ್ತು? ಸರ್ ನಂದು ಹಿಂದಿ ಆದ್ಮೇಲೆ ನಾನು ನೆಕ್ಸ್ಟ್ ಮಾಡಿದ್ದು ಬಂದು ಸಿಂಹದ ಮರಿ ಸೈನ್ಯ. ಕನ್ನಡ ಫಸ್ಟ್ ಸಿನಿಮಾ. ಸಿಂಹದ ಮರಿ ಸೈನ್ಯ ನಂದು ಕನ್ನಡ ಫಸ್ಟ್ ಸಿನಿಮಾ. ಓಕೆ. ಆ್ಯಂಡ್ ಅದಕ್ಕೆ ಕೂಡ ಅಫ್ಕೋರ್ಸ್ ಅಮೇಝಿಂಗ್ ಸ್ಟಾರ್ ಕ್ಯಾಸ್ಟ್. ಹೌದು. ಎಲ್ಲ ಚೈಲ್ಡ್ ಆರ್ಟಿಸ್ಟ್ಗಳಿದ್ರು, ರೈಟ್ ಫ್ರಮ್ ಅರ್ಜುನ್ ಸರ್ಜಾ ಅಣ್ಣ ಅಲ್ಲಿಂದ ಹಿಡಿದು ಬೇಬಿ ರೇಖಾ ಮೇಡಮ್, ಬೇಬಿ ಇಂದ್ರಾ ಮೇಡಮ್ ಎಲ್ಲರೂ ಇದ್ರು ಅದರಲ್ಲಿ. ಸೊ ಅಲ್ಲಿ ಆ ಮೂವಿದು ಸ್ವಲ್ಪ ಸೀನ್ ನಂಗೆ ಸ್ವಲ್ಪ ನೆನಪಿದೆಯಾ? ಸ್ವಲ್ಪ, ಯಾಕಂದ್ರೆ ನನಗೆ ಅಂಬರೀಷ್ ಪುರಿ ಅವ್ರ ಕಂಡು ತುಂಬ ಭಯ ಅಂತ. ಸೊ ಅವ್ರು ಅದರಲ್ಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದು. ಅವರನ್ನು ಹೆಲಿಕಾಪ್ಟ್ರಲ್ಲಿ ಕಿಡ್ನ್ಯಾಪ್ ಮಾಡೋದು, ಇದೆಲ್ಲ ವೆರಿ ವೆರಿ ಎಲ್ಲೋ ಒಂದು ಕಡೆ ನೆನ್ಪು ಮಾಡಿದಾಗ, ಯಾಕಂದ್ರೆ ಮೇ ಬಿ ಆ ಭಯ ಇನ್ನೂ ಅಷ್ಟು ಕೂತಿತ್ತೇನೋ ಅವಾಗ. ಸೊ ಹಾಗಾಗಿ ಒಂದು ವೆರಿ ವೆರಿ ಸ್ವಲ್ಪ ನೆನಪಿದೆ. ಆ್ಯಂಡ್ ಇನ್ನೊಂದು ನನಗೆ ಆ್ಯಕ್ಚುಲಿ ನಂದು ಆ ಪರ್ಟಿಕ್ಯುಲರ್ ಶೂಟಿಂಗ್ ಬಗ್ಗೆ ಹೇಳ್ತಾ ಇದ್ದಿದ್ದು ಜಯಂತಿ ಅಮ್ಮ ಅವರು. ಸೊ ಅವ್ರು ನಾನು ಮೀಟ್ ಮಾಡಿದಾಗೆಲ್ಲ ಅವ್ರು ನನಗೆ ಅಲ್ಲಿ ಶೂಟಿಂಗ್ ಬಂದಾಗ ತಿರುಗಿ ಅಂತ ಹೇಳಿದಾಗ ಅಷ್ಟು ಜಸ್ಟ್ ರೌಂಡ್ ಅಂತೆ ಟರ್ನ್ ಮಾಡ್ತಿದ್ದಂತೆ. ಸೊ ಅದ್ರ ಬಗ್ಗೆ ಅಥವಾ ಈ ಥರದ್ದು ಕೆಲವೊಂದು ಇನ್ಸಿಡೆಂಟ್ಗಳನ್ನ ಹೇಳ್ತಾ ಇದ್ರು. ಸೊ ಅದೇನಾಗುತ್ತೆ, ಮೈಟ್ ಬಿ ಐಮ್ ಟೂ ಯಂಗ್ ಅಥವಾ ಕಿಡ್ ಅವಾಗ, ಬಟ್ ಅವರ ಒಂದು ರಿಲೇಟ್ ಏನು ಮಾಡ್ತಿರ್ತಾರೆ ಅದು ನನಗೆ ಸ್ವಲ್ಪ ಓಕೆ, ಈ ಥರ ಆಗ್ತಿತ್ತೇನೋ ಐ ಕ್ಯಾನ್ ಜಸ್ಟ್ ರಿಲೇಟ್ ಆ ಥರ. ಬಟ್ ನಿಮ್ಮ ಜೊತೆ ಯಾವಾಗಲೂ ಶೂಟಿಂಗ್ ಪ್ಲೇಸ್ಗೆಲ್ಲ ಅಜ್ಜಿ ತಾತ ಬರ್ತಾಯಿದ್ರು. ಎಸ್, ಅಮ್ಮಂದು ಅಪ್ಪ ಆ್ಯಂಡ್ ಅಮ್ಮಮ್ಮ. ಯಾಕಂದ್ರೆ ಅವರು ಅಮ್ಮಮ್ಮ ಬಂದು ಕನ್ನಡ ಬರ್ಕೊಂಡು, ಯಾಕಂದ್ರೆ ಹಿಂದಿ ಇರ್ತಿತ್ತಲ್ಲ, ಸಾರಿ ತೆಲುಗು, ಅದನ್ನ ಕನ್ನಡದಲ್ಲಿ ಬರ್ಕೊಂಡು ಅದನ್ನ ನನಗೆ ಡೈಲಾಗ್ಸ್ ಹೇಳ್ಕೊಡ್ತಾ ಇದ್ರು. ಹೆಂಗೆ ಪುಟಾಣಿ ಮಗು ಕನ್ನಡ ಮಾತಾಡೋದೇ ಕಷ್ಟ ಇರುತ್ತೆ, ನಮ್ಮ ಮದರ್ ಟಂಗ್. ಅಂಥದ್ದು ಹಿಂಗೆ ಬೇರೆ ಭಾಷೆ ಎಲ್ಲ ಗೊತ್ತಿಲ್ಲ ಸರ್. ಇಟ್ಸ್ ಲೈಕ್ ಮೇ ಬಿ ಪ್ರಾಕ್ಟೀಸ್ ಇರ್ಬೋದು, ಆ ವಯಸ್ಸಿಗೆ ಬಹುಶಃ ಕಲಿಯೋಕ್ಕಾಗೋದು ಅನ್ಸುತ್ತೆ. ಇರ್ಬೋದು. ಏನು ಹೇಳಿದ್ರು ಅದನ್ನ ರಿಪೀಟ್ ಮಾಡ್ಬೇಕಲ್ಲ, ಅಷ್ಟೇ ತಾನೇ. ಹೌದು. ಮತ್ತೆ ಆಗಿನ ಡೈರೆಕ್ಟರ್ಗಳು ಕೂಡ ಹಾಗೆ ಇದ್ರು ಸರ್. ಅವರು ಮಗು ಅಂದ ತಕ್ಷಣ ಏನು ಮಕ್ಳ ಹತ್ರ ಇದು ಮಾಡ್ತಿರ್ಲಿಲ್ಲ. ದೇಶ್ ಬಿ ಸ್ಟ್ರಿಕ್ಟ್. ನನಗೆ ಲಿಟ್ರಲಿ ಒಂದು ಡೈರೆಕ್ಟ್ರು ಕೆನ್ನೆ ಮೇಲೆ ಹೊಡೆದಿದ್ದಾರೆ ಜೋರಾಗಿ, ಚಟಾರನ್ನು ಬಿಟ್ಟಿದ್ದಾರೆ ಏಟು. ಬಿಕಾಸ್ ಶೂಟಿಂಗಲ್ಲಿ ಪುಟಾಣಿ ಮಗು ಇದ್ದಾಗ. ಹೌದು. ಬಿಕಾಸ್ ಹೇಗಂತ ಹೇಳಿದ್ರೆ ಆನ್ ಸ್ಟೇಜಲ್ಲಿ ಅದೊಂದು ಪರ್ಟಿಕ್ಯುಲರ್ ಸಾಂಗ್ಗೆ ನಾನು ಅಳಬೇಕು. ಅಪ್ಪ ಅಮ್ಮ ದೂರ ಆಗಿರ್ತಾರೆ, ಅವರು ಎದುರುಗಡೆ ಕೂತಿರ್ತಾರೆ. ಸೊ ಹಾಡ್ತಾ ಐ ನೀಡ್ ಟು ಕ್ರೈ. ಅವರು ಶಾರ್ಟ್ಸ್ ನನಗೆ ಅಂದರೆ ಸ್ವಲ್ಪ ನೆನಪಿದೆ. ಅದು ಐ ವಾಸ್ ಮೇ ಬಿ 6 ಇಯರ್ಸ್. ಸೊ ನಂಗೆ ಅದು ಆಗ್ತಿಲ್ಲ, ಅಳೋಕ್ಕಾಗ್ತಿಲ್ಲ. ಬಿಕಾಸ್ ಅವರು ವಿತೌಟ್ ಗ್ಲಿಸರಿನ್ನು ಅಳಬೇಕು, ಅಥವಾ ನಾನು ಮೇ ಬಿ ನಂದು ಫೇಸ್ ಕಟ್ ಅಳು ಥರ ಮುಖ ಬೇಕು ಅವ್ರಿಗೆ. ಬರೀ ಕಣ್ಣಲ್ಲಿ ನೀರು ಬರ್ತಿದೆಯೇನೋ, ಅವ್ರಿಗೆ ಆ ಫೀಲ್ ಬರ್ತಾ ಇಲ್ಲ. ಏನು ಹಾಡಿದ್ದಾರೆ ಆ ಹಾಡಿರೋ ಫೀಲ್ ನನ್ನ ಮುಖದಲ್ಲಿ ನಾನು ಹಾಡ್ತೀನಿ ಅಂತ ಅವ್ರಿಗೆ ಬರ್ತಾ ಇಲ್ಲ ಡೈರೆಕ್ಟ್. ಸೊ ಏನಿಲ್ಲ, ಸ್ಟೇಜ್ ಮೇಲೆ ಬಂದರು, ಹಿಂಗೆ ನೋಡಿದ್ರು, ಒಂದೇ ಒಂದು 2 ಸಲ ಬಿಟ್ಟಿದ್ದು ನನಗೆ ಕೆನ್ನೆ ಮೇಲೆ ಚಡಾರನ್ ಬಿಟ್ಟಿದ್ದಾರೆ. ಅಳು ಶುರು ಆಯಿತು. ಟೇಕ್ ಮಾಡಿದ್ದಾರೆ. ಅದಾದ್ಮೇಲೆ ಅವ್ರು ಬೈಸ್ಕೊಂಡಿದ್ದಾರೆ. ಅಜ್ಜ ಅಮ್ಮ ಮಾತ್ರ ಪೇರೆಂಟ್ಸ್ ಹತ್ರ ಬೈಸ್ಕೊಂಡಿದ್ದಾರೆ, ಬೇರೆ ಆರ್ಟಿಸ್ಟ್ ಹತ್ರ ಬೈಸ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಅದು ಬೇಕಿತ್ತು ಅಲ್ಲಿ. ಸೊ ಹೊಡೆದಿದ್ದಕ್ಕೆ ಅಳು ಬಂತು, ಹತ್ತಿದ್ದಕ್ಕೆ ಆಕ್ಟಿಂಗ್ ಬಂತು.
ಅಂದರೆ ಆ ಥರ ತಗೊಳ್ತಾ ಇದ್ರು ಅಂತ ನಾನು ಹೇಳೋದು. ಅವರು ಹೊಡೆದಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಸರ್. ಬಟ್ ಅವ್ರ ಹತ್ರ ಮಾಡಿರಲಿಲ್ಲ ಅಂದರೆ, ನಂದು ಆ್ಯಕ್ಟಿಂಗ್ ಬಂದಿರಲಿಲ್ಲ ಅಂದರೆ ಅರ್ಜುನ್ ಮತ್ತೆ ನೆಕ್ಸ್ಟ್ ಸಿನಿಮಾಗೆ ಹೋಗ್ತಿರ್ಲಿಲ್ಲ. ಬಟ್ ಇಸ್ ವಾಟ್ ಐ ಫೆಲ್ಟ್. ಸೊ ಈ ಥರ ಒಬ್ಬೊಬ್ರದ್ದು ಡೈರೆಕ್ಟರ್ದು ಒಂದೊಂದು ಸ್ಟೈಲ್ ಇರುತ್ತೆ ಆ್ಯಕ್ಟಿಂಗ್ ತೊಗೊಳೋದಕ್ಕೆ. ಅವರು ಆ ಥರದ ಆ್ಯಕ್ಟಿಂಗ್ ತೊಗೊಂಡಿದ್ದಾರೆ, ನಾನು ಕೊಟ್ಟಿದ್ದೀನಿ. ನಾವು ಈಗಲೂ ನೀಮಿಟ್ಟಿದ ಹಾಡನ್ನ ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೌದು, ಅದು ನಿಜವಾಗ್ಲೂ ಹೊತ್ತಿದ್ದ ಅದು ಆ್ಯಕ್ಟಿಂಗಲ್ಲಿ? ಅದು ಗ್ಲಿಸರಿನ್? ಇಲ್ಲ, ಮೋಸ್ಟ್ಲಿ ಗ್ಲಿಸರಿನ್ ಇರ್ಬೋದು, ಹತ್ತಿದಿರ್ಬೋದು. ಬಟ್ ಆ ಸಾಂಗ್ ನಾನು ನೋಡಿದ್ರು ಕೂಡ ನಾನು ಹತ್ತಿದ್ದೀನಿ ಸರ್. ಆಮೇಲೆ ದೊಡ್ಡವರಾದ್ಮೇಲೂ ಯಾವುದೋ ಚಾನಲ್ಗೆ ನಂಗೆ ನೆನಪಿಲ್ಲ, ನೀ ಬರೆದ ಕಾದಂಬರಿದು ಒಂದು ಈವೆಂಟ್ ಮಾಡಿದ್ರು. ನಾನು ಮತ್ತೆ ಭವ್ಯ ಮೇಡಮ್ ಇಬ್ರು ಕೂತಿದ್ವಿ. ಆ ಸಾಂಗ್ ನನಗೆ ಅಳು ಬಂತು. ಓಕೆ, ಟೆಲ್ ಅಸ್. ಈಗ ಒಂಥರ ಎಲ್ಲರ ಕಣ್ಣುಗಳು ನಿಮ್ಮ ಮೇಲೆ, ಬಿಕಾಸ್ ಒಂದು ನೀವು ಆಗ್ಲೇ ಚೈಲ್ಡ್ ಸ್ಟಾರ್. ನೀವು ಶೂಟಿಂಗ್ ಅಲ್ಲಿ ಇದ್ದಾಗ್ಲೂ ಎಲ್ಲರೂ ಪ್ಯಾಂಪರ್ ಮಾಡ್ತಿದ್ರು. ಹೀರೋಯಿನ್ ಇದ್ರು ಅಷ್ಟೇ, ಸೋ ಕ್ಯೂಟ್. ಅವ್ರ ಮನೆಯಿಂದ ತಂದಿದ್ದು ನಿಮ್ಗೆ ಕೊಡೋದಿಂದ ಹಿಡಿದು ಇಡೀ ಸೆಟ್ಟಲ್ಲಿ ಹಂಗಿರ್ತಿದ್ರಿ. ಹೊರಗಡೆ ಬಂದ್ರ ಎಲ್ಲಿ ನೋಡಿದ್ರು ನಿಮ್ಮನ್ನ, ಅರ್ಜುನ್ ಇವತ್ತಿನ ಪ್ರಕಾರ ಸೆಲ್ಫಿ ಇರ್ಲಿಲ್ಲ, ಕ್ಯಾಮ್ರಾ ಇರ್ಲಿಲ್ಲ, ಅಷ್ಟು ಬಿಟ್ರೆ ಎಲ್ಲರೂ ಮಾತಾಡ್ಸೋದು, ರೆಕಗ್ನೈಸ್ ಮಾಡೋದು ಇದ್ದೇ ಇರುತ್ತೆ ನಿಮಗೆ. ಡ್ಯೂ ರಿಮೆಂಬರ್ ನೀವು ಆ ಥರ ನೆನಪಿಸ್ಕೊಂಡಿದ್ದೆಲ್ಲ ನೆನಪಿದ್ಯಾ? ಸರ್, ನನ್ನ ಜಾಸ್ತಿ ಆಚೆ ಬಿಡ್ತಾ ಇರಲಿಲ್ಲ ಸರ್ ಮನೆಯಿಂದ. ಓ ಹೌದು, ನಾನು ಈಗ ಆ ಪರ್ಟಿಕ್ಯುಲರ್ ವಿಷಯದಲ್ಲಿ ನಾನು ತುಂಬ ನನಗೆ ಬೇಜಾರಿದೆ. ಅಂದರೆ ಹೊರಗೆ ಬಿಡಲಿಲ್ಲ ಅಂತಲ್ಲ, ಬಿಡೋಕೆ ಆಗ್ತಿರ್ಲಿಲ್ಲ ಡೆಫಿನೆಟ್ಲಿ. ಇವಾಗ ನೀವೇ ಫಾರ್ ಎಕ್ಸಾಂಪಲ್ ಹೇಳಿ, ಚಿಕ್ಕೂರಿದ್ದಾಗ ರೋಡಲ್ಲಿ ಆಡಿದ್ದೀರಾ, ಕ್ರಿಕೆಟ್ ಆಡೋದು, ಗಿಲ್ಲಿ ದಾಂಡು ಆಡೋದು. ನಾನು ಅದು ಆಡಲೇ ಇಲ್ಲ. ಅಯ್ಯೋ ಹೌದಾ? ಇಲ್ಲ. ನನಗೆ ಮನೆ ಶೂಟಿಂಗ್, ನನಗೆ ಮ್ಯಾಕ್ಸಿಮಮ್ ನನಗೆ ತುಂಬ ಖುಷಿ ಕೊಡೋದು ನನ್ನ ಅಜ್ಜ ಮನೆ. ಅವ್ರ ಮನೆ ಇತ್ತು, ಒಂದು ಚಿಕ್ಕದಾಗ ಒಂದು ಕಾಂಪೌಂಡ್ ಎಲ್ಲ ಇತ್ತು. ಸೊ ಅಷ್ಟು ಗೋ ಆ್ಯಂಡ್ ಎಂಜಾಯ್ ಇದೆ. ಸೊ ಫ್ರೆಂಡ್ಸು ಅದೇ ಸ್ಕೂಲ್ ಹೋದಾಗ ಫ್ರೆಂಡ್ಸ್ ಅಷ್ಟೇ, ಅದೇ ಫ್ರೆಂಡ್ಸ್. ಇಲ್ಲಿ ಯಾರು ಫ್ರೆಂಡ್ ಇಲ್ಲ? ನೋ ಫ್ರೆಂಡ್ಸ್. ಸೊ ಗೋಲಿ ಆಟ, ಯಾವ್ರಿ ಆಟ, ಕ್ರಿಕೆಟ್, ಅಳುಗುಳಿ ಮನೆ, ಚೌಕಾಬಾರ, ಅಂದ್ರೆ ಈ ಚೌಕಾಬಾರ ಎಲ್ಲ ಬಂದು ನನ್ನ ಕಸಿನ್ಸ್ ಜೊತೆ ಆಡ್ತಿದ್ದೆ ಅಷ್ಟೇ. ಸಮ್ಮರ್ ವೆಕೇಶನ್ಸ್ ಅಲ್ಲಿ ಅಂದ್ರೆ ನಂದು ಇನ್ನೊಂದು ಕಸಿನ್ದು ಅವ್ರ ಫಾದರ್ ಬಂದು ಬ್ಯಾಂಕ್ ಎಂಪ್ಲಾಯ್ ಆಗಿದ್ರು. ಸೊ ಅವ್ರಿಗೆ ಬೇರೆ ಬೇರೆ ಜಾಗದಲ್ಲಿ ಹೇಳ್ತಾರೆ, ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಪ್ರಮೋಷನ್ ಟ್ರಾನ್ಸ್ಫರ್ ಆಗ್ತಿತ್ತು. ಸೊ ನಾವು ಕೆಲವೊಂದು ಹಳ್ಳಿ, ಮುದೋಳ್, ಈ ಥರ ಕೆಲವು ಹಳ್ಳಿಗಳು ಹೋಗ್ತಾ ಇದ್ವಿ. ಸೊ ಅಲ್ಲಿ ಆಡ್ತಾ ಇದ್ವಿ ಅಷ್ಟೇ ವಿನಃ, ಅದು ಮೇ ಬಿ ಸ್ಪ್ಯಾನ್ ಆಫ್ ವೀಕ್ ಅಷ್ಟೇ. ಅದು ಮುಗೀತು ಅಷ್ಟೇ. ಯಾವ್ದು ಆಟದ ಸಾಮಾನು ನನಗೆ ಬೇಕು ನೋ, ಇಲ್ಲ ಸರ್, ಇಲ್ಲ. ಓ ಮೈ ಗುಡ್ನೆಸ್, ನಂಗೆ ತುಂಬಾ ನಿಮ್ಮ ಚೈಲ್ಡ್ಹುಡ್ ಡೇಸ್ ಸ್ಪೆಷಲ್ ಆಗಿ ಕಾಣಿಸ್ತಿದೆ ಈಗ ನನಗೆ. ಸೊ ಅದು ಆಟನೇ ಇಲ್ಲ ನನಗೆ. ಎಲ್ಲರಂತಿರ್ಲಿಲ್ಲ ನಿಮ್ಮ ಬಾಲ್ಯದ ಜೀವನ ಹಾಗಾದ್ರೆ. ಬಟ್ ಸೀರಿಯಸ್ ಕಿಡ್ ಹೋಗ್ಲಿ ನೀವು? ಸೀರಿಯಸ್ ಕಿಡ್ ಏನಿಲ್ಲ. ಕಸಿನ್ಸ್ ಎಲ್ಲ ಹೇಳ್ತಾರೆ ಸಿಕ್ಕಾಪಟ್ಟೆ ಕಾಲು ಎಳಿತಿದ್ದಂತೆ, ತರಲೆ ಮಾಡ್ತಿದ್ದಂತೆ, ಇದೆಲ್ಲ ಹೇಳ್ತಾರೆ. ಬಟ್ ಅದು ನಂದು ಇಲ್ಲಿಗೆ ಮಾತ್ರ ಸೀಮಿತವಾಗ್ತಿತ್ತು. ಹೊರಗಡೆ ಐ ವಾಸ್ ಡೆಫಿನೆಟ್ಲಿ, ನಾನು ಒಂಥರ ಇಂಟ್ರೋವರ್ಟ್ ಜಾಸ್ತಿ ಇದ್ದೆ. ಹೊರಗಡೆ ಐ ವಾಸ್ ಟೋಟಲಿ ಇಂಟ್ರೋವರ್ಟ್. ನನಗೆ ಎಷ್ಟೊಂದು ಜನ ಅದೊಂದು ಫಂಕ್ಷನಲ್ಲಿ, ಏನಪ್ಪ ಹುಡುಗನಿಗೆ ಎಷ್ಟೊಂದು ದುರಹಂಕಾರ ಅಂತ ಹೇಳಿದಾರಂತೆ. ಬಟ್ ಅಷ್ಟೊಂದು ದುರಹಂಕಾರ ಅಲ್ಲ. ನಾನೇ ಹೋಗಿ ಯಾರ ಹತ್ರ ಮಾತಾಡಲ್ಲ ಅಷ್ಟೇ. ನನ್ನ ಪಾಡಿ ನನಗೆ, ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಸರ್, ಐ ಲೈಕ್ ಟು ಬಿ ಅಲೋನ್. ಓಕೆ. ಅಂದರೆ ಎಷ್ಟು ಸತಿ ಅಷ್ಟೇ, ಈಗಲೂ ಕೂಡ ಯಾವ ಒಂದು ತುಂಬ ಕ್ರೌಡ್ ಇದ್ದಾಗ ನನಗೆ ಅಲ್ಲಿ ಹೋಗ್ಬೇಕು, ಇದು ಮಾಡಬೇಕು, ಐ ಡೋಂಟ್ ಫೀಲ್ ಬೋರ್. ನಂಗೆ ಒಬ್ಬನೇ ಇದ್ರೂ ನನಗೆ ಬೋರ್ ಆಗಲ್ಲ. ಬಟ್ ನೀವೇ ಮೇಲ್ ಬಿದ್ದೋಗಿ ಮಾತಾಡ್ಸಲ್ಲ ಯಾರನ್ನು? ಮಾತಾಡ್ಸ್ತಿರ್ಲಿಲ್ಲ. ಅಟ್ಲೀಸ್ಟ್ ಇವಾಗ ಪರಿಚಯ ಇದ್ದಾರೆ, ಹೋಗ್ತೀನಿ. ಇವಾಗ ನೀವು ಸಿಗ್ತೀರಾ ಎಲ್ಲಾದರೂ, ಡೆಫಿನೆಟ್ಲಿ ಐ ಗೋಂಟ್ ಟಾಕ್ ಟು ಯು. ಅದೇ ಈ ಸ್ವಲ್ಪ ಹಿಂದೆ ಆಗಿದ್ದಿದ್ರೆ ನಾನು ಮಾತಾಡಿಸ್ತಾ ಇರಲಿಲ್ಲ. ನಾನು ನನ್ನ ಪಾಡಿಗಿರ್ತಾ ಇದ್ದೆ, ಏನು ಮಾತಾಡಲಿ ಅಂದ್ಬಿಟ್ಟು ಅಷ್ಟೇ. ದಿಸ್ ವಾಸ್, ಇದಂದ್ರೆ ನಾನು ಚಿಕ್ಕ ಮಗುವಿಂದನೂ ಹಾಗೆ ಇದ್ದಿದ್ದು ನಾನು. ಹೌದು. ಅಂದ್ರೆ ಪುಟಾಣಿ ಮಗು ಇದ್ದಾಗ ಏನೇನಿಲ್ಲ, ಲೋಕಲ್ ಲೈಫ್ ಅಂತಾರಲ್ಲ, ಆ ಲೋಕಲ್ ಲೈಫ್ ನಾನು ಮಿಸ್ ಮಾಡಿದ್ದೀನಿ. ಬಟ್ ಅದೇ ಒಂದು ಇದನ್ನ ಮಿಸ್ ಮಾಡೋದ್ರಿಂದ ಅದು ತುಂಬಾ ಸಿಕ್ಕಿದೆ. ಸೊ ಅದು ಸಿಕ್ಕಿರಲ್ಲ ಅಂದ್ರೆ ಇದು ಸಿಗ್ತಾ ಇತ್ತು, ಅಷ್ಟೇ ಡಿಫ್ರೆನ್ಸ್ ಇರೋದು. ಓಕೆ, ಟೆಲ್ ಮಿ. ಆಯ್ತು, ಸಿಂಹದ ಮರಿ ಸೈನ್ಯ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಹಿಂಗೆ ಆಫರ್ಗಳು ಬರೋಕ್ಕೆ ಶುರು ಆಯ್ತಾಗ? ಸಿಂಹದ ಮರಿ ಸೈನ್ಯ ಮಾಡಿದೆ. ಅದಾದ್ಮೇಲೆ ಮತ್ತೆ ಹಿಂದಿ ಮಾಡಿದೆ, ಮೇರಿಯಾ ವಾಸುನು. ಅದು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಅವ್ರದ್ದು ಡೈರೆಕ್ಷನು. ಅದನ್ನು ಮಾಡಿದೆ. ಅದನ್ನು ಮಾಡಿದ್ಮೇಲಿಂದ ಅಫ್ಕೋರ್ಸ್ ಇಲ್ಲಿ ಡೈರೆಕ್ಟರ್ಗಳಿಗೆ ಯಾವಾಗ ಗೊತ್ತಾಯ್ತು ನಾನು ಮಾಡ್ತಾ ಇದ್ದೀನಿ ಅಂತೇಳಿ, ದೆನ್ ಹಾಗಾಗಿ ಒಬ್ರದ್ದೊಬ್ರು ಪರಿಚಯ ಆಗ ಸಿನಿಮಾ ಇಂಡಸ್ಟ್ರಿ ಇಲ್ಲ ಸರ್. ಇವಾಗ ಅಟ್ಲೀಸ್ಟ್ ನಿಮಗೆ ಹುಡ್ಕೋದಕ್ಕೆ ತುಂಬ ಜನ ಸಿಗ್ತಾರೆ. ಹೌದು.
ಅವಾಗ ಎಷ್ಟು ಮೇ ಬಿ ಚೆನ್ನಾಗಿ ಮಾಡ್ತೀನ ಕಂಟಿನ್ಯೂ ಆಗ್ತಾ ಹೋಗ್ತೀನಿ. ಸೊ ಶೂಟಿಂಗ್ ಟು ಶೂಟಿಂಗ್ ಮೌತ್ ಪಬ್ಲಿಸಿಟಿ ಅದು. ಮೌತ್ ಪಬ್ಲಿಸಿಟಿ. ಪುಟಾಣ್ ಹುಡುಗ ಚೆನ್ನಾಗಿ ಮಾಡ್ತಾನೆ ನೋಡು ಅಂತ. ಹೌದು. ಅಲ್ಲಿ ಯಾರೋ ಬೇರೆ ಆರ್ಟಿಸ್ಟ್ ನೋಡಿರ್ತಾರೆ, ಸೆಟ್ ವರ್ಕರ್ ನೋಡಿರ್ತಾರೆ, ಇನ್ನೊಬ್ರು ರೆಫರ್ ಮಾಡ್ತಿರ್ತಾರೆ. ಅದ್ರ ಜೊತೆಲಿ ಅಪ್ಪ ಕೂಡ ತುಂಬಾ ಹಿಂದೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ, ತ್ರಿವೇಣಿ ಅಂತ ಒಂದು ಮೂವಿ. ಅರುಣ್ ಸರ್? ಹೌದು. ಅವ್ರು ಆಕ್ಚುಲಿ ಬೆಂಗಳೂರಿಗೆ ಬಂದಿದೆ ಅದು ಹೀರೋ ಆಗಬೇಕು ಅಂತೇಳಿ. ಬಟ್ ಒಂದು ಸಿನಿಮಾ ಮಾಡಿದ್ರು, ಅದಾದ್ಮೇಲಿಂದ ಅವ್ರು ಮತ್ತೆ ಮಾಡಿಲ್ಲ. ಡ್ಯಾನ್ಸ್ ಲೈನ್ಗೆ ಕೋಚಿಂಗ್ ಫೀಲ್ಡಿಗೆ ಇಳಿದ್ರು. ಸೊ ಅಪ್ಪಂಗೂ ಕೂಡ ಸುಮಾರು ಜನ ಪರಿಚಯ ಇದ್ರು. ಬಟ್ ಅಪ್ಪ ಹೀರೋ ಆಗಿ ಮಾಡಿದ್ದ ಸಿನಿಮಾ ಅದು? ಹೌದು, ಅದರಲ್ಲಿ ಕಲ್ಯಾಣ್ ಕುಮಾರ್ ಸರ್ ಇದ್ದಾರೆ, ಅವ್ರ ಜೊತೆ ಅಪ್ಪ ಮಾಡಿದ್ದಾರೆ. ಯಾವ ಸಿನಿಮಾ ಅದು? ತ್ರಿವೇಣಿ ಬ್ಲ್ಯಾಕ್ ಅಂಡ್ ವೈಟ್ ಮೂವಿ ಅದು, ಅವಾಗ ಮಾಡಿದ್ದು. ಸೊ ಏನಾಯ್ತು, ಮೋಸ್ಟ್ಲಿ ಅವರು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಇದ್ದಿದ್ರಿಂದ ನನ್ನ ಹಿಡಿಯೋದು ಕಷ್ಟ ಆಗ್ತಿರ್ಲಿಲ್ಲ. ಅರುಣ್ ಅವ್ರ ಮಗ ಅಂತಿತ್ತು, ಅಥವಾ ಅವಾಗ ಮಾಡಿದ ಮೂವಿಗಳು ಹಾಗೆ ಇರ್ತಿತ್ತು ಸರ್. ಸಕ್ಕ ಒಂದು ಒಳ್ಳೆ ಒಂದು ಇಂಪ್ಯಾಕ್ಟ್ಗಳನ್ನ ಬೀಳ್ತಾ ಇತ್ತು. ಆ್ಯಂಡ್ ಇವಾಗ ನನ್ಗೆ ಗೊತ್ತಿಲ್ಲ, ಈಗ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾದಲ್ಲಿ ಮಾಡಿದಾಗ ಎಷ್ಟು ರೆಕಗ್ನೇಷನ್ ಸಿಗುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಅವಾಗ ಒಂದು ಸೀನ್ ಮಾಡಿದ್ರು ಆ ಸೀನ್ಗೆ ಆ ಪರ್ಟಿಕ್ಯುಲರ್ ಆರ್ಟಿಸ್ಟ್ಗೆ ರೆಕಗ್ನೇಷನ್ ಸಿಗ್ತಾ ಇತ್ತು. ಈಗ ಒಂದು ಸ್ಮಾಲ್ ಎಕ್ಸಾಂಪಲ್, ಅದು ನಿಜ ಹೇಳುವೇನು ಅಮ್ಮನಿನ ಕಂಡರೆ ಪ್ರೀತಿ, ಆ ಮೂವಿಲಿರೋದೆ ಆ ಸಾಂಗಲ್ಲಿ ನಾನು. ಕರೆಕ್ಟು. ಬಟ್ ಇವಾಗಲೂ ಚಕ್ರವರ್ತಿ ನೀವು ಮಾಡಿದಿರಲ್ಲ ಅಂತಾರೆ. ಬಿಕಾಸ್ ದ ಇಂಪ್ಯಾಕ್ಟ್ ಆಫ್ ದಟ್ ಸಾಂಗ್ ಎಷ್ಟಿದೆ ಅಂತ ಹೇಳಿದ್ರೆ, ಆ ಸಾಂಗ್ನ ಇಡೀ ಮೂವಿಯಲ್ಲಿ ಇರೋ ಥರನೇ ಇದೆ ಅದು. ಕರೆಕ್ಟ್. ಸೊ ದಟ್ ಈಸ್ ದ ವೇ ಆಫ್ ಮೂವಿ ಮೇಕಿಂಗ್ ಅನ್ಸುತ್ತೆ. ಮೇ ಬಿ ಅದು ದಟ್ಸ್ ಟು ಗುಡ್. ಆ ಮಗು ವಾಯ್ಸಲ್ಲಿ ಜಾನ್ಕಮ್ಮ ಹಾಡಿರೋದಕ್ಕೂ ಡೆಫಿನೆಟ್ಲಿ ಹೌದು. ಹೆಂಗೆ ನೀವು ಲಿಪ್ ಸಿಂಕ್ ಮಾಡ್ತಿದ್ರಲ್ಲ ಅದು ಹೇಳಿ. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ. ಹೌದು. ಅದಕ್ಕಿಂತ ಹಿಂದೆ ಮುಳ್ಳೇ ಇಲ್ಲದ ಗುಲಾಬಿ ಹೂಗಳು ನಾವೆಲ್ಲ, ಮುಳ್ಳಿನ ಗುಲಾಬಿ, ಅದರಲ್ಲೂ ಇದೆ ಆ ಪರ್ಟಿಕ್ಯುಲರ್ ಸಾಂಗಲ್ಲಿ. ಸೊ ಅದೇ ಹೇಳಿದ್ನಲ್ಲ ಸರ್, ಇಟ್ಸ್ ಮೇ ಬಿ ದಿ ಇಂಪ್ಯಾಕ್ಟ್ ಡೆಫಿನೆಟ್ಲಿ ಆ ಟೈಮಿನ ಮೂವಿ ಆ ಥರ ಇರ್ತಿತ್ತು ಸಿನಿಮಾ ಅಂದರೆ. ಈಗ ಕಲಾವಿದರಿಗೆ ಅಥವಾ ನಮಗೆಲ್ಲ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಒಂಥರ ಧನ್ಯತಾ ಭಾವ. ಎದುರುಗಡೆ ನೋಡ್ತೀವೋ ಅಥವಾ ಸಿಕ್ಬಿಟ್ರೆ, ಕೈ ಕುಲುಕ್ಬಿಟ್ರೆ ಒಂಥರ ಅಯ್ಯೋ ಪರಮಾನಂದ ಅನ್ನೋ ಥರ. ಈಗ ನಿಮಗೆ ಆ ವಯಸ್ಸಲ್ಲಿ ಅಣ್ಣವರೇ ಕಂದ ಅಂತ ಎತ್ಕೊಂಡ್ಬಿಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಯು ಟೆಲ್ ಮಿ ಹೌಸ್ ದಟ್ ಆ್ಯಕ್ಚುಲಿ. ಅಂದರೆ ಅರ್ಜುನ್, ಪುಟಾಣಿ ಕಂದ ಅರ್ಜುನ್ ಅಣ್ಣವರ ಮೀಟ್ ಮಾಡಿದ್ದು ಸರ್. ಅದು ಆ್ಯಕ್ಚುಲಿ ಎಷ್ಟು ನಂಗೆ ನೆನಪಿಲ್ಲ ಸರ್, ಯಾಕಂದ್ರೆ ನಾನು ಅದು ಕವಿರತ್ನ ಕಾಳಿದಾಸ ಆ ಮೂವಿಯಲ್ಲಿ ಮಾಡಿದಾಗ ಅದೇ ಭರತ ಅವರ ಮಗನ ಕ್ಯಾರೆಕ್ಟರ್ ನೆನಪಿಸ್ಕೊಳ್ಳಿ, ಈಗ ಕನೆಕ್ಟ್ ಮಾಡ್ಕೊಳ್ಳಿ. ಕವಿರತ್ನ ಕಾಳಿದಾಸ ಸಿನಿಮಾದ ಭರತ ಆ ಮಗು ಅದೊಂದು ಸಿಂಹದ ಜೊತೆ ಫೈಟ್ ಮಾಡತ್ತೆ ಒಂದು. ಹೌದು. ಸೊ ಆ ಮಗು ಇವರೇ, ಸಿಂಹದ ಜೊತೆ ಫೈಟ್ ಮಾಡುವ ಮಗು ಇದೆ ಅರ್ಜುನ್. ಸೊ ಆ ಮೂವಿ ಮಾಡಿದೆ. ಅದಾದ್ಮೇಲೆ ಸಮಯದ ಗೊಂಬೆ ಮಾಡಿದೆ. ಸೊ ಸಮಯದ ಗೊಂಬೆ ಮೂವಿಯಲ್ಲಿ ನನ್ನ ಹತ್ರ ಒಂದು 2-3 ಫೋಟೋಸ್ ಇತ್ತು, ಅಣ್ಣವ್ರನ್ನ ಎತ್ಕೊಂಡಿರೋದು, ಅದು ಫೈಟ್ಸ್ನಲ್ಲಿ ಎತ್ಕೊಂಡಿರೋದು. ಅದು ಮೂವಿಯಲ್ಲಿ ನಾನು ನೋಡಿರ್ತೀನಿ. ಸೊ ನನಗೆ ಬಟ್ ಮೇ ಬಿ ಅವಾಗ ನಂಗೆ ಅನ್ಸಿಲ್ವೇನೋ, ಯಾಕಂದ್ರೆ ಅವಾಗ ಎವ್ರಿಡೇ ನೋಡ್ತಾ ಇರ್ತೀನಿ. ನನಗೆ ಫಿಲಮ್ ಇಂಡಸ್ಟ್ರಿನೇ ಒಂದು ಫ್ಯಾಮಿಲಿ ಆಗೋಗಿದೆ. ಸೊ ನಿಮಗೆ ಫ್ಯಾಮಿಲಿ ಅಂತ ಆದಾಗ ಏನಾಗುತ್ತೆ, ನಿಮ್ಗೆ ಅವರು ಅಷ್ಟಾರ್ಗಿರುತ್ತೆ ಆ ಥರ ನಿಮ್ಗೆ ಅನ್ಸೋದೇ ಇಲ್ಲ. ಇವಾಗ ಅನ್ಸ್ಬೋದು, ಯಾಕಂದರೆ ದೊಡ್ಡನಾದ್ಮೇಲೆ ಅನ್ಸ್ಬೋದು. ಬಟ್ ಅವಾಗ ಏನು ಅನ್ಸಲ್ಲ ಸರ್. ಅವಾಗ ಅಂದ್ರೆ ಪ್ರತಿದಿನ ಆಕ್ಸೆಸ್ ಇತ್ತು. ಪ್ರತಿದಿನ ಅವ್ರ ಮೀಟ್ ಮಾಡ್ತಾ ಇದ್ದೀನಿ, ಪ್ರತಿದಿನ ನಂಗೆ ಎತ್ಕೊಳ್ತಿದ್ದಾರೆ, ಪ್ರತಿದಿನ ಮಾತಾಡ್ತಾ ಇದ್ದಾರೆ. ಇವರಿಲ್ಲ ಅಂದ್ರೆ ಸ್ಟಾರ್ ಇದ್ದಾರೆ, ಇವರಿದ್ದಾರೆ, ಅವ್ರು ಸ್ಟಾರ್ ಇದ್ದಾರೆ. ಸೊ ಈ ಥರನೇ ನಂದು ಬೆಳವಣಿಗೆ ಆಗಿದ್ದು. ಬಟ್ ಅಣ್ಣವ್ರನ್ನ ಮೀಟ್ ಮಾಡಿದ ಒಂದು ನನಗೆ ತುಂಬ ನೆನಪಿರೋದು ಅಂತ ಹೇಳಿದ್ರೆ, ಅದಾದಮೇಲೆ ಯಾವುದು ಐ ಥಿಂಕ್ ಅಣ್ಣವ್ರದ್ದು ಬರ್ಡೇ ಆಗಿತ್ತು. ಬರ್ತ್ಡೇ ಆಗಿ ನೆಕ್ಸ್ಟ್ ಡೇ ನನ್ನ ಜಿಮ್ ಕೋಚ್ ಮತ್ತು ಅಪ್ಪು ಅವ್ರದ್ದು ಜಿಮ್ ಕೋಚ್ ಒಬ್ಬರೇ ಆಗಿದ್ರು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ. ಸೊ ಅವರು ಅವ್ರಿಗೆ ಜಿಮ್ ಮಾಡಬೇಕು ಸುಮ್ಮನೆ ಕೇಳಿದ್ರಂತೆ, ಎಲ್ಲೋ ಇದ್ದಾನೆ ಅರ್ಜುನ್, ಅವನು ಸಿಗ್ತಾ ಇಲ್ಲ, ಒಂದು ಸಿಗೋದಕ್ಕೆ ಕೇಳು ಅಂತ ಹೇಳಿದ್ರಂತೆ. ಸೊ ಅದೇನಾಗಿದೆ, ನನಗೆ ಬಂದು ಅವನು ಹೇಳ್ದ, ಹಿಂಗೆ ಮೀಟ್ ಮಾಡ್ಬೇಕಂತೆ ಅಂತ. ಸೊ ಅಪ್ಪು ಮೀಟ್ ಮಾಡ್ಬೇಕಂದ್ರೆ ಅವ್ರು ರಿಯಲಿ ಹ್ಯಾಪಿ. ಸೊ ಅಲ್ಲಿ ಹೋದರೆ ಅಫ್ಕೋರ್ಸ್ ಅವ್ರ ಫ್ಯಾಮಿಲಿ ನೋಡ್ಬೋದು. ಇದು ಡೆಫಿನೆಟ್ಲಿ ಸರ್, ಯಾರಿಗೇ ಆಗಲಿ ಇದ್ದೇ ಇರುತ್ತೆ. ಯಾಕಂದ್ರೆ ತುಂಬ ಮೀಟೇ ಮಾಡ್ತಾ ಇರಲಿಲ್ಲ ಯಾರನ್ನು. ಸೊ ಒಂದಿನ ಮನೆಗೆ ಹೋದಾಗ ಅವ್ರ ಮನೇಲಿ ಇರಲಿಲ್ಲ. ಸರ್ ಇನ್ನೇ ಮನೇಲಿ ಇಲ್ವಲ್ಲ, ಹೇಳ್ಬಿಟ್ಟು ಬರಬೇಕಿತ್ತು ಅಂದ್ಬಿಟ್ಟು ವಾಪಸ್ ಹೋಗ್ಬೇಕಾರೆ ಅವ್ರ ಗಾಡಿ ಬಂದಿದೆ, ಅಪ್ಪದು ಗಾಡಿ ಸೀದಾ ಹೊರಗಡೆ ಹೋಗಿದೆ. ಆ ಗೇಟ್ ಇನ್ನೇನು ಕ್ಲೋಸ್ ಆಗ್ಬೇಕಾದ್ರೆ ಅವ್ರನ್ನ ನೋಡಿದ್ದಾರೆ, ಕರೆದಿದ್ದಾರೆ ಬಾ ಅಂತೇಳಿ. ಸರಿ ಬಾ ಅಂತೇಳಿ ಕರೆದ್ರು. ಇದೇ ಥರ ಒಂದು ರೌಂಡ್ ಟೇಬಲ್ ಅವ್ರದ್ದು ಲಾನ್ ಇತ್ತಲ್ಲ ಹೊರಗಡೆ, ಅಲ್ಲಿ ಮಾತಾಡ್ತಾ ಇದ್ವಿ.
ಆಯಿತು ಅಪ್ಪಾಜಿ ಒಳಗಿದ್ದಾರೆ ಮಾತಾಡಿಸ್ತೀನಿ ಅಂತ ಹೇಳಿದ್ರು. ಅವ್ರು ಮಾತಾಡಿಸಿ ಅಂತ ನಂಗೆ ಒಂಥರ ಮೈಯೆಲ್ಲ ಜುಮ್ ಆಗೋಯ್ತು. ಫಸ್ಟ್ ಆಫ್ ಆಲ್ ಇವ್ರನ್ನ ಮೀಟ್ ಮಾಡಿದ್ದೆ ಒಂದು ದೊಡ್ಡದು. ಆ್ಯಂಡ್ ಅಣ್ಣವ್ರು ಒಳಗಡೆ ಇದ್ದಾರೆ ಸರ್, ಅವ್ರನ್ನ ಬೇರೆ ಮೀಟ್ ಮಾಡಬೇಕು. ಅಲ್ಲಿ ತನಕ ಅದೇನಾಗಿತ್ತು, ಒಂದು ಇದಕ್ಕೆ ನಾನು ನನ್ನ ಫ್ರೆಂಡು ಹೋಗಿದ್ದಲ್ಲ, ಸೊ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದೆ. ಸರಿ ಅಂತೇಳಿ ಜಸ್ಟ್ ಒಳಗೆ ಹೋದ್ವಿ ಸರ್. ಒಳಗೋಗಿ ಅವ್ರನ್ನ ನೋಡಿದ ತಕ್ಷಣವೇ ನಾನು ನೆಕ್ಸ್ಟು ನಂದು ಪೊಸಿಷನ್ ಬಂದು ಅವ್ರ ಕಾಲ ಹತ್ರ ಇತ್ತು. ಲಿಟ್ರಲಿ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ ಅವ್ರಿಗೆ. ಅದು ಬೇಕು ಅಂತಾಗಲಿ ಅಥವಾ ಅವ್ರಿಗೆ ನಮಸ್ಕಾರ ಮಾಡಬೇಕು ಎಲ್ಲರೂ ಮಾಡ್ತಾರೆ ಅನ್ನೋದೇನಿಲ್ಲ ಸರ್. ಅವ್ರು ನನ್ನ ನೋಡಿದ ತಕ್ಷಣವೇ ಅನಿಸಿದ್ದದು ನನಗೆ ಇವಾಗ ಒಂಥರ ಮೈ ಜುಮ್ ಅನ್ನತ್ತದು ನೆನೆಸ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಟೈಮ್ನ. ನನ್ನ ಫ್ರೆಂಡಿಗೆ ನೋಡ್ದೆ, ನಾನು ಕೆಳಗಡೆ ಆಲ್ರೆಡಿ ಬಿದೋಗಿದ್ದೀನಿ, ನಮಸ್ಕಾರ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಅವ್ನು ನಂಗೆ ಬೈದ. ಆಮೇಲೆ ನನಗೆ ಹೇಳ್ಬಾರ್ದನಲ್ಲಿ ಈ ಥರ ಇದು ಮಾಡ್ತಿದ್ದೆ, ನಾನು ಮಾಡ್ತಿದ್ದೆ. ಅವ್ನು ಮೀಟ್ ಮಾಡಿದ ನಾನು ಹೇಗೂ. ಅದಾದಮೇಲೆ ಅವ್ರು ಒಂದೆರಡು ಮಾತಾಡಿದ್ರು ಸರ್ ಅಷ್ಟೇ ಅನ್ನೋರು. ಮಗು ಅಂದ್ರ ಕಂದ ಅಂದ ಸಮಥಿಂಗ್ ಈ ಸೈಡ್ ಬಟ್ ಅವ್ರು ನೆನಪಿದೆ. ಹಾಂ, ಒಂದು ಚೂರು ನೆನಪಿತ್ತು. ಯಾಕಂದರೆ ಅಪ್ಪೋರಲ್ಲಿ ಹೇಳಿದ್ರು ಅಪ್ಪಾಜಿನ ಜೊತೆ ಹಿಂಗೆ ಸಿನಿಮಾದಲ್ಲಿ ಮಾಡಿದ್ದಾನೆ ಅಂತ. ಅವತ್ತು ಇನ್ನೊಬ್ರು ಡಾಕ್ಟ್ರು, ಐ ಥಿಂಕ್ ಭುಜಂಗ್ ಶೆಟ್ರ್ ಅನ್ಸುತ್ತೆ, ಅವ್ರ ಯಾರೊಬ್ರು ಡಾಕ್ಟ್ರ್ ಅವ್ರ ಜೊತೆ ಇದ್ರು ಅವತ್ತು. ಹಂಗೆ ಆ ಥರ ಹೇಳಿದ್ರು. ಸಾಗಿತ್ತು ನನಗಷ್ಟು. ಅವ್ರನ್ನ ಅಲ್ಲಿ ನೋಡಿದ್ದು, ಅವ್ರಿಗೆ ನಮಸ್ಕಾರ ಮಾಡಿದ್ದು, ದಟ್ ವಾಸ್ ಲೈಕ್ ದಿ ಬೆಸ್ಟ್ ಥಿಂಗ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನನಗೆ ಅನಿಸಿದ್ದು. ಸೊ ಹೀಗೆ ಆ ಒಂದು ಪರಿಚಯ ಆಗಿದ್ದಂಗೆ ಅದು ತುಂಬ ಚೆನ್ನಾಗಿ ನೆನಪಿದೆ ನನಗೆ ಆ ಪರ್ಟಿಕ್ಯುಲರ್. ಇನ್ನು ಅಪ್ಪು ಸರ್ ಅಬ್ಬಬ್ಬ ಅಂದರೆ ಇನ್ನೊಂದು 5 ವರ್ಷ ದೊಡ್ಡವರು. ಹಾಂ, 5 ವರ್ಷ ದೊಡ್ಡವರು, ಹೌದು, ಕರೆಕ್ಟ್ ಅಲ್ವಾ? ಆಗ ಯಾವಾಗಲೂ ಅಷ್ಟೇ ಡಿಸ್ಟೆನ್ಸ್ ಇದ್ದೇ ಇತ್ತಲ್ಲ ಅಷ್ಟು. ಬಟ್ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದವರು ಅದ್ಭುತವಾಗಿ. ಹೌದು, ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಿದ್ದು. ಬಟ್ ಅವಾಗೆಲ್ಲ ಮಧ್ಯೆ ಮೀಟೇ ಆಗಿರ್ಲಿಲ್ವಾ ಆ ಥರ? ಸರ್ ಒಂದ್ಸತಿ ಮೀಟ್ ಆಗಿದ್ದಂಗೆ ನೆನಪಿದೆ. ಮಧ್ಯದಲ್ಲಿ ಅಂತ ಹೇಳಿದ್ರೆ ಅದೊಂದು ಪರ್ಟಿಕ್ಯುಲರ್ ಶೂಟಿಂಗ್ ಟೈಮಲ್ಲಿ ಅವ್ರದ್ದು ಅದೆಲ್ಲ ಲಾನ್ ಥರ ಜಾಗ ಸರ್, ಅಲ್ಲಿ ಅವ್ರನ್ನ ಒಂದ್ಸತಿ ಮೀಟ್ ಮಾಡಿದ್ದು ನನಗೆ ವೆರಿ ಒಂಥರ ಈ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೆನಪಿರುತ್ತಲ್ಲ ಆ ಥರ ನೆನಪಿದೆ. ಅವಾಗ ಸ್ವಲ್ಪ ಉದ್ದ ಕೂದಲಿತ್ತು ಅವ್ರಿಗೂ, ಒಂದು ಬಿಟ್ಟಿದ್ದು. ಸೊ ಆವಾಗ ಒಂದ್ಸತಿ ಮೀಟ್ ಮಾಡಿದ್ದು ನೆನಪಿದೆ. ಬಟ್ ಅದಾದ್ಮೇಲೆ ಮೀಟ್ ಮಾಡಿದ್ದೀನಿ ಅಫ್ಕೋರ್ಸ್. ಅದಾದ್ಮೇಲಿಂದ ಅದೇ ಮನೆಗೆ ಹೋಗಿದ್ದೆ. ಆ್ಯಂಡ್ ಸುಮಾರು ಬರ್ಡೇಸ್ ಇದರಲ್ಲಿ, ಫ್ರೆಂಡ್ಸ್ದು ಬರ್ಡೇ ಇದರಲ್ಲಿ ಅಥವಾ ಫಿಲಮ್ದು ಅಮೃತ ಮಹೋತ್ಸವ ಏನಾಗಿತ್ತು, ದಟ್ ವಾಸ್ ಲೈಕ್ ಬೆಸ್ಟ್ ಪಾರ್ಟ್ ನನ್ನ ಲೈಫಲ್ಲಿ. ಯಾರನ್ನು ಮೀಟ್ ಮಾಡಿದೆ ಎಲ್ಲರನ್ನೂ ಮೀಟ್ ಮಾಡಿಬಿಟ್ಟೆ ಅವತ್ತು. ಸೊ ಈ ಥರ ಅವ್ರನ್ನ ಮೀಟ್ ಮಾಡೋದಕ್ಕೂ ಒಂದು ಚಾನ್ಸ್ ಸಿಕ್ತು ನನಗೆ, ಅವಾಗ ಮೀಟ್ ಮಾಡಿದ್ದೆ. ಓಕೆ, ವಿಷ್ಣುವರ್ಧನ್ ಅವ್ರ ಜೊತೆ ಸೊ ಯಾವ ಸಿನಿಮಾ ಅವ್ರ ಜೊತೆ ಇದು ನಮ್ಮ ನೀ ಬರೆದ ಕಾದಂಬರಿ ಒಂದು. ಅದೇ ಫಸ್ಟಾ? ನೀ ಬರೆದ ಕಾದಂಬರಿ ಫಸ್ಟು. ಅದಾದಮೇಲೆ ಇನ್ನೊಂದು ಮಾಡಿದೆ, ಇದು ನಾರಿ. ಅರ್ಜುನ್ ಮೆಮೊರಿ ಚೆಕ್ ಮಾಡ್ತಾ ಇದೀವಿ ನಾವು ಇವತ್ತು. ಮೆಮೊರಿ ಚೆಕ್ ಮಾಡಿಬಿಡಿ, ಭಾರಿ ಕಷ್ಟಪಟ್ಟು ಹೇಳ್ತೇನೆ ಕೆಲೋದು. ಇನ್ನೊಂದು ಸಿನಿಮಾ ನೆನಪಾಗ್ತಿಲ್ಲ ಸರ್. ಅದು 2 ಸಿನಿಮಾ ಮಾಡಿದೆ, 2-3 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಓಕೆ, ವಿಷ್ಣು ಸರ್ ಜೊತೆಲಿ. ಅವ್ರ ಜೊತೆ ಒಡನಾಟ ನಂಗೆ ನೆನಪಿದೆ. ನೀ ಬರೆದ ಕಾದಂಬರಿ ಟೈಮಲ್ಲಿ ಕೆಲವೊಂದು ಸೀನ್ಸಲ್ಲಿ, ಮತ್ತು ಒಂದು ಸೀನಲ್ಲಿ ನನಗೆ ಹೊಡಿತಾರೆ ಕೂಡ ಅವರು. ಸೊ ಅವ್ರು ನನಗೆ ಹೊಡಿಯೋ ಟೈಮಲ್ಲಿ ಹೇಳಿದ್ದು, ನಾನು ಹೊಡಿಯೋ ಟೈಮ್ಗೆ ಈ ಥರ ಟರ್ನ್ ಆಗು. ಓ, ಹೇಳ್ಕೊಡ್ತಿದ್ರು. ಹೌದೌದು, ಅಯ್ಯೋ ಎಸ್, ಡೆಫಿನೆಟ್ಲಿ ಎಸ್. ಎಷ್ಟು ವರ್ಷ ಅವಾಗ ನೀ ಬರೆದ ಕಾದಂಬರಿ? 4-5? ಇಲ್ಲ ಸರ್, ನೀ ಬರೆದ ಕಾದಂಬರಿ 6-7. ಓ ಹೌದಾ? ಹೌದು, 6 ಇರ್ಬೋದು. 6 ಇರ್ಬೋದು, 6-7 ಇರ್ಬೋದು. ಹಾಂ, ಸೊ ಆ ಟೈಮಲ್ಲಿ ಅವ್ರಿಗೆ ಹೇಳ್ಕೊಡ್ತಾ ಇದ್ರು, ಅಫ್ಕೋರ್ಸ್ ಹೇಳ್ಕೊಡ್ತಾ ಇದ್ರು. ಜಗತ್ತಿಗೆ ಗೊತ್ತಾಗಿದ್ದ ಸಿನಿಮಾ. ಹಾಂ, ಜಗತ್ತಿಗೆ ಅಂದರೆ ಒಬ್ಬ ಚೈಲ್ಡ್ ಆರ್ಟಿಸ್ಟ್ ಹೀರೋ ಥರ ಅನ್ಸಿದ್ದು ಸಿನಿಮಾ ಅದು ನಮಗೆ. ಹೌದು, ನೀ ಬರೆದ ಕಾದಂಬರಿ, ಎಸ್ಪೆಷಲಿ ನೀ ಬರೆದ ಕಾದಂಬರಿ. ಒಂದು ಕಡೆ ಭವ್ಯ ಮೇಡಮ್, ಈ ಕಡೆ ವಿಷ್ಣುವರ್ಧನ್ ಅವರು, ಇನ್ನೊಂದು ಕಡೆ ಅಲ್ಲೊಬ್ಬ ಬಾಲ ಕಲಾವಿದ, ಐ ಬಾಲ್ ಕ್ಯಾಚ್ ಆಗಿದ್ದು. ಹೌದು, ನೀ ಬರೆದ ಕಾದಂಬರಿ ನಾನು ಆ್ಯಕ್ಚುಲಿ ಒಂದು ಆ್ಯಕ್ಚುಲಿ ಅದು ನೀ ಬರೆದ ಕಾದಂಬರಿ 3 ಲ್ಯಾಂಗ್ವೇಜ್ ಬಂತು ಸರ್. ಅದು ಹೌದು, ಕನ್ನಡ, ತೆಲುಗು, ತಮಿಳ್ 3ರಲ್ಲೂ ನಾನೇ ಮಾಡಿದೆ. ಕನ್ನಡದಲ್ಲಿ ನೀ ಬರೆದ ಕಾದಂಬರಿ, ತಮಿಳಲ್ಲಿ ನಾನಡಿಮೆ ಇಲ್ಲೇ ರಜನಿ ಸರ್ ಮತ್ತು ಶ್ರೀದೇವಿ ಮೇಡಮ್, ಆ್ಯಂಡ್ ತೆಲುಗು ಅಲ್ಲಿ ಬಂದು ಪಚ್ಚನಿ ಕಾಪುರಂ, ಕೃಷ್ಣ ಸರ್ ಮತ್ತು ಶ್ರೀದೇವಿ ಮೇಡಮ್, ಎಲ್ಲ ದಿಗ್ಗಜರೇ. ಸೊ ಅದೊಂದು ಪರ್ಟಿಕ್ಯುಲರ್ ಮೂವಿಗೆ ಶ್ರೀದೇವಿ ಮೇಡಮೇ ಇದೇ ಹುಡುಗ ಬೇಕು ಅಂತ ತೊಗೊಂಡಿದ್ದಂತೆ. ಐ ಥಿಂಕ್ ತೆಲುಗು ಅನ್ಸುತ್ತೆ, ತಮಿಳಲ್ಲಿ ಮಾಡಿದ್ದೆ, ತೆಲುಗು ಆ ಥರ ಏನೋ ಇದೆ. ಸೊ ನೀ ಬರೆದ ಕಾದಂಬರಿ ನಾನು ಹೇಳಿದ್ನಲ್ಲ, ಈಗೊಂದು ರೀಸೆಂಟಾಗಿ ಒಂದು 2-3 ವೀಕ್ಸ್ ಬ್ಯಾಕ್ ಸರ್, ನಾನು ಹಿಂಗೆ ಚೆಕ್ ಮಾಡ್ತಿದ್ದೆ. ಇವ್ರದ್ದು ಅಷ್ಟು ವ್ಯೂಸ್ ಹೋಗುತ್ತೆ, ಇವ್ರದ್ದು ಇಷ್ಟು ವ್ಯೂಸ್ ಹೋಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಮಿಲಿಯನ್ ವ್ಯೂಸ್ ಎಲ್ಲ ಹೇಳ್ತಾರೆ. ಹಿಂಗೆ ಚೆಕ್ ಮಾಡೋಕ್ಕೆ ಜಸ್ಟ್ ನೀ ಬರೆದ ಕಾದಂಬರಿ ಅಂತ ಹಾಕಿದೆ. ಇಟ್ ವಾಸ್ ಅರೌಂಡ್ 12.9 ಮಿಲಿಯನ್ ವ್ಯೂಸ್ 3 ಇಯರ್ಸಲ್ಲಿ.
ಸೊ ನಂಗೆ ಅವಾಗ ಗೊತ್ತಾಯ್ತು ಜನ ನನಗೆ ಇವಾಗಲೂ ಯಾಕೆ ಕಂಡುಹಿಡಿತಾರೆ ಅಥವಾ ಗುರ್ತಿಡಿಬೋದು ಅಂತ ಒಂದು ರೀಸನ್ ಇದ್ರೆ ದಟ್ ಈಸ್ ಬಿಕಾಸ್ ಆಫ್ ದಿ ಸೋಷಿಯಲ್ ಮೀಡಿಯಾ. ಕರೆಕ್ಟ್. ಸೊ ಅಷ್ಟೊಂದು ವ್ಯೂಸ್ ಅಂತ ಹೇಳಿದ್ರೆ ಇಟ್ಸ್ ನಿಯರ್ ಇನ್ ಟು ಸಮ್ ಎಷ್ಟು ಮೇ ಬಿ 90-80 ಲ್ಯಾಕ್ಸ್, ಹತ್ತತ್ರ 1 ಕೋಟಿ ಜನ ನೋಡೋದ್ರ ಥರ ವ್ಯೂಸಲ್ಲಿ. ಸೊ ಅದನ್ನು ಇವಾಗ ಜನ ಇನ್ನೂ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ಮೂವಿದು ಆ ಪವರ್ ಹೇಗಿತ್ತು ಅಂತ ಸರ್. ಆ ಸಾಂಗ್ಸ್ಗಳದ್ದು ಪವರ್ ಹೇಗಿತ್ತು, ಆ ಟ್ಯೂನ್ ಪವರ್ ಹೇಗಿತ್ತು. ಇದು 3 ಲ್ಯಾಂಗ್ವೇಜಲ್ಲೂ ಹಾಗೆ ಇದೆ, 3 ಲ್ಯಾಂಗ್ವೇಜಲ್ಲೂ ವ್ಯೂಸ್ಗಳು ಹಾಗೆ ಇದೆ. ಸೊ ನನಗೆ ಇವಾಗ ಗೊತ್ತಾಗೋದು ಯಾಕೆ ಜನ ನನ್ನ ಇವಾಗ ಕಂಡುಹಿಡಿತಾ ಇದ್ದಾರೆ, ಸ್ವಲ್ಪ ರಿಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಜನ ನೋಡಿದ್ದಾರೆ. ಯಾಕೆ ನೋಡಿದ್ದಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಬಿಕಾಸ್ ಆಫ್ ದಿ ದಿ ಬಿಗ್ ಸ್ಟಾರ್ಸ್ ಅನ್ನೋಕ್ಕಿಂತ ದೇರ್ ಲೈಕ್ ಗಾಡ್ಸ್ ಆಫ್ ಇಂಡಸ್ಟ್ರಿ. ಆ ವಯಸ್ಸಲ್ಲಿ ಸಿನಿಮಾ ಹಿಟ್ ಆಗೋದು, ಸಿನಿಮಾ ಫ್ಲಾಪ್ ಆಗೋದು, ಇಷ್ಟು ದಿನ 100 days ಓಡ್ತು ಅನ್ನೋದು, ಇದೆಲ್ಲ ನಿಮ್ಮ ಕಲ್ಪನೆಗೆ ಏನೂ ಇಲ್ಲ. ಅದು ಅರ್ಥವೂ ಆಗಲ್ಲ. ಬಟ್ ನಿಮಗೆ ಅನ್ಸಿತ್ತ ಅವಾಗ್ಲೂ ಅನ್ಸಿತ್ತಾ ನಾನು ಫೇಮಸ್ ಆಗಿದ್ದೀನಿ, ನನ್ನ ಜನ ನೋಡ್ತಿದ್ದಾರೆ ಅಂತ, ಈ ಸಿನಿಮಾ ಹಿಟ್ ಆಯ್ತು ಆ ಥರದ್ದೆಲ್ಲ ಆ ಹುಡುಗನಿಗೆ ಅರ್ಥ ಆಗ್ತಿತ್ತಾ? ಇಲ್ಲ, ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮದು ಆರ್ಟಿಸ್ಟ್ ಫ್ಯಾಮಿಲಿ. ಮನೆಯಲ್ಲಿ ನಮ್ಮ ತಂದೆನೂ ಆರ್ಟಿಸ್ಟು, ಅಮ್ಮ ಕೂಡ ಡ್ಯಾನ್ಸರು. ಕರೆಕ್ಟು. ಸೊ ನಾನು ಒಬ್ಬನೇ ಆಗ್ಬಿಟ್ಟಿದ್ರೆ ಅಫ್ಕೋರ್ಸ್ ಒಬ್ಬನೇ ಇದ್ದೀನಿ ಅಂದಾಗ ಅವಾಗ ಆ ಥರ ಆಗ್ತಿತ್ತೇನೋ. ಮನೇಲಿ ಎಲ್ಲರೂ ಆರ್ಟಿಸ್ಟ್ ಇರೋದ್ರಿಂದ ಅಲ್ಲಿ ಆ ಥರ ಏನು ಬರೋದೇ ಇಲ್ಲ, ಕಾಮನ್ ಆಗ್ಬಿಟ್ಟಿತ್ತು, ನಿಜವಾಗ್ಲೂ ಕಾಮನ್ ಆಗಿತ್ತು. ಯಾಕಂದರೆ ಅರುಣ ಕಲಾವಿದರು ವಾಸ್ ಡೆಫಿನೆಟ್ಲಿ ಅ ವೆರಿ ಫೇಮಸ್ ಇನ್ಸ್ಟಿಟ್ಯೂಷನ್ ನಮ್ಮದು. ಸೊ ನಮ್ಮದು ಶೋಸ್ ಆದಾಗ 1000, 2000, 3000 ಜನ ಬಂದು ನೋಡ್ತಾ ಇದ್ರು ಆ ಕಾಲಕ್ಕೆ. ಸೊ ಅದೇನಾಗಿತ್ತು, ಜನರನ್ನ ನೋಡಿ ನನಗೆ ಅದು ಆ ಥರ ಅನಿಸಿರ್ಲಿಲ್ಲ. ಇವಾಗ ಕೆಲವು ಸತಿ ಅನ್ಸುತ್ತೆ. ಮನೇಲಿ ನೀ ಬರೆದ ಕಾದಂಬರಿ, ಚಕ್ರವ್ಯೂಹ, ಇದೆಲ್ಲ ಶೀಲ್ಡ್ಗಳಿದೆ, 100 days ಶೀಲ್ಡ್ಗಳು. ಓಕೆ. ಅದನ್ನು ನೋಡಿದೆ, ಓ ನನ್ನ ಸಿನಿಮಾ ಈ ಥರ ಓಡಿತ್ತು. ಬಟ್ ಹಂಗದೇ ಇವಾಗಲೂ ಒಂದು ಚಿಕ್ಕದು ಕೊರಗು ಅಂತಲೇ ಹೇಳ್ಬೋದು. ಏನಂದರೆ ಆ ಫೇಮ್ ಇದ್ದಾಗ ನನಗೆ ಬುದ್ಧಿ ಇರಲಿಲ್ಲ. ಅಂದರೆ ಬುದ್ಧಿ ಇರಲಿಲ್ಲ ಅನ್ ಸೆನ್ಸ್ ಗೊತ್ತಿಲ್ಲ ಅದು ಹೇಗಿರುತ್ತೆ, ಎಂಜಾಯ್ ಮಾಡೋಕ್ಕೆ ನನಗೆ ಆಗಲೇ ಇಲ್ಲ. ಕರೆಕ್ಟ್. ಸೊ ಇವಾಗ ಆ ಥರ ಫೇಮ್ ಸಾರಿ ಸಿಗಬೇಕು. ಅಫ್ಕೋರ್ಸ್ ಕಷ್ಟಪಟ್ಟರೆ ಸಿಗುತ್ತೆ, ಸಿಗದಿರೋದು ಯಾವುದೂ ಇಲ್ಲ. ಬಟ್ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಮತ್ತೆ ಅದೆಷ್ಟೊಂದು ಕಷ್ಟಪಡ್ತೀನೋ ಇಲ್ಲೋ ಗೊತ್ತಿಲ್ಲ. ಕೀಪಿಂಗ್ ಫಿಂಗರ್ ಕ್ರಾಸ್. ಫಿಂಗರ್ಸ್ ಕ್ರಾಸ್. ಓಕೆ, ಟೆಲ್ ಮಿ, ನೀ ಬರೆದ ಕಾದಂಬರಿ ಒಂದು ಮೈಲ್ ಸ್ಟೋನ್ ಆಗುತ್ತೆ. ಅದಾದ ತಕ್ಷಣ ನಿಮ್ಗೆ ಗೊತ್ತಾಗ್ತಿತ್ತಾ ನಂಗೆ ಡಿಮ್ಯಾಂಡ್ ಇದೆ, ನನಗೆ ಎಲ್ಲರೂ ನನಗೆ ಕೇಳ್ತಾ ಇದ್ದಾರೆ? ಇಲ್ಲ. ಬಟ್ ನೀವು ಕಂಟಿನ್ಯೂಸ್ ಬಿಸಿ ಆಗೋದು ಅರ್ಥ ಆಗ್ತಿರುತ್ತೆ. ಬಿಸಿ ಇದ್ದೀನಿ ಅಷ್ಟೇ ನಾನು. ಈಗ ಒಂದು ಸಿನಿಮಾ ಇನ್ನೊಂದು ಸಿನಿಮಾ ಅಥವಾ ಕಂಟಿನ್ಯೂಸ್ ಸಿನಿಮಾಗಳ ಹೆಂಗೆ? ನನ್ಗೆ ಗೊತ್ತಿರೋ ಕಂಟಿನ್ಯೂಸ್ ಸಿನಿಮಾಗಳು ಅಂದ್ರೆ ಒಂದು ದಿನದಲ್ಲಿ ಈಗ ನಾವು ಹೀರೋಯಿನ್ ಯಾರು, ಈಗ ಇನ್ಕ್ಲೂಡಿಂಗ್ ಭವ್ಯ ಮೇಡಮ್ ತಗೋಣ. ನಂಗೆ ಭವ್ಯ ಮೇಡಮ್ ಇಂಟರ್ವ್ಯೂ ಮಾಡಿದಾಗ ನಾನು ಹರಿಕತೆಯಲ್ಲಿ ಭವ್ಯ ಮೇಡಮ್ ಹೇಳಿದ್ ನೆನಪಿದೆ ನನಗೆ, ಹರೀಶ್ 24 ಗಂಟೆಲಿ ನಾನು 4 ಸಿನಿಮಾಗೆ ಹೋಗಿ ಬಂದ್ಬಿಟ್ಟಿದ್ದೆ ಕಾಲ್ ಶೀಟಲ್ಲಿ ಅಂತ. ನಾನು ಲೈಕ್ ಓ ಮೈ ಗಾಡ್ ಅಂತ ಯೋಚನೆ ಮಾಡ್ತಿದ್ದೆ. ನಾನು 1 ವರ್ಷದಲ್ಲಿ 18 ಸಿನಿಮಾ ಆಯ್ತು ಹರೀಶ್ ಅಂದ್ರು. ಸುಸ್ತಾಗ್ಬಿಟ್ಟೆ ನಾನು. ಅಂದ್ರೆ ಯಾವ ರೇಂಜಲ್ಲಿ ಕೆಲಸ ಮಾಡ್ತಿದ್ರು ಅವರು ಅಂತ. ನಿಮ್ದು ಹೆಂಗಿತ್ತು? ಹಾಗೆ ಇರ್ತಿತ್ತು ಸರ್. ಒಂದೊಂದು ದಿನ 2 ಸಿನಿಮಾ ಮಾಡೋದು ಹೋಗಿದ್ದೀನಿ ನಾನು. ಇನ್ಫ್ಯಾಕ್ಟ್ ನೋಡಿ, ನಿಮ್ಗೆ ಇದು ಹೇಳ್ಬೇಕಂದ್ರೆ ನನಗೆ ಜಾಂಡೀಸ್ ಆಗಿತ್ತು. ನನಗೆ ಜಾಂಡೀಸ್ ಆದಾಗಲೂ ನಾನು ಸಿನಿಮಾ ಮಾಡಿದ್ದೀನಿ. ನನಗೆ ಜಾಂಡೀಸ್ ಆದಾಗಲೂ ಕೂಡ ಗಾಳಿಗೆ ಹೋಗ್ಬಾರ್ದು ಅಂತೆಲ್ಲ ಹೌದು, ಜಾಂಡೀಸ್ ಆದಾಗಲೂ ಕೂಡ ನಾನು ಸಿನಿಮಾ ಮಾಡಿದ್ದೀನಿ. ಯಾಕಂದರೆ ನಂಗೆ ಆ ಡೇಟ್ ಬಿಟ್ಟರೆ ಬೇರೆ ಡೇಟ್ಸ್ ಇಲ್ಲ. ಸೊ ಮಾಡಲೇಬೇಕಾಗಿ ಬಂತು. ಬಟ್ ಅದೇ ಥರ ಕೇರ್ ತೊಗೊಂಡಿದ್ದಾರೆ. ಅದೊಂದು ಐ ಥಿಂಕ್ 3D ಮೂವಿ ಸಾಗರ್ ಅಂತೇಳಿ. ಹೌದಾ? 3D ಮೂವಿ ಡೇಂಜರಸ್ ಇವೆಲ್ಲ. ಹೌದು, ಬಟ್ ನನಗೆ ಅದಷ್ಟೇ ಕೇರ್ ತೊಗೊಂಡಿದ್ದಾರೆ. ನನಗೆ ಅದಕ್ಕೆ ಮದ್ದು ಕೂಡ ಐ ಥಿಂಕ್ ಅದು ಬಿಗ್ ಆ್ಯಕ್ಟರ್ ಸರ್, ಅವರ ವೈಫ್ ಅನ್ಸುತ್ತೆ, ಅವ್ರು ನನಗೆ ಮದ್ದು ಮಾಡಿಕೊಡ್ತಾ ಇದ್ದು. ಜಾಂಡೀಸ್ಗೊಂದು ನಾಟಿ ಮದ್ದು ಬರ್ತಿದ್ದು, ಮದ್ದು ಮಾಡಿಕೊಡ್ತಾ ಇದ್ದು ಅವರೇ ನಂಗೆ ಮಾಡಿಕೊಡ್ತಾ ಇದ್ದು. ಬಟ್ ಕೇರ್ ತೊಗೊಂಡಿದ್ದಾರೆ. ಆ ಟೈಮಲ್ಲಿ ಹಾಲು ಕುಡಿಬಾರ್ದು ಜಾಂಡೀಸ್ ಆದಾಗ. ಆ ಕಥೆಯಲ್ಲಿ ಹೇಗಂತ ಆ ಸೀನಲ್ಲಿ ನಾನು ಹಾಲು ಕುಡಿಬೇಕು, ನಾನು ಅಮೃತ ಕುಡಿದ್ಬಿಡ್ತೀನಿ ಆ ಸೀನ್ನಲ್ಲಿ. ಸೊ ಬಟ್ ಅದೇನಂತ ಹೇಳಿದ್ರೆ ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆ ಡೇಟ್ಸ್ ಇಲ್ಲ ನನಗೆ. ಬಟ್ ಕುಡಿದ್ರ ನೆನಪಿಲ್ಲ, ಮೋಸ್ಟ್ಲಿ ಕುಡಿದಿದ್ರೆ ಇರ್ತಾ ಇರಲಿಲ್ಲ. ಕುಡ್ದಿಲ್ಲ ಮಾಡಿರ್ತಾರೆ. ಸೊ ಏನೋ ಮೇ ಬಿ ಫೋಟೋಗ್ರಫಿಲಿ ಏನೋ ಇದು ಮಾಡಿರ್ತಾರೆ. ಬಟ್ ಅಫ್ಕೋರ್ಸ್ ನಾನು ಅದೇ ಹೇಳಿದ್ನಲ್ಲ, ಈ ಥರ ಟೈಮಲ್ಲಿ ನನಗೆ ನನ್ನ ಹತ್ರ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಡೇಟ್ಸ್ ಅಂತಾನೆ ನನಗೆ ಅನ್ಸಿರೋದು. ಇಲ್ಲ ಆ ಡೇಟ್ಸ್ ಇಲ್ಲ ಅಂದ್ರೆ ಬೇರೆ ಇಲ್ವಲ್ಲ ಸರ್. ಕರೆಕ್ಟ್, ಅಗ್ರಿ. ಬಟ್ ನಿಮ್ಗೆ ಗೊತ್ತಾಗ್ತಿತ್ತು ನಾನು ಕಂಟಿನ್ಯೂಸ್ ಬಿಸಿ ಇದ್ದೀನಿ, ಸ್ಕೂಲ್ಗಿಂತ ನಾನು ಬರೀ ಶೂಟಿಂಗ್ ಜಾಸ್ತಿ ಇದ್ದೀನಿ. ನಂಗೆ ಅದೇ ಹೇಳಿದ್ನಲ್ಲ, ನಾನು ಸ್ಕೂಲಲ್ಲಿ ಫ್ರೆಂಡ್ಸ್ನ ಮಾತಾಡ್ಸಿದ್ದು ನೋಡಿದ್ದೆ ಕಮ್ಮಿ. ಅಲ್ಲ ಮಕ್ಕಳೆಲ್ಲ ಬೆಳಗ್ಗೆ ಎದ್ರೆ ಸ್ಕೂಲ್ ರೆಡಿ ಆಗು ಅಂತಿದ್ರೆ, ನಿಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಶೂಟಿಂಗ್ ರೆಡಿ ಆಗು. ಹೌದು, ಮತ್ತೆ ಶೂಟಿಂಗ್ ಇಲ್ಲಿ ಇರ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಚೆನ್ನೈ. ಓಕೆ, ಎಲ್ಲಾ ಸಿನಿಮಾಗಳು ಆಲ್ಮೋಸ್ಟ್. ನಾನು ಬೆಳಗ್ಗೆ ಇಲ್ಲಿಂದ ಎದ್ದು ಫ್ಲೈಟಲ್ಲಿ ಹೊರಟ್ರೆ ಸಾಯಂಕಾಲ ಫ್ಲೈಟಲ್ಲಿ ವಾಪಸ್ ಬರೋದು ನಾನು.
ಏನು ಅಪ್ ಅಂಡ್ ಡೌನಾ? ಎಸ್, ನಾನು ಬಸ್ಸಲ್ಲಿ ಹೋಗಿ ನಂಗೆ ನೆನಪೇ ಇಲ್ಲ ಸರ್. ಅಲ್ಲ ಅಲ್ಲಿ ಹಾಲ್ಟು ಆಗಲ್ವಾ ನೀವು? ಹಾಲ್ಟ್ ಆಗ್ತಿದ್ದೆ, ಓಕೆ. ಅಲ್ಲೂ ಹಾಲ್ಟ್ ಆಗ್ತಿದ್ದೆ, ಇಲ್ಲೂ ಶೂಟಿಂಗ್ ಇರ್ತಾ ಇತ್ತು. ಸೊ ಫ್ಲೈಟ್ ಟ್ರಾವೆಲೇ ಜಾಸ್ತಿ ಇರ್ತಿತ್ತು ನಂದು ಆ ಟೈಮಲ್ಲಿ. ಇದೇ ನಾಡು ಇದೇ ಭಾಷೆ, ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿರ್ತಾರೆ ನನ್ನ, ಕರೆಕ್ಟ್ ಅದು. ಆ್ಯಂಡ್ ಇನ್ನೊಂದು ನನಗೆ ಆ್ಯಕ್ಚುಲಿ ಸರ್ ತುಂಬ ಇತ್ತೀಚೆಗೆ ನಾನು ಸಿನಿಮಾ ನೋಡಿ ನನಗೆ ಆಶ್ಚರ್ಯಪಟ್ಟಿದ್ದು ಅಂತ ಹೇಳಿದ್ರೆ ವಜ್ರಮುಷ್ಟಿ. ವಜ್ರಮುಷ್ಟಿ ಶಂಕರ್ನಾಗ್ ಸರ್ದು. ಹಾಂ. ಸೊ ನಾನು ಈಗ ಎಲ್ಲ ಸಿನಿಮಾದಲ್ಲಿ, ಒಂದು ಸಿನಿಮಾದಲ್ಲಿ ಅಣ್ಣವ್ರಿದ್ದಾರೆ, ಒಂದು ಸಿನಿಮಾದಲ್ಲಿ ವಿಷ್ಣು ಸರ್ ಇದ್ದಾರೆ, ಇದ್ದಾರೆ, ಅಂಬರೀಷ್ ಅಣ್ಣ ಇದ್ದಾರೆ, ಎಲ್ಲ ಇರೋದು. ಬಟ್ ಆ ಪರ್ಟಿಕ್ಯುಲರ್ ಮೂವಿಯಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯ 4-5 ಜನ ಟಾಪ್ ವಿಲನ್ಸ್ ಇದ್ದಾರೆ. ನಮ್ಮ ತೂಗುದೀಪ್ ಸರ್ ಇದ್ದಾರೆ, ಮುಖ್ಯಮಂತ್ರಿ ಚಂದ್ರ ಸರ್ ಇದ್ದಾರೆ, ವಜ್ರಮಣಿ ಸರ್ ಇದ್ದಾರೆ, ಆಮೇಲೆ ಶಕ್ತಿ ಪ್ರಸಾದ್ ಸರ್ ಇದ್ದಾರೆ, ಧೀರೇಂದ್ರ ಗೋಪಾಲ್ ಸರ್ ಇದ್ದಾರೆ. 5 ಜನ ವಿಲನ್ಸ್. ನಂಗೆ ಅದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಥ್ರಿಲ್ ಕೊಟ್ಬಿಡುತ್ತೆ ಸರ್ ಆ ಮೂವಿ ನೋಡಿದಾಗ ನನಗೆ. ಯಾಕಂದರೆ 5 ಜನ ಟಾಪ್ ಗ್ರೇಡ್ ಏನೋ ಕಳನಟರು ಅಥವಾ ಇವರು ಒಂದು ಸಿನಿಮಾದಲ್ಲಿ ಇದ್ದಾರೆ, ಆ ಸಿನಿಮಾದಲ್ಲಿ ನಾನಿದ್ದೀನಿ ಅಂತ ಹೇಳಿದ್ರೆ ಐ ರಿಯಲಿ ಆಮ್ ಬ್ಲೆಸ್ಡ್. ಆ ಥರ ನೋಡೋದು. ವಜ್ರಮುಷ್ಟಿ ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಅದು ನನಗೆ ಆ್ಯಕ್ಚುಲಿ ರಿಯಲಿ ಥ್ರಿಲ್ಡ್. ಯಾಕಂದರೆ ಇವರೆಲ್ಲ ಬಂದು ಇವ್ರನ್ನ ನೋಡಿದ್ರೆ ಅವಾಗ ಒನ್ ಟೈಮಲ್ಲಿ ಇವರು ಸಿನಿಮಾದಲ್ಲಿ ಬೇಕು ಅಂತಿಲ್ಲ, ಹೊರಗಡೆ ನೋಡಿದ್ರೆ ಜನ ಹೆದರ್ತಾ ಇದ್ರು. ಕರೆಕ್ಟ್. ಸೊ ಅಂಥವ್ರ ಜೊತೆ ಐ ವಾಸ್ ಪಾರ್ಟ್ ಆಫ್ ದಟ್ ಮೂವಿ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಐ ಆಮ್ ಲಕ್ಕಿ ಅಂತ ಹೇಳಿ. ಹೆಂಗೆ ಅಂಬರೀಷ್ ಅಣ್ಣ ಹೇಗೆ ಆಮೇಲೆ ಎಲ್ಲ ನೀವು ಅಂಕಲ್ ಅಂತ ಕರಿತಿದ್ದೆ ಅನ್ಸುತ್ತಲ್ಲ? ಹೌದು, ಅಲ್ಲ ಅಂಕಲ್ ಕರೀತಿದ್ದೆ. ಅಂಬರೀಷ್ ಸರ್ನ ನಾನು ಒಂದ್ಸತಿ ನಮ್ಮ ಸ್ಟುಡಿಯೋಗೆ ಬಂದಿದ್ರು, ರೆಕಾರ್ಡಿಂಗ್ ಏನು ಬಂದಿದ್ರು. ನಿಮ್ಮ ಸ್ಟುಡಿಯೋ ಎಲ್ಲಿದೆ ಅಂತ ಹೇಳ್ಬಿಡಿ ಒಂದ್ಸರಿ. ಚಾಮರಾಜಪೇಟೆ. ಅದಕ್ಕೆ ನಾನು ಹೇಳಿದೆ ಚಾಮರಾಜಪೇಟೆಗೆ ಹೋದ್ರೆ ಅವ್ರು ನೆನಪಾಗ್ತಾರೆ ಅಂತ. ಓಕೆ. ಚಾಮರಾಜಪೇಟೆಯಲ್ಲಿ ಸ್ಟುಡಿಯೋ ಹೆಸರು ಅರುಣ್ ಸ್ಟುಡಿಯೋ. ಹಾಂ, ಅದು ಇಂಪಾರ್ಟೆಂಟ್. ಅರುಣ್ ಸ್ಟುಡಿಯೋ. ಆಮೇಲೆ ಬರ್ತೀನಿ ಅರುಣ್ ಸ್ಟುಡಿಯೋ ಕತೆಗೆ ನಿಮಗೆ, ನಿಮ್ಮ ಹತ್ರ ಆಮೇಲೆ ಹೇಳೋಣ. ಓಕೆ, ಜಸ್ಟ್ ಗೋ. ಸೊ ಅವತ್ತು ಅದ್ಯಾವುದೋ ಒಂದು ಪರ್ಟಿಕ್ಯುಲರ್ ಸಿನಿಮಾದು ಒಂದು ಸ್ಟಾರ್ಟಿಂಗ್ ಬಿಟ್ಟದ ಒಂದು ಡಬ್ಬಿಂಗ್ ಬ್ಯಾಲೆನ್ಸ್ ಇತ್ತು ಅದು. ಸೊ ಈಗ ಫೋನ್ ಮಾಡಿದ್ರು, ಈಗ ಅಂಬರೀಷ್ ಸರ್ ಬರ್ತಾರೆ, ಸ್ಟುಡಿಯೋ ಇದೆಯಾ ಅಂತ. ಅಪ್ಪ ಅಂಬರೀಷ್ ಸರ್ ಬರ್ತಾರೆ ಅನ್ನೋದೇ ವಿಚಾರ, ಸ್ಟುಡಿಯೋ ಇದೆಯಾ ಅಂತ ಕೇಳಬೇಡ, ಇದೆ. ಅವ್ರು ಬರ್ತಿದ್ದಾರೆ ಅಂದರೆ ಯಾರಿಲ್ಲ, ನಾನೇ ಕೂತ್ಕೊಳ್ತೀನಿ ಇಂಜಿನಿಯರ್ ಆಗಿ, ಬರಲಿ ಅಂತ ಹೇಳಿದೆ. ಸೊ ಅವತ್ತು ಸ್ಟುಡಿಯೋಗೆ ಬಂದರು. ಸ್ಟುಡಿಯೋಗೆ ಬಂದು ಅವ್ರದ್ದು ಮಾಮೂಲಿ ಅವ್ರದ್ದೊಂದು ಆರಾದಲ್ಲಿ ಬಂದರು, ಹಾಲಲ್ಲಿ ನಿಂತ್ಕೊಂಡು ಆ ಸಿನಿಮಾ ನೋಡ್ಕೊಂಡು ಡಬ್ಬಿಂಗ್ ಮಾಡ್ತಾಯಿದ್ರು. ನಾನೇನು ಮಾಡಿದೆ, ಆ ಡಬ್ಬಿಂಗ್ ಹಾಲಲ್ಲಿ ಒಂದು ಸೈಡಲ್ಲಿ ನಿಂತ್ಕೊಂಡಿದ್ದೆ. ನಾನು ನೋಡಿದ್ರು, ಏನೋ ಅಂದರು. ಏನಿಲ್ಲ ಅಂಕಲ್ ಅಂದೆ. ಹೇಗಿದೆಯಾ ಅಂದರು. ಚೆನ್ನಾಗಿದ್ದೀನಿ ಅಂದೆ. ನಾನು ಯಾರು ಗೊತ್ತಾ ಅಂದರು. ನೀವು ಯಾರು ಗೊತ್ತಾ? ಗೊತ್ತು ಅಂದೆ. ಸೊ ಅಪ್ಪ ಹೇಗಿದ್ದಾರೆ ಅಂದರು. ಬಟ್ ಅಪ್ಪ ಅವಾಗಿರಲಿಲ್ಲ, ಪಾಸಿಟಿವ್ ಇಲ್ಲ ಅಂತ ಹೇಳಿದೆ. ಸರಿ ಸರಿ, ಚೆನ್ನಾಗಾಗತ್ತೆ, ಎಲ್ಲ ಚೆನ್ನಾಗಾಗು ಅಂಥೇಳಿ. ಇನ್ನೂ ನಾನು ಹೇಳಿದೆ ಸರ್, ಆ ಕೆಲವೊಂದು ಮಾತುಗಳಿರುತ್ತಲ್ಲ, ಅವರು ತುಂಬ ಮಾತಾಡಬೇಕು ಅಂತಲೂ ಇಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ ಏನೋ ಇನ್ನು ನಾನು ಮರ್ತಿಲ್ಲ, ಹಿ ನೋಸ್ ಮೀ ಅಂತ ಗೊತ್ತಾಗತ್ತೆ ನನಗೆ. ಸೊ ಹಾಗಾಗಿ ಈ ಥರದ ಚಿಕ್ಕ ಚಿಕ್ಕದು ಇನ್ಸಿಡೆಂಟ್ಗಳು ನನಗೆ ತುಂಬ ಇದೆ ಅವ್ರ ಜೊತೆ. ಆ್ಯಂಡ್ ಅಫ್ಕೋರ್ಸ್ ವಿಷ್ಣು ಸರ್ ಜೊತೆ ಅಂತೂ ಅದೇ ನಾವು ಕೇಳಿದ್ರಿ, ನಂಗೆ ಕಂಟಿನ್ಯೂ ಮಾಡೋಕ್ಕಿದಾಯಿತು. ನೀವು ಬರೆದ ಕಾದಂಬರಿ ಇದೆಲ್ಲ ಆದಮೇಲೆ ನಂದು ಅಬ್ಬಬ್ಬ ಎಂಥ ಹುಡುಗ ಸಿನಿಮಾಗೆ ಅವ್ರದ್ದೇ ಕ್ಲ್ಯಾಪ್, ಅವರೇ ಫಸ್ಟ್ ಹೀರೋ ಮಾಡಿದಾಗ ಅವರೇ ಕ್ಲ್ಯಾಪ್ ಮಾಡಿರೋದು. ಸೊ ಅಲ್ಲಿ ಕ್ಲ್ಯಾಪ್ ಮಾಡಿದಾಗ ಅವ್ರನ್ನ ಅಷ್ಟು ಅಂದರೆ ಹಲೋ ಅಂತ ಹೇಳಿದ್ದೆ ಅಷ್ಟೇ. ಅದಾದಮೇಲೆ ನಮ್ಮ ಸ್ಟುಡಿಯೋಗೆ ಒಂದು ಸತಿ ಬಂದಿದ್ದರು. ಅವ್ರದ್ದು ಅದೊಂದು ಸಿನಿಮಾದು ಎಡಿಟಿಂಗ್ ನಡೀತಾ ಇತ್ತು. ಅವಾಗ ಒಂದು ಸತಿ ಸ್ಟುಡಿಯೋಲ್ಲಿ ಬಂದಾಗ ಮೀಟ್ ಮಾಡಿದ್ದೆ. ಅದಾದಮೇಲೆ ಜಯನಗರ ನ್ಯಾಷನಲ್ ಕಾಲೇಜಲ್ಲಿ ಅವ್ರದ್ದು ಸ್ನೇಹಲೋಕ ಅಂತ ಕ್ರಿಕೆಟ್ ಟೀಮ್ ಇದೆ. ಹೌದು. ಸೊ ಅವ್ರದ್ದು ಕ್ರಿಕೆಟ್ ಟೀಮ್ ಅಂತ ಪಕ್ಕದಲ್ಲಿ ಒಂದು ಬಾಸ್ಕೆಟ್ಬಾಲ್ ಕೋರ್ಟ್, ಅಲ್ಲಿ ನಾನು ಬಾಸ್ಕೆಟ್ಬಾಲ್ ಆಡೋದು. ಅಲ್ಲಿ ನಮ್ಮದು ಒಂದು ಬೇರೆ ಟೀಮ್, ಸಿನಿಮಾ ಟೀಮ್ ಅಲ್ಲ, ಇದು ಬೇರೆ ನನ್ನ ಟೀಮ್ ಜೊತೆ ಬಾಸ್ಕೆಟ್ಬಾಲ್ ಆಡೋದು. ಅವತ್ತೇನಾಯಿತು, ನಾನು ಬಾಸ್ಕೆಟ್ಬಾಲ್ ಆಡ್ಬೇಕಾದ್ರೆ ಅವತ್ತೊಂದು ಇದು ಲಿಗಮೆಂಟ್ ಟೇರ್ ಆಯಿತು. ನಾನು ಕುಣ್ಕೊಂಡು ಬಂದೆ. ಅವ್ರು ಚೇರಲ್ಲಿ ಕೂತಿದ್ರು. ಎಲ್ಲಿ ಅವ್ರು ಮುಂದೆ ಹೋದರೆ ಏನೋ ಕೇಳ್ಬಿಡ್ತಾರೆ ಅಂತ ಹಿಂದೆಯಿಂದ ಹೋಗ್ಬೋದೆ. ತಿರುಗಿ ನೋಡಿದ್ರು, ಯಾಕೆ ಕುಣ್ತಾ ಇದೆಯಾ ಅಂದರು. ಬಿದ್ದೆ ಅಂದೆ. ಚೇರ್ ಹಾಕಿಲಿ ಅದನ್ನ ಕರೆಸಿ ಚೇರ್ ಹಾಕ್ಬಿಟ್ಟು ಕೂರಿಸಿದ್ರು. ಚೇರ್ ಹಾಕ್ಬಿಟ್ಟು ಪಕ್ಕದಲ್ಲೇ ಏನು ಮಾತಾಡೋ, ಸುಮ್ಮನೆ ಕೂತ್ಕೊಂಡಿದ್ರು. ನಾನು ಸುಮ್ಮನೆ ಕೂತ್ಕೊಂಡು ನಾನು ಏನು ಮಾತಾಡಲಿ ಅವ್ರ ಹತ್ರ. ಅವ್ರು ಕ್ರಿಕೆಟ್ ನೋಡ್ತಾ ಇದ್ದಾರೆ. ನನಗೆ ಒಂಥರ ತುಂಬ ವರ್ಷಗಳಾಗಿದೆ ಅವ್ರನ್ನ ಮೀಟ್ ಮಾಡಿ. ಮುಜುಗರ ಏನು ಫಸ್ಟ್ ಆಫ್ ಆಲ್ ನಾನು ಇಂಟ್ರೋವರ್ಟ್ ಸರ್, ನಾನು ಮಾತಾಡಲ್ಲ. ಏನು ಮಾತಾಡೋದು ಅವ್ರ ಹತ್ರ? ಅಥವಾ ಅವ್ರು ಏನಾದರೂ ಕ್ವಶನ್ ಕೇಳ್ತಾ ಅದಕ್ಕೆ ಏನು ಆನ್ಸರ್ ಮಾಡಲಿ? ನನಗೆ ತಲೆನೇ ಕೆಟ್ಟೋಗ್ಬಿಡ್ತಾವತ್ತು. ಈ ಕಡೆ ಕಾಲು ನೋವು, ಈ ಕಡೆ ಭಯ. ಸರಿ, ಆಮೇಲೆ ನಾನೇನು ಮಾಡಿದೆ, ನಾನೇ ಎದ್ದೆ. ಸರ್ ಹೊಡ್ತೀನಿ ಅಂತ. ನೋವು ಕಮ್ಮಿ ಆಯಿತಾ ಅಂದರು. ಕಮ್ಮಿ ಆಯಿತು ಅಂದರು. ಸರಿ ಸರಿ, ನಿಧಾನಕ್ಕೆ ಹೋಗು ಅಂದರು. ಸೊ ಅಷ್ಟೇ. ಹಿ ನೋಸ್ ಯು, ಬಟ್ ಹಿ ನೋಸ್ ಮಿ ವೆರಿ ವೆಲ್. ಅಪ್ಪಂಗೆ ಕೇಳಿದ್ರು ಹೇಗಿದ್ದಾರೆ ಅಂತೇಳಿ, ಅವರು ಕೂಡ. ಸೊ ಈ ಥರದ್ದು ಒಂದು ಇವ್ರಗಳ ಜೊತೆಲ್ಲ ಒಡನಾಟ ತುಂಬ ಇಲ್ದಿದ್ರು ಕೂಡ ಸಿಕ್ಕಿದಾಗ ಅವ್ರು ನನ್ನ
ಯಾವ ಥರ ಒಂದು ಆರ್ಟಿಸ್ಟ್ ಥರ ನೋಡಿಕೊಂಡ್ರು ಸರ್. ನಾನು ಈ ರೀಸೆಂಟಾಗಿ ಯಾವುದೋ ಇಂಟರ್ವ್ಯೂ ಕೂಡ ಒಂದು ಸತಿ ಹೇಳಿದ್ದೆ ಚಿಕ್ಕ ಯಾವುದೋ ಒಂದರಲ್ಲಿ, ಅವಾಗ ನನ್ನ ಜೊತೆ ಮಾಡಿದ್ದ ಚೈಲ್ಡ್ ಆರ್ಟಿಸ್ಟು ಆ ಥರ ಡಿಂಟ್ ಇದು ಮಾಡಿಲ್ಲ ಸರ್. ನೋ, ದೇ ಟು ಕೇರ್ ಆಫ್ ಮಿ. ಅವ್ರ ಮಾತೆಲ್ಲ ಗೊತ್ತಾಗುತ್ತೆ. ಇಲ್ಲಾಂದರೆ ಏನೋ ಕೆಲವರು ಸತಿ ಏನಾಗುತ್ತೆ, ಕೆಲವರು ಇವತ್ತು ಏನು ಮಾತಾಡೋದು ಅಂತ ಕೆಲವರು ಅಂದ್ಕೊಳ್ಬೋದು ನಾವು. ಬಟ್ ನನಗೆ ಇದುವರೆಗೂ ಗಾಡ್ ಗ್ರೇಸ್ ಯಾವ ಆರ್ಟಿಸ್ಟ್ ಕೂಡ ಆ ಥರ ಮಾಡಿಲ್ಲ. ನೋ ನೋ ನೋ, ಯಾರೂ ಮಾಡಿಲ್ಲ ಸರ್, ಇದುವರೆಗೂ ಮಾಡಿಲ್ಲ. ಏನಿದ್ರಲ್ಲ ಮಂಜುಳಮ್ಮ, ಲಕ್ಷ್ಮಿ ಅವರು ಎಲ್ಲರೂ ಇವನು ಅಂದ್ರೆ ಅವ್ರ ಜೊತೆ ಮಾತಾಡಿ ಆ್ಯಕ್ಟ್ ಮಾಡಿಲ್ಲ ಯಾರು ಅಲ್ಲ, ಒಡನಾಟನೂ ಇರ್ಲಿಲ್ವಾ? ಎಲ್ಲೂ ಸಿಕ್ಕಿದ್ದು, ಫ್ಯಾಮಿಲಿಗೆ ಎದುರುಗಡೆ ಮೀಟ್ ಮಾಡಿದ್ದು ಆ ಥರದ್ದೆಲ್ಲ ಯಾರು ನೆನಪಿಲ್ವಾ? ಆದ್ರು ಇಲ್ಲ ಇಲ್ಲ, ಇನ್ಯಾರು ಲೆಜೆಂಡ್ರಿಗಳು ಯಾರು ನೆನಪಿಲ್ಲ? ಆಕ್ಟ್ ಮಾಡಬೇಕು ಅಂತನೂ ಅಲ್ಲ, ನಿಮ್ಮ ನೆನಪಿನ ಶಕ್ತಿ ಪ್ರಕಾರ ಕೇಳ್ತಿದ್ದೀನಿ. ನಿಮ್ಮ ಸ್ಟುಡಿಯೋಗೆ ಬಂದಿದ್ದು, ಡಬ್ಬಿಂಗ್ ಮಾಡಕ್ ಬಂದಿದ್ದು ಆ ಥರದ್ದು ಯಾರು ನೆನಪಿಲ್ವಾ? ರಜನಿ ಸರ್ ಬಗ್ಗೆ ಹೇಳ್ಬೇಕು ಅಂತಿದ್ರೆ ವೆರಿ ಹಂಬಲ್ ಪರ್ಸನ್ ಅಂತೆ. ಯಾವ ಸಿನಿಮಾ? ನಾನು ಅಡಿಮೆ ಇಲ್ಲ. ನಾನು ಅಡಿಮೆ ಇಲ್ಲ. ನಾನು ಅಡಿಮೆ ಇಲ್ಲ. ಎಷ್ಟು ವರ್ಷ ನಿಮ್ಗೆ? ಸೇಮ್ ನೀ ಬರೆದ ಕಾದಂಬರಿ ಟೈಮಲ್ಲಿ, ಅದೇ ಟೈಮ್ ಸೇಮ್. ಇದು ಕನ್ನಡದಲ್ಲಾಯ್ತು, ಇದು ತಮಿಳಲ್ಲಾಯ್ತು. ಅದು ಸೇಮ್ ಅದೇ ವರ್ಷ ಆಗಿದ್ದು. ಸೇಮ್ ಅದೇ ವರ್ಷ ಅಂತ. ಓಕೆ, ಅದೇ ವರ್ಷ. ವೆರಿ ಹಂಬಲ್ ಪರ್ಸನ್ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ನಿಂತ್ಕೊಂಡಿದ್ರಂತೆ, ಇವ್ರು ಕೂತಿದ್ರಂತೆ. ಈ ಲಿಟ್ರಲಿ ನಿಂತ್ಕೊಂಡು ಇಲ್ಲ ಅವ್ರನ್ನ ಫಸ್ಟ್ ಕೂಡಿಸಿ ಅಂತೇಳಿ ಅವ್ರನ್ನ ಕೂಡಿಸಿ ದೆನ್ ಹಿ ಸ್ಯಾಟ್. ಸೊ ಈ ಥರದೆಲ್ಲ ನಾನು ಕೇಳಿದ್ದೀನಿ ಸರ್. ಯಾಕಂದ್ರೆ ನನಗೆ ಅಷ್ಟು ನನಗೆ ನೆನಪಾಗ್ತಿಲ್ಲ ನನಗೆ. ಒಡನಾಟ ನಿಮ್ಗೆ ಮಾತಾಡ್ಸಿದ್ದು, ತೊಡೆ ಮೇಲೆ ಕೂರಿಸ್ಕೊಂಡಿದ್ದು ಇಲ್ಲ ಸರ್. ಕಣ್ಣ ಎಪ್ಪಡಿ ಇರಿಕೆ ಅಂತ ಏನೋ ಕೇಳಿದ್ದು ತಮಿಳಲ್ಲಿ ಸುಮ್ಮನೆ ನೆನಪಿಲ್ಲ ಸರ್. ನೆನಪಿಲ್ಲ. ಮಾತಾಡಿರ್ಬೋದೇನೋ, ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅದೇ ನಾನು ಹೇಳಿದ್ನಲ್ಲ ಸರ್, ದಿನ ಆರ್ಟಿಸ್ಟ್ ಜೊತೆ ಇದ್ದು ನನಗೆ ಯಾವುದು ಸ್ಪೆಷಲ್ ಅಲ್ಲ ನಿಮಗೆ. ಅಂದ್ರೆ ನಾನು ಅವ್ರ ಜೊತೆ ಒಂದೇ ಸಿನಿಮಾ ಮಾಡಿರೋದ್ರಿಂದ ಮೋಸ್ಟ್ಲಿ ನನಗೆ ಅಷ್ಟು ನೆನಪಿಲ್ಲ ಅನ್ಸುತ್ತೆ. ಮತ್ತೆ ವಾಪಸ್ ತಮಿಳು, ಕನ್ನಡ, ತೆಲುಗು, ಹಿಂದಿ ಈ ಓಡಾಟ ಇದ್ದೇ ಇತ್ತು. ಹೌದೌದು. ಸೊ 8 ವರ್ಷ ಹೋಗಿದ್ ಗೊತ್ತೇ ಆಗಿಲ್ಲ. ಸ್ಕೂಲ್ಗಂತೂ ಹೋಗಿದ್ದೆ. ಅದೇ ಅವಾಗ ಗೆಸ್ಟ್ ಅಪಿಯರೆನ್ಸ್ ಎಕ್ಸಾಕ್ಟ್ಲಿ. ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ನೋಡಿದೀವಿ. ಸ್ಕೂಲ್ಗೆ ಗೆಸ್ಟ್ ಅಪಿಯರೆನ್ಸ್ ಕೊಡೋದು ಅರ್ಜುನ್ ಒಬ್ಬರೇ ಆಗ. ಹಂಗಾಗಿ ಗುರು ನೀ ಸ್ಕೂಲ್ ಇರ್ಬೇಡ ಹೋಗು ಅಂತ ಕಳ್ಸಿದ್ದಾಯ್ತು. ಈಗ ಟೆಲ್ ಮಿ ನಾವು 8 ವರ್ಷದ ತನಕ ಒಂದು ಬಣ್ಣದ ಬದುಕು ಅಂತೀವಲ್ಲ, ಅಲ್ಲಿ ಬದುಕಿದ್ರಿ. ಒಬ್ಬ ಸೆಲೆಬ್ರಿಟಿ ಚೈಲ್ಡ್ ಸ್ಟಾರ್ ನೀವು. ಸಡನ್ ಆಗಿ ಟ್ರಾನ್ಸಿಷನ್ ಇದೆಯಲ್ಲ. ಹೌದು. ಇಲ್ಲಿದ್ದೋರ್ನ ಹಿಂಗೆ ಎಲ್ಲ ಅಂತಿದ್ದನ್ನ ಸಡನ್ ರಪ್ಪ ಅಂತ ತೆಗೆದು ಹಾಕ್ಬಿಡೋದು ಹಿಂಗೆ ಹೌದು ಸರ್, ಹೇಗಾಯ್ತು ಅದು ಸರ್? ಆದ್ರೆ ನಾನು ಐ ಥಿಂಕ್ ನಾನು ಕ್ಯಾಶುವಲ್ ಆಗಿ ತಗೊಂಡೆ ಅಂತಿತ್ತು ಸರ್. ಯಾಕಂತಂದರೆ ನಮ್ಮದು ಹೇಳಿದ್ನಲ್ಲ, ಅರುಣ್ ಕಲಾವಿದರು ಒಂದು ಇನ್ಸ್ಟಿಟ್ಯೂಷನ್ ಇತ್ತು. ಸೊ ಪೇರೆಂಟ್ಸ್ ಎಲ್ಲ ಒಂದು ಸ್ಟೇಜ್ ಪರ್ಫಾರ್ಮೆನ್ಸು ಇದನ್ನು ಮಾಡ್ತಿದ್ರು. ಸೊ ನಾನು ಅವಾಗ ಸ್ಟೇಜ್ಗೆ ಒಂದು ಇಳ್ದಿರಲಿಲ್ಲ, ಅಂದರೆ ಆಗ ಇನ್ನೂ ಮಗು ಅಲ್ಲ. ಸೊ ಅಂಥದ್ದು ಯಾವ್ದು ಕ್ಯಾರೆಕ್ಟರ್ ಇರಲಿಲ್ಲ ಅದರಲ್ಲಿ. ನನಗೆ ಇದಕ್ಕೆ ಜಾಸ್ತಿ ಆ ಟ್ರಾನ್ಸಾಕ್ಷನ್ ನನಗೆ ಎಫೆಕ್ಟ್ ಆಗಿಲ್ಲ. ಯಾಕಂತಂದರೆ ನನಗೆ ನಂದು ಫ್ಯಾಮಿಲಿ. ಬಟ್ ಯು ಡಿಸೈಡೆಡ್ ಆಯ್ತು ಓದ್ತೀನಿ ನಾನು. ನನ್ನ ಡಿಸಿಷನ್ ಏನು ಇಲ್ವೇ ಇಲ್ಲ ಸರ್. ಇಲ್ಲ ನನ್ನ ಡಿಸಿಷನ್ ಯಾಕಂದರೆ ಐ ವಾಸ್ 6-7-8 years. ನನಗೆ ಏನು ಡಿಸಿಷನ್ ನಾನೇನು ತಗೊಳ್ಳೋ ನಂಗೆ ಬರೋದಿಲ್ಲ ಡಿಸಿಷನ್. 3ನೇ ಕ್ಲಾಸ್ 4ನೇ ಕ್ಲಾಸ್ ಅಷ್ಟೇ. 5ನೇ ಕ್ಲಾಸ್ ನನ್ನ ಡಿಸಿಷನ್ ಏನೂ ಇಲ್ಲ. ನನಗೆ ಯಾವುದಕ್ಕೂ ನನಗೆ ಪ್ರಾಬ್ಲಮ್ ಆಗದಿರೋ ವಿಷಯ ಒಂದು ನನ್ನ ಎಂಟೈರ್ ಫ್ಯಾಮಿಲಿ ಅಂತ ಹೇಳಿದ್ರೆ, ರೈಟ್ ಫ್ರಮ್ ಮೈ ಮದರ್ ಸೈಡ್, ಮೈ ಫಾದರ್ ಸೈಡ್, ಇಬ್ಬರು ಕಡೆ ಕೂಡ ಆ ಪ್ರೀತಿ ಆ್ಯಸ್ ಎನ್ ಚೈಲ್ಡ್ ಆರ್ಟಿಸ್ಟ್ ಅವ್ರು ನಂಗೆ ಏನು ಮಾಡ್ತಿದ್ರು ಅದಾದಮೇಲೆ ಕೂಡ ಅಷ್ಟೇ ಪ್ರೀತಿ ಇರ್ತಿತ್ತು. ಓದಿಸ್ಬೇಕಾರೆ ಅಥವಾ ನಾನು ಎಲ್ಲೋ ಹೋದಾಗ ಒಂದು ಸಿನಿಮಾ ಮಾಡಿ ಬಿಟ್ಬಿಟ್ಟಿದ್ದಾನೆ ಆ ಥರ ಇರಲಿಲ್ಲ. ಆ ಲವ್ ಅನ್ನೋದೇನಿದೆ ಆ ಮಗು ಮೇಲೆ ಅದು ಅಷ್ಟೇ ಇಟ್ಟಿದ್ರು ಎಲ್ಲರೂ ಕೂಡ. ಬಟ್ ಒಂಥರ ಅವಾಗ 5ನೇ ಕ್ಲಾಸಿಂದ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಓದತ್ರ ಓದಬೇಕು, ಏನು ಗೊತ್ತಿಲ್ವಲ್ಲ. ಹೌದೌದು, ಆ ಥರನೇ ಓದಬೇಕು. ಇಂದ ಶುರು ಆಗ್ಬೇಕು. ಹೌದೌದು. ಅದಕ್ಕೆ ನನಗೆ ಟ್ಯೂಷನ್ಸು, ಟೀಚರ್ಸು ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. 2 4 ಅಂತ 2 ಅಂತ 2 4. ಹೌದೌದು ಸರ್, ನನ್ಕಿಂತ ನನ್ನ ಟೀಚರ್ಸ್ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಅವ್ರು ಮತ್ತೆ ಎಕ್ಸಾಮ್ ಬರೀಬೋದು. ಓದಕ್ಕೆ ಇಂಟ್ರೆಸ್ಟ್ ಇತ್ತ ಹೋಗ್ಲಿ? ಅದು ಕೇಳ್ಬೇಕು ನಾನು. ಸರ್ ಓದಕ್ಕೆ ಇಂಟ್ರೆಸ್ಟ್ ಇದೆ, ಆದರೆ ಓದಕ್ಕೆ ಆಗ್ತಿಲ್ಲ. ಓಕೆ, ಅದು ಬೆಸ್ಟ್ ಪಾರ್ಟ್. ಮನಸ್ಸು ಸ್ಕ್ಯಾಟರ್. ಏನಂತ ಹೇಳಿದ್ರೆ, ನನಗೆ ಮುಂಚೆ ಎಲ್ಲರೂ ಕೇಳ್ತಾರೆ ಏನಾಗ್ತೀಯಾ ಅಂತ ಹೇಳಿ. ನಾನು ಹೇಳ್ತಿದ್ದೆ ನಾನು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾ ಇದ್ದು. ಅದಕ್ಕೆ ಎಷ್ಟು ಓದಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಅದು ಎರಡು, ಯಾಕಂದರೆ ಆ ಟೈಮಲ್ಲಿ ಇದರ ಡಾಕ್ಟರ್ ಅಥವಾ ಇಂಜಿನಿಯರ್ ಅನ್ನೋದು ಬಂದು ಇಟ್ಸ್ ದಿ ಬೆಸ್ಟ್ ಪ್ರೊಫೆಷನ್. ಅಲ್ಲ, ನಮ್ಗೆ ಕಾಣಿಸಿದ್ದು ಸ್ಕೆಥೋಸ್ಕೋಪ್ ಹಾಕೊಂಡ್ರು ಡಾಕ್ಟ್ರು, ಇಂಜಿನಿಯರ್ ಅಷ್ಟೇ. ಸೊ ನಾನು ಯಾರು ಕೇಳಿದ್ರೆ ಅದು ಎರಡನ್ನೇ ಹೇಳ್ತಿದ್ದೆ, ಇದು ಆಗಬೇಕು ಅದಾಗಬೇಕು ಅಂತ. ಅದಕ್ಕೆ ಎಷ್ಟು ಓದಬೇಕು, ಏನು ಮಾಡಬೇಕು ಅದು ಅಂದಾಜು ಹಾಕಿರಲಿಲ್ಲ. ನನ್ನೊಂದು ಜೋಸೆಫಲ್ಲಿ ಏನಾಯಿತು, ನನ್ನ ಫ್ರೆಂಡ್ಸ್ ಸೆಟ್ ಆಫ್ ಫ್ರೆಂಡ್ಸ್ ಅಂತೂ ನನಗೆ ದೇ ವರ್ ದಿ ಬೆಸ್ಟ್.
ಅಲ್ಲಿ ಕೆಲವು ಸತಿ ಕೆಲವು ಕಡೆ ನಾನು ಕೇಳ್ಪಟ್ಟಿದ್ದೀನಿ, ಓ ಇವನಿಗೆ ಜಾಸ್ತಿ ಪ್ರೊಮಿನೆನ್ಸ್ ಸಿಗ್ತದೆ ಅಂದಾಗ ಬೇರೆಯವರೆಲ್ಲ ತಿರುಗಿ ಬೀಳೋದು ಆ ಹುಡುಗನ ಮೇಲೆ, ಈ ಥರ ಎಲ್ಲ ಕೆಲವು ಕಡೆ ಆಗುತ್ತೆ. ಹೌದು. ಈಗ ಮನೇಲೆ ಒಂದು ಮಗುಗೆ ಜಾಸ್ತಿ ಪ್ರೀತಿ ಕೊಟ್ಟು ಇನ್ನೊಂದು ಮಗು ಕೆಲವು ಸತಿ ರಿವರ್ಸ್ ಆಗೋದು ಚಾನ್ಸಸ್ ಇದೆ. ಬಟ್ ನನ್ನ ಸ್ಕೂಲ್ ಡೇಸಲ್ಲಿ ನಂಗೆ ಹತ್ರ ಆಗಲಿಲ್ಲ. ನನಗೆ ಎಷ್ಟೇ ಟೀಚರ್ಸಿಂದ, ಅಫ್ಕೋರ್ಸ್ ಟೀಚರ್ಸ್ ಕೂಡ ನನಗೆ ಓದಿಸ್ತಾ ಇದ್ರು, ಟ್ರೈನ್ ಮಾಡ್ತಿದ್ರು. ಬಟ್ ನನ್ನ ಫ್ರೆಂಡ್ಸ್ಗಳು ಕೂಡ ಹಾಗೆ ನಂಗೆ ಸಿಕ್ಬಿಟ್ರು. ಅಷ್ಟೇ ನಂಗೆ ಪ್ರೀತಿಸ್ತಾ ಇದ್ರು ನನ್ನ ಫ್ರೆಂಡ್ಸ್. ಆ್ಯಂಡ್ ನಾನು ಕೂಡ ಹಾಗೆ ಇರ್ತಿದ್ದೆ. ಯಾಕಂದ್ರೆ ನನಗೆ ನನ್ನ ಸ್ಕೂಲ್ ಲೈಫ್ ನೋಡಿದೆ ಅಲ್ಲಿ 5ನೇ ಕ್ಲಾಸಲ್ಲಿ. ಆ 4th 3rd ಎಲ್ಲ ನೋಡಿದ್ದೆ. ಕೆಲವೊಂದು ಫ್ರೆಂಡ್ಸ್ ನನ್ನ ನೆನಪಿದ್ರು. ಬಟ್ ಪ್ರಾಪರಾಗಿ ಸ್ಕೂಲ್ 8 ತಿಂಗಳು 9 ತಿಂಗಳು ಏನು ಸ್ಕೂಲಿಗೆ ಹೋಗ್ತೀವಿ ಅದು ನಾನು ನೋಡಿದ್ದೆ ಅಲ್ಲಿ. ಬ್ಯಾಗ್ ಹಾಕೊಂಡು ಶೂಸ್ ಹಾಕೊಂಡು. ಮತ್ತೆ ನಾನು ಸ್ಕೂಲಲ್ಲಿ ಬಂದು ಸ್ಪೋರ್ಟ್ಸ್ಗೆ ಅಂತೂ ಅದು ಎತ್ತಿದ ಕೈ ಸೆಂಟ್ ಜೋಸೆಫ್ಸ್. ಸೊ ನಾನು ಫುಟ್ಬಾಲ್ ಆಡ್ತಿದ್ದೆ, ಟೆನ್ನಿಸ್ ಆಡ್ತಿದ್ದೆ. ಸೊ ಅಲ್ಲಿ ಹಾಕಿ ಆಡ್ತಿದ್ದೆ, ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಸೊ ಇದೇನಾಯಿತು, ಈ ಫ್ರೆಂಡ್ಸ್ ಜೊತೆಲಿ ನನಗೆ ಅವಾಗ ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಹೋಯಿತು. ಸ್ಟಡೀಸ್ ಅಫ್ಕೋರ್ಸ್ ನನಗಿಂತ ಟೀಚರ್ಸ್ ಕಷ್ಟಪಡ್ತಿದ್ರು, ನಾನು ಒಂದು ಸ್ವಲ್ಪ ಕಷ್ಟಪಡ್ತಿದ್ದೆ. ಅಫ್ಕೋರ್ಸ್ ಪಾಸ್ ಆಗಲೇಬೇಕಾಗುತ್ತೆ. ಸೊ ಅದ್ರ ಜೊತೆಲಿ ಫ್ರೆಂಡ್ಸ್ ಇದ್ದರು, ಬೆಸ್ಟ್ ಸೆಟ್ ಆಫ್ ಫ್ರೆಂಡ್ಸ್ ಇದ್ದರು. ಸ್ಪೋರ್ಟ್ಸ್ ಕಡೆ ಒಂದು ಅಟ್ರಾಕ್ಷನ್ ಜಾಸ್ತಿ ಆಯಿತು. ಸೊ ಈ ಮಿಕ್ಸ್ಚರ್ ಏನಾಯ್ತು, ನನಗೆ ಸಿನಿಮಾದು ಸ್ಲೋ ಆಗಿ ಎರೇಸ್ ಆಗ್ತಾ ಹೋಯ್ತು. ಆ್ಯಂಡ್ ನನಗೆ ತುಂಬ ಟೈಮ್ ತೊಗೊಳ್ಳಿಲ್ಲ. ಅಂದರೆ ಬೇಕು ಅಂತಲೂ ಅನಿಸಿಲ್ಲ, ಮಿಸ್ ಮಾಡ್ಕೋತಿದ್ದೀನಿ ಅಂತಲೂ ಅನಿಸಿಲ್ಲ. ಇಲ್ಲ, ಯಾಕಂದ್ರೆ ನಂಗೆ ಅಲ್ಲಿ ಏನು ಆಗ್ತಿತ್ತು, ಏನು ಸಿಕ್ಕಿತ್ತು, ನಂಗೆ ಇಲ್ಲಿ ಎಂಗೇಜ್ ಆಗ್ತಾ ಇದ್ದೀನಿ. ಒಂದು ಮಗು ಎಂಗೇಜ್ ಆಯ್ತು. ನನ್ನ ಮನೆಗೆ ಒಬ್ಬ ನಂಗೆ ಅದೇ ಪ್ರೀತಿ ಸಿಗ್ತಾ ಇದೆ. ಓಕೆ. ನಂಗೆ ಅದೇ ಥರ ಇದೆ. ಕರೆಕ್ಟ್. ಸೊ ಹಾಗಾಗಿ ಮಿಸ್ ಮಾಡ್ತಾ ಇಲ್ಲ. ಓಕೆ. ಬೈ ದ ವೇ ಅರ್ಜುನ್ ಒಳ್ಳೆ ಬ್ಯಾಡ್ಮಿಂಟನ್ ಪ್ಲೇಯರ್ ಕೂಡ. ಓಕೆ, ಕೂಲ್. ಸೊ ಅದು ನನಗೆ ಕಂಟಿನ್ಯೂ ಆಗ್ತಾ ಬಂತು. ಸೊ ಯಾವಾಗ ನಾನು ಆ ಸ್ಕೂಲ್ ಜಾಯ್ನ್ ಆದೆ, ಯಾವಾಗ ನನಗೆ ಈ ಥರದೊಂದು ಆ್ಯಕ್ಟಿವಿಟೀಸ್ ಮತ್ತು ಫ್ರೆಂಡ್ಸ್, ಫ್ಯಾಮಿಲಿ ಬಾಂಡಿಂಗ್, ನನಗೆ ಕಸಿನ್ಸ್ ಜಾಸ್ತಿ. ಸೊ ಎಲ್ಲ ಕಸಿನ್ಸ್ಗೂ ನಾನು ಅಣ್ಣ ಎಲ್ರಿಗೂ. ಹಾಗೆ. ಸೊ ಎಲ್ರಿಗೂ ನನ್ನ ಕಂಡು ತುಂಬ ಪ್ರೀತಿ, ನನಗೂ ಅಷ್ಟೇ. ಅವ್ರು ಅಂದು ಇಂದು ಎಂದೆಂದಿಗೂ ಲೈಕ್ ನನಗೂ ಕೂಡ ಕಂಡ್ರೆ ಪ್ರಾಣ ಕಸಿನ್ಸು ಎಲ್ಲ. ಸೊ ಅದೇನಾಯಿತು, ಅದು ನನಗೆ ಎಲ್ಲಿ ಅಟ್ರಾಕ್ಷನ್ ಹಂಗೆ ನನಗೆ ಯಾವುದೋ ಒಂದು ನನಗೆ ಸೆಕೆಂಡಲ್ಲಿ ಅನಿಸ್ಲಿಲ್ಲ. ಬಟ್ ಹೆಂಗೆ ಅವಾಯ್ಡ್ ಮಾಡ್ತಿದ್ರಿ? ಆಫರ್ಗಳಂತೂ ಬರ್ತಿತ್ತಲ್ಲ? ಆಫರ್ ನನಗೆ ಬರ್ತಿರ್ಲಿಲ್ಲ ಸರ್. ಅಂದರೆ ಅಪ್ಪಂಗೆ ಬರ್ತಾ ಇತ್ತು, ಅವರು ಗೊತ್ತಿಲ್ಲ ನನ್ನ ಹತ್ರ ತರ್ತಾ ಇರಲಿಲ್ಲ ಅವರು. ಅಲ್ಲ, ಆಮೇಲೂ ಕೇಳಿಲ್ಲ, ಕುತೂಹಲ ಕೇಳಲೇ ಇಲ್ಲ? ಇಲ್ಲ ಶುಡು ಆಸ್ಕಲ್ಲ, ಏನು ಹೇಳ್ತಿದ್ದಪ್ಪ ನೀವು ಅಂತ. ಅದಾವುದೋ ಒಂದು ಸಿನಿಮಾ ಪರ್ಟಿಕ್ಯುಲರ್ ಬಂದಿತ್ತಂತೆ, ಅದರಲ್ಲೊಂದು ಕೃಷ್ಣನ್ ರೋಲ್ ಅಂತೆ. ಅದಕ್ಕೇನೋ ಅವತ್ತು ಫೋನ್ ಬಂದಾಗ ನಾನು ಅಲ್ಲೇ ಇದ್ದೆ ಆ್ಯಕ್ಚುಲಿ. ಐ ಥಿಂಕ್ ತೆಲುಗು ಮೂವಿಗೆ ಅನ್ಸುತ್ತೆ ಇರಬೇಕು. ಇಲ್ಲ ಮಾಡಲ್ಲ, ಡೈರೆಕ್ಟಾಗಿ ಮಾಡಲ್ಲ. ಸೊ ಒಂದಷ್ಟು ಸಿನಿಮಾಗಳಿಗೆ ಹೇಳಿದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಇನ್ಯಾರಿಗೋ ಅರ್ಜುನ್ ಮಾಡಲ್ವಂತೆ ಅಂತ ಆಟೋಮೆಟಿಕ್ ಆಗಿ ಹೋಗುತ್ತೆ. ಹೌದು, ಕರೆಕ್ಟ್ ಅಲ್ವಾ? ಯಾಕಂದರೆ ಸರ್ ಇವಾಗ ಪ್ರೊಡಕ್ಷನ್ ಮ್ಯಾನೇಜರ್ಸ್ಗಳಿಗೆ ಅದೆಷ್ಟು ವ್ಯಾಲ್ಯೂ ಕೊಡ್ತಾರೆ ಗೊತ್ತಿಲ್ಲ. ಬಟ್ ಅವಾಗ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಹೇಳಿದ್ದೆ ಅವ್ನು ಮಾಡಲ್ಲ ಅಂದ್ರೆ ಅವ್ನು ಮಾಡಲ್ಲ ಅಷ್ಟೇ, ಮುಗೀತು. ಒಬ್ಬರಿಗೆ ಗೊತ್ತಾದ್ರೆ ಎಲ್ರೂ ಗೊತ್ತಾಗುತ್ತೆ. ಕರೆಕ್ಟ್. ಅದಕ್ಕೆ ಬಾಸ್ ಅಂದಿದ್ದು. ಹೌದು. ಓಕೆ, ಸರಿ. ಅಲ್ಲಿಂದ ಮುಂದಕ್ಕೆ ಹೋಯ್ತು. ಎಷ್ಟನೇ ವಯಸ್ಸು ತನಕ, ಎಷ್ಟನೇ ಕ್ಲಾಸ್ ತನಕ? ಏನು ನೆಕ್ಸ್ಟ್ ಸಿನಿಮಾ ಟಚ್ಚೇ ಇಲ್ಲ, ಯು ಆರ್ ಗೋಯಿಂಗ್? ಸರ್ ನಂದು ಕಾಲೇಜ್ ಮುಗಿಯೋ ತನಕ ಸಿನಿಮಾ ಇಲ್ಲ ಸರ್. ಏನು? ನಾನು ಅದಾದ್ಮೇಲಿಂದ ನಮ್ದು ಬ್ಯಾಲೆಗಳು ಸ್ಟಾರ್ಟ್ ಮಾಡಿದೆ ಮಾಡೋದಕ್ಕೆ ಅರುಣ್ ಕಲಾವಿದರಲ್ಲಿ. ಸೊ ಐ ವಾಸ್ ಆನ್ ಸ್ಟೇಜ್. ಕರೆಕ್ಟ್. ಸೊ ನನಗೆ ಆ್ಯಕ್ಟಿಂಗಿನ ಒಂದು ಹೇಳ್ತಾರೆ ಆ ಬಿರುಕು ಬಂದೇ ಇಲ್ಲ ನನಗೆ. ಸೊ ಐ ವಾಸ್ ಇನ್ ಟು ಆ್ಯಕ್ಟಿಂಗ್. ಆನ್ ಸ್ಕ್ರೀನ್ ಇಲ್ಲೇ ಹೋದರೂ ಆನ್ ಸ್ಟೇಜ್ ಇದ್ದೆ. ಸೊ ಸ್ಕೂಲ್ಸಲ್ಲಿ ಡ್ರಾಮಾ ಕಾಂಪಿಟೇಷನ್ಸ್ ಇರ್ಬೋದು, ತಬಲಾ, ಆಮೇಲೆ ತಬಲಿಸ್ಟ್, ಆಮೇಲೆ ತಬಲಾ ಪ್ಲೇಯರ್, ತಬಲಾ ನುಡಿಸ್ತಾ ಇದ್ದೆ. ಸೊ ಅದು ಕಂಟಿನ್ಯೂ ಆಗ್ತಾ ಬಂತು. ನನಗೆ ಫ್ರೀ ಇರೋ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಎಲ್ಲಾದ್ರೂ ಎಂಗೇಜ್ ಆಗ್ತಾ ಇದ್ದೆ. ಮನೆಗೆ ಬಂದರೆ ತಬಲಾ ಮಾಸ್ಟರ್ ಬರ್ತಿದ್ರು, ಮ್ಯೂಸಿಕ್ ಟೀಚರ್ ಬರ್ತಾಯಿದ್ರು. ಸೊ ಅಲ್ಲಿ ಬ್ಯುಸಿ ಆಗ್ತಿದ್ದೆ. ಓದಬೇಕು, ಹೋಮ್ವರ್ಕ್ ಮಾಡಬೇಕು ಅಂದರೆ ಮಾಡಿಸ್ತಾಯಿದ್ರು, ಹೋಮ್ವರ್ಕ್ ಇದೆಲ್ಲ ಮಾಡಿಸ್ತಾಯಿದ್ರು. ಸೊ ಅದು ಮಾಡ್ತಾಯಿದ್ದೆ. ವೀಕೆಂಡ್ಸ್ ಆದರೆ ಕಸಿನ್ಸ್ ಸಿಗ್ತಾಯಿದ್ರು, ಅಜ್ಜ ಮನೆಗೆ ಹೋಗೋದು. ಅಲ್ಲಿ ಅವಾಗ ಟಿ ವಿ ಎಲ್ಲ ಏನೂ ಇರಲಿಲ್ಲ ಸರ್, ನಿಮಗೆ ಗೊತ್ತಿದೆ. ಆಗ ಒಂದು 2-3 ಸೀರಿಯಲ್ಗಳು ಬರ್ತಾಯಿತ್ತು. ಸ್ಪೈಡರ್ ಮ್ಯಾನ್ ಅಂತ ಬರ್ತಾಯಿತ್ತು, ಹೀಮ್ಯಾನ್, ಶಕ್ತಿಮಾನು. ಸೊ ಇಂಥದ್ದು, ರಾಮಾಯಣ ಇಂಥದ್ದೇ ನೋಡ್ಕೊಂಡು ಜೀವನ ಕಳೆದ್ವಿ. ನೀವು ಕಾಲೇಜ್ ಬಂದಾಗಲೂ ಜನ ಗುರ್ತಿಡ್ತಾರೆ, ತುಂಬ ಚೈಲ್ಡ್ ಆರ್ಟಿಸ್ಟ್ ಅರ್ಜುನ್ ಅಂತ. ನಂದು ಕಾಲೇಜ್ ಫ್ರೆಂಡ್ಸ್ ಇರ್ಬೋದು. ಹೇಳಿದ್ನಲ್ಲ ಸರ್, ನಂದು ಆ ಒಂದು ಆರ್ಟಿಸ್ಟ್ದು ಏನೊಂದು ಲೈಫ್ ಇದೆ, ಅದು ಇನ್ನೂ ನನ್ನಲ್ಲಿ ಜೀವಂತವಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದರ್ ದ್ಯಾನ್ ಮೈ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್, ಇಸ್ ಮೈ ಫ್ರೆಂಡ್ಸ್.
ಯಾಕಂದ್ರೆ ಅಷ್ಟು ನನ್ನ ಪ್ರೀತಿಸ್ತಾ ಇದ್ರು ಅವರು. ಫ್ರೆಂಡ್ಸ್ಗಳು ಕೂಡ ಈಗ ಕಾಲೇಜಲ್ಲಿ ಏನಾದರೂ ಡ್ರಾಮಾ ಕಾಂಪಿಟೇಷನ್ ಇದೆ, ಅರ್ಜುನ ಕರಿ ಅಂತ ಟೀಚರ್ಸ್ಗಳು. ಸೊ ನಾನು ಅದೇ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಇರೋರು. ಸೊ ಅದೊಂದು ಟೈಮಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಯಾರೋ ಸಿಂಗರ್ ಬಂದಿಲ್ವಾ ಈಗ ಇನ್ವಿಕೇಶನ್ ಆಡೋದಕ್ಕೆ, ಅರ್ಜುನ ಕರಿ ಅಂತ. ಆಲ್ರೌಂಡರ್. ಓಕೆ, ಇನ್ವಿಕೇಶನ್ಗೆ ಸಿಂಗರ್ ಬಂದಿದ್ದಾರೆ, ಈಗ ತಬಲಕ್ಕೆ ಅರ್ಜುನ ಕರಿ ಅಂತ. ಆಲ್ರೌಂಡರ್. ಡ್ಯಾನ್ಸ್ ಬೇಕಾ ಇವನ್ನ ಕರಿ ಅಂತ. ಸೊ ಏನಾಯ್ತು, ನನಗೆ ಆರ್ಟಿಸ್ಟ್ ಅನ್ನೋದನ್ನ ಎಲ್ಲೂ ನನಗೆ ಬ್ರೇಕೇ ಬಂದಿಲ್ಲ. ಸೊ ಇಷ್ಟೆಲ್ಲದರ ನಡುವೆ ಮತ್ತೆ ಟ್ರಿಗರ್ ಆಗುತ್ತಲ್ಲ, ಮತ್ತೆ ಬೆಳ್ಳಿ ತೆರೆಗೆ ಬರಬೇಕು ಅಂತ, ಮತ್ತೆ ಅಗೇನ್ ಈ ಟ್ರಾನ್ಸಿಷನ್ ಏನದು? ಸರ್ ನಂದು ಕಾಲೇಜ್ ಆಯಿತು, BBM ನಾನು ಕಂಪ್ಲೀಟ್ ಆಯಿತು, ಬ್ಯಾಚಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಓಕೆ, BBM. ಸೊ ಅದು ಕಂಪ್ಲೀಟ್ ಮಾಡಿದೆ. ಅದು ಕಂಪ್ಲೀಟ್ ಮಾಡೋ ಟೈಮಲ್ಲಿ ಏನಾಯಿತು, ಆಗ ನಮ್ಮದು ಸ್ಟುಡಿಯೋ ಇರೋದ್ರಿಂದ ಆ್ಯವಿಡ್ ಎಡಿಟಿಂಗ್ ಅಂತ ಅವಾಗ ಸ್ಟಾರ್ಟ್ ಆಯಿತು. ಹೌದು, ಫಸ್ಟ್ ಟೈಮ್ ಡಿಜಿಟಲ್ ಎಡಿಟಿಂಗ್ ಬಂದಿದ್ದು ನಿಮ್ಮ ಸ್ಟುಡಿಯೋಗೆ. ಹೌದು. ಇದು ಹೆಮ್ಮೆಯ ವಿಚಾರ. ಅರುಣ್ ಸ್ಟುಡಿಯೋ ಕರ್ನಾಟಕದ ನೆಲದಲ್ಲಿ ಇಡೀ ಸ್ಟುಡಿಯೋ ಡಿಜಿಟಲೈಸೇಷನ್ ಆಗಿದ್ದು. ಹೌದು, ಡಿಜಿಟಲೈಸ್ ಆಗಿದ್ದು ನಮ್ಮ ಸ್ಟುಡಿಯೋನೇ. ಅದ್ರ ಜೊತೆಲಿ ಎಡಿಟಿಂಗ್ ಅನ್ನೋದನ್ನು ಅದ್ರ ಕೂಡ ಡಿಜಿಟಲೈಸ್ ಆಗಿದ್ದು ನಮ್ಮ ಸ್ಟುಡಿಯೋಲಿ ಫಸ್ಟ್ ನಾವು ಸಿಸ್ಟಮ್ ತರಿಸಿದ್ದು. ಅಂದರೆ ಫಸ್ಟ್ ಸಿಸ್ಟಮ್ ಬಂದಿದ್ದು ಶಿವಣ್ಣ ತರಿಸಿದ್ರು, ಅವ್ರದ್ದು ಸಿನಿಮಾಗೂ ಅಂತೇಳಿ ಅವ್ರು ತರಿಸಿದ್ರು. ಬಟ್ ಅಲ್ಲಿ ಅವ್ರದ್ದು ಸಿನಿಮಾ ಆ್ಯಂಡ್ ಅವ್ರದ್ದು ಎಡಿಟರ್ದು ವರ್ಕ್ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ನಾವು ತರಿಸಿದ್ವಿ. ಸೊ ನಾವು ತರಿಸಿದ್ಮೇಲೆ ಲಾಡ್ ಆಫ್ ಎಡಿಟರ್ಸ್ನ ನಾವು ಕರೆಸಿ ಟ್ರೈನ್ ಮಾಡಿಸಿದ್ವಿ ನಮ್ಮ ಸ್ಟುಡಿಯೋದಲ್ಲೇ. ಸೊ ಈ ಥರ ಮತ್ತೆ ಒಂದು ಸಿನಿಮಾ ಅನ್ನೋದು ಹೀಗಿರುತ್ತೆ ಅನ್ನೋದು ನಂದು ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಅಫ್ಕೋರ್ಸ್ ಸ್ಟುಡಿಯೋ ಇತ್ತು, ಸ್ಟುಡಿಯೋದಲ್ಲಿ ಸಾಂಗ್ ರೆಕಾರ್ಡಿಂಗು. ಅವಾಗ SP ಸರ್ ಬಂದಿದ್ದಾರೆ ಸ್ಟುಡಿಯೋಗೆ, ಚಿತ್ರಾ ಮೇಡಮ್ ಬಂದಿದ್ದಾರೆ ಹಾಡೋದಕ್ಕೆ. ಸೊ ಇವನ್ನೆಲ್ಲ ನೋಡಿದ್ದೆ. ಬಟ್ ಅವ್ರನ್ನ ನೋಡಿದ ಕೂಡಲೇ ನನಗೆ ಸಿನಿಮಾಗೆ ಹೋಗಬೇಕು ಅದೇ ನಂಗೆ ಮೈಂಡಿಗೆ ಬಂದಿರಲಿಲ್ಲ. ಎಷ್ಟು ಸಿನಿಮಾಗಳ ಕೆಲಸ ನಡೆದಿರ್ಬೋದು ಅರುಣ್ ಸ್ಟುಡಿಯೋದಲ್ಲಿ? ಸೊ ಮೇ ಬಿ ಒಂದು 500-600 ಮೂವೀಸ್ ಆಗಿದೆ ಸರ್. ಕನ್ನಡದ 500-600 ಸಿನಿಮಾಗಳ ಎಡಿಟಿಂಗ್, ಡಬ್ಬಿಂಗ್, ರೆಕಾರ್ಡಿಂಗ್ ನಡೆದಿರೋದು ಅರ್ಜುನ್ ಅವರ ಅರುಣ್ ಸ್ಟುಡಿಯೋದಲ್ಲಿ. ಯಾಕಂದರೆ 2000 ನಮ್ಮದು ಎಡಿಟಿಂಗ್ ಸಿಸ್ಟಮ್ ಬಂತು. ಸೊ 2000 ಐ ಥಿಂಕ್ 3-4 ಇಯರ್ಸ್ ಯಾವುದು ಬಂದಿರಲಿಲ್ಲ, ಡಿಜಿಟಲ್ ಎಡಿಟಿಂಗ್ ಸಿಸ್ಟಮ್ ಯಾವುದು ಬಂದಿರಲಿಲ್ಲ. ಆ ಟೈಮಲ್ಲಿ ತುಂಬ ಆಯಿತು. ಅದಾಮೇಲಿಂದ ನಡೀತಾನೆ ಇತ್ತು, ಚಿಕ್ಕ ಸಿನಿಮಾ, ದೊಡ್ಡ ಸಿನಿಮಾ. ಯಾಕೆ ನಿಮ್ಮನ್ನು ಅಷ್ಟು ಇಷ್ಟಪಡ್ತಾರೆ ನಿಮ್ಮ ಸ್ಟುಡಿಯೋನ? ಟೆಕ್ನಿಕಲಿ ಸೌಂಡ್ ಆಗಿದ್ದಾರೆ ಸರ್. ಟೆಕ್ನಿಕಲಿ ಸೌಂಡ್ ಆಗಿದ್ದೀವಿ ಒಂದು. ಇನ್ನೊಂದು, ನಾವು ಯಾರು ಕೂಡ ಟೆಕ್ನಿಷಿಯನ್ಸ್ ಅಲ್ಲ. ಈಗ ನನ್ನ ಸ್ಟುಡಿಯೋಲಿ ಎಡಿಟಿಂಗ್ ಸಿಸ್ಟಮ್ ಇದೆ, ನಾನೇ ಒಬ್ಬ ಎಡಿಟರ್ ಆದರೆ ಇನ್ನೊಬ್ಬ ಮೋಸ್ಟ್ ಪ್ರಾಬ್ಲಿ ಇನ್ನೊಬ್ಬ ಎಡಿಟರ್ ಬರ್ಲಿಕ್ಕೆ ಇಲ್ವೇನೋ. ಯಾಕಂದರೆ ಬಂದರೆ ಬೇರೆಯವ್ರು ಬರ್ತಾರೆ, ನಾನು ಎಡಿಟರ್ ಇದ್ದೀನಿ. ಸೊ ಹಾಗಾಗಿ ನನ್ನ ತಂದೆ ನನ್ನ ಎಡಿಟರಾಗಿ ಮಾಡಲಿಲ್ಲ. ಎಡಿಟಿಂಗ್ ಸಿಸ್ಟಮ್ ಹೇಳ್ಕೊಟ್ರು, ಯಾರಾದರೂ ಬಂದರೆ ಅವ್ರಿಗೆ ಹೇಳ್ಕೊಡು, ಅಥವಾ ಎಡಿಟಿಂಗ್ ಮಾಡ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಎರರ್ನ ರೆಕ್ಟಿಫೈ ಮಾಡೋಕ್ಕೆ ನಿಂಗೆ ಎಷ್ಟು ಕಲಿಬೇಕು ಅದನ್ನು ಕಲಿ ಅಂತ ಹೇಳಿದ್ರೆ ವಿನಃ ಒಂದು ಸಿನಿಮಾ ಕೂತ್ಕೊಂಡು ಎಡಿಟಿಂಗ್ ಮಾಡೋದು ನಂಗೆ ಹೇಳಿರಲಿಲ್ಲ. ಸೊ ನಮ್ಮ ಸ್ಟುಡಿಯೋದಲ್ಲಿ ಬಂದು ನಾವು ಯಾರು ಕೂಡ ಫಿಲಮ್ ಟೆಕ್ನಿಷಿಯನ್ಸ್ ಅಲ್ಲ, ಆ ಟೆಕ್ನಿಕಲ್ ನಾಲೆಜ್ ಗೊತ್ತಿರೋರು ಅಷ್ಟೇ. ಸೊ ಹಾಗಾಗಿ ನಮ್ಮ ಸ್ಟುಡಿಯೋ ಬರೋಕ್ಕೆ ಯಾರಿಗೂ ಭಯ ಆಗ್ತಿರ್ಲಿಲ್ಲ. ನಮ್ಮ ಸಿನಿಮಾ ಇಲ್ಲಿ ಬಂದರೆ ಇವ್ರು ತೊಗೊಂಡೋಗ್ತಾರೆ ಅನ್ನೋದೇನು ಇಲ್ವೇ ಇಲ್ಲ. ಕರೆಕ್ಟ್. ಇದು ಒಳ್ಳೆ ಪಾಯಿಂಟ್ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಬಟ್ ಅದೇ, ಸೊ ಇಂಡಸ್ಟ್ರಿ ಲವ್ಸ್ ಯು. ಅಂದರೆ ನಿಮ್ಮ ಸ್ಟುಡಿಯೋ ಇಷ್ಟಪಡ್ತಾರೆ ಅವರೆಲ್ಲ ಬರೋದಕ್ಕೆ. ಅದ್ನಾಗ ಇಷ್ಟೊಂದು ನಡೀತಾರೆ, ಕಂಟಿನ್ಯೂಸ್ ನಡೀತಾರೆ. ಆ ಟೈಮಲ್ಲಿ ಸುಮಾರು ಜನ ಅಡ್ರೆಸ್ಗಳು ನಾವೇ ಕರೆದ್ವಿ ಕಲಿಯೋದಕ್ಕೆ. ನಿಮ್ಗೆ ಕಲಿಬೇಕಾ, ಒಂದು ಸಿನಿಮಾ ತನ್ನಿ ಕಲೀರಿ. ಎಕ್ವಿಪ್ಮೆಂಟ್ ಇಷ್ಟು ಕಾಸ್ಟ್ ಟು ಮಚ್ ಸರ್. ಅವಾಗ ಆ ಎಕ್ವಿಪ್ಮೆಂಟೇ ಬಂದು 25-30 ಲಕ್ಷ ಇರ್ತಿತ್ತು ಆ ಕಾಲಕ್ಕೆ. ಈಗ ತುಂಬಾ ಚೀಪ್ ಆಗಿದೆ. ಬಟ್ ಆಗ 30 ಲಕ್ಷ ಹಾಕೋ ಸಿಸ್ಟಮ್ಗೆ, ಆ ಸಿಸ್ಟಮ್ ಮೇಲೆ ಕೂಡ ನಾವು ಇವ್ರನ್ನ ಬಿಡ್ತಾ ಇದ್ವಿ, ಕಲಿಯೋರ್ನ ಹ್ಯಾಂಡಲ್ ಮಾಡಿ ಅಂತೇಳಿ. ಸೊ ಮೇ ಬಿ ಆ ಒಂದು ಪ್ರೀತಿ ಇರ್ಬೋದು ನಮ್ಮ ಸ್ಟುಡಿಯೋದಲ್ಲಿ ಮಾಡೋದಕ್ಕೆ. ಮತ್ತೆ ಆ ಸಿಸ್ಟಮ್ನ ಆಮೇಲೆ ಬೇರೆಯವ್ರು ಹಾಕೊಳ್ತಾ ಹೋದ್ರು, ದೆನ್ ಸ್ಕ್ಯಾಟರ್ ಆಗ್ತಾ ಹೋಯ್ತು ಇಂಡಸ್ಟ್ರಿ. ನಿಮ್ಗೆ ಗೊತ್ತಿದೆ, ಒಂದು ಕಡೆ ಚೆನ್ನಾಗಿ ಆಗ್ತಿದೆ ಅಂದಾಗ ಸ್ಪ್ರೆಡ್ ಆಗೇ ಆಗುತ್ತೆ. ಮತ್ತೆ ಆಸೆ ಚಿಗುರೊಡಿತು ಸರ್. ನನಗಂತೂ ಚಿಗುರು ಹೊಡಿಲೇ ಇಲ್ಲ ಸರ್ ಸಿನಿಮಾದಲ್ಲಿ ಮತ್ತೆ ಎಂಟರ್ ಆಗಬೇಕು ಅಂತ. ನಾನು ಅವಾಗಲೂ ಅಂದ್ಕೊಂಡಿರ್ಲಿಲ್ಲ. ನನ್ನ ಫಸ್ಟ್ ಜನ ನೋಡಿದ್ರು ಅಬ್ಬಬ್ಬಾ ಅಂತ. ಅದು ಆಕ್ಚುಲಿ ಆಸೆ ನನ್ನ ತಂದೆಗೆ ಆಸೆ ಇತ್ತು ಸರ್, ಯಾಕಂದ್ರೆ ಅವ್ರಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು. ಹೌದಾ? ಬಟ್ ಅವರೇ ತಾನೇ ಎಜುಕೇಶನ್ ಕಳ್ಸಿದ್ದು. ನೀವ್ ಹೇಳ್ಬೇಕಿತ್ತು. ಅಲ್ಲ, ಅವ್ರಿಗೆ ಹೀರೋ ಆಗ್ಬೇಕು ಅಂತ, ನಮ್ಮ ತಂದೆಗೆ ಹೀರೋ ಆಗ್ಬೇಕು ಅಂತ ಬೆಂಗಳೂರಿಗೆ ಬಂದಿದ್ದು. ಕರೆಕ್ಟ್. ಸೊ ಯಾವ ಅವ್ರಿಗೆ ಹೀರೋ ಆಗ್ಲಿಲ್ಲ, ಮಗನಲ್ಲಿ ಈಡೇರಿಸ್ಕೋಬೇಕು. ಮಗನಲ್ಲಿ ಈಡೇರಿಸ್ಕೊಳ್ಬಹುದು, ಯಾಕಂದ್ರೆ ಎಜುಕೇಶನ್ ಮುಗ್ದಿದೆ, ಬಿಸ್ನೆಸ್ ನೋಡ್ಕೊಳ್ತಾ ಇದ್ದಾನೆ, ಸ್ಟುಡಿಯೋ ಬಗ್ಗೆ ನಾಲೆಜ್ ಇದೆ.
ಸೊ ಟ್ರೈ ಮಾಡ್ಬೋದು, ಸ್ಟುಡಿಯೋ ಕೂಡ ಟ್ರೈ ಮಾಡ್ಬೋದು ಅಂತೇಳಿ, ಸಾರಿ ಫಿಲ್ಮ್ನಲ್ಲಿ ಟ್ರೈ ಮಾಡ್ಬೋದು ಅಂತೇಳಿ ಅವಾಗ ಅವರು ಪ್ಲ್ಯಾನ್ ಮಾಡಿದ್ರು, ಒಂದು ಸಿನಿಮಾ ಮಾಡೋಣ ಅಂತ. ಅವಾಗ ನಮ್ಗೆ ಹೇಳಿದ್ರು ಈ ಒಂದು ಫಿಲಮ್ ಮಾಡಬೇಕು. ಎಷ್ಟು ಏಜ್ ಆಗ ಅರ್ಜುನ್ಗೆ? 20 324 ಹಾಂ, ಆ ರೇಂಜ್. ರಿಲೀಸ್ ಆಗಿದ್ದು 2004 2003 ಶೂಟಿಂಗ್, 2003 ಅಷ್ಟೇ ಸರ್. ಓಕೆ. 24-25 ಆ ಏಜಲ್ಲಿ ನಂಗೆ ಅನಿಸ್ತು ಅದೇ ರೇಂಜ್ ಅಂತ, ಆ ಏಜಲ್ಲಿದ್ದೀನಿ. ಚೆಕ್ ಮಾಡ್ಕೋತಿದ್ದೆ ಅಷ್ಟೇ. ಓಕೆ. ಸೊ ಅವಾಗ ಬಂದು ಹೇಳಿದ ಈ ಥರ, ಅವಾಗ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಯಾರಿಗೆ? ಅಪ್ಪಂಗೆ. ಓಕೆ. ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಅವ್ರದ್ದು ಕಿಡ್ನಿ ಪ್ರಾಬ್ಲಮ್ ಆಗಿ ಡಯಾಲಿಸಿಸ್ ನಡೀತಾ ಇತ್ತು. ಸೊ ಆಗ ಸ್ಕ್ರಿಪ್ಟ್ ವರ್ಕ್ ಅದೆಲ್ಲ ಮಾಡಿಸ್ತಾ ಇದ್ರು. ನಮಗೂ ಅವಾಗ ಅನಿಸ್ತಾ ಇತ್ತು ಅವ್ರದ್ದೇ ಇಂಟ್ರೆಸ್ಟ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಯಿತು. ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಹಾಸ್ಪಿಟ್ಲಿಂದ ಹೊರಗೆ ಬಂದ ತಕ್ಷಣ ನಿಂಗೆ ಹೀರೋ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಸೊ ಅಂತ ಹೇಳಿ ದೆನ್ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದ್ದು ಒಂದು ಫಿಲಮ್ ಜರ್ನಿ ಅಂತ. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಕ್ಕೆ ಅಂತ ನನಗೆ ಬಾಂಬೆ ಕಳಿಸ್ಕೊಟ್ರು. ಕಲಿಯಕ ನಮಿತ್ ಕಪೂರ್ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಅಂತೇಳಿ. ಎಷ್ಟು ತಿಂಗಳು? ಆ್ಯಕ್ಚುಲಿ ಅದು ಕೋರ್ಸ್ ಇದ್ದಿದ್ದು ಬಂದು 4 months 5 months ಏನೋ ಕೋರ್ಸ್ ಇದ್ದಿದ್ದು ಅದು. ಬಟ್ ನಾನು ಜಾಸ್ತಿ ಕೋರ್ಸ್ ಮಾಡೋಕ್ಕಾಗಿಲ್ಲ. ಐ ಥಿಂಕ್ ನಾನು ಬಾಂಬೆಗೆ ಹೋಗೋ ಮುಂಚೆ ಒಂದು ಸಿನಿಮಾ ಮಾಡಿದೆ ಸರ್. ನಾನು ಈ ನಂದು ಮೇನ್ ಮೂವಿಗಿಂತ ಮುಂಚೆ ಒಂದು ಸಿನಿಮಾ ಮಾಡಿದೆ, ಶ್ರೀ ರೇಣುಕಾದೇವಿ ಮಹಾತ್ಮೆ ಅಂತೇಳಿ. ಅದರಲ್ಲಿ ಪರಶುರಾಮನ್ ಕ್ಯಾರೆಕ್ಟರ್. ಓಕೆ. ಜಮದಗ್ನಿ ಬಂದು ಸಾಯಿ ಕುಮಾರ್ ಸರು, ರೇಣುಕಾದೇವಿ ಬಂದು ಸೌಂದರ್ಯ ಮೇಡಮು, ಅವ್ರ ಮಗ ನಾನು ಪರಶುರಾಮ. ಸೊ ವಿಷ್ಣುವಿನ ಅವತಾರದಲ್ಲಿ ಕಾಣಿಸ್ಕೊಂಡ್ರಿ. ಹೌದು. ಅದೊಂದು ಸೊ ರೀಎಂಟ್ರಿ ನಾಟ್ ಅಬ್ಬಬ್ಬ ಹುಡುಗ. ಇಲ್ಲ, ರೀಎಂಟ್ರಿ ವಾಸ್ ನಂದು ಶ್ರೀ ರೇಣುಕಾದೇವಿ ಮಹಾತ್ಮೆ. ಓಕೆ. ಬಟ್ ಅದು ಆ ಫುಲ್ ಮೂವಿಯಲ್ಲಿ ಒಂದು ಸಾಂಗ್ ಬರುತ್ತೆ ಅಷ್ಟೇ. ಅದೊಂದು ಎಲ್ಲಮ್ಮ ದೇವಿದೊಂದು ಸಾಂಗ್ ಬರುತ್ತೆ. ಓಕೆ. ಆ ಸಾಂಗಲ್ಲಿ ಪರಶುರಾಮನ್ನ ಯಾರು ಮಾಡಬೇಕು ಅಂತೇಳಿ ಹುಡುಕ್ತಾ ಇದ್ರು. ನಮ್ಮ ಇವ್ರದ್ದು ಪ್ರೊಡಕ್ಷನ್ ಬಂದು ಜಯಶ್ರೀದೇವಿ ಮೇಡಮ್. ಓಕೆ. ಅವ್ರದ್ದು ಪ್ರೊಡಕ್ಷನ್ ಶ್ರೀ ಮಂಜುನಾಥ ಮಾಡೋಲ್ಲ, ಅವ್ರ ಪ್ರೊಡಕ್ಷನ್. ಅವ್ರದ್ದು ಅವರ ಹೀರೋ ಇದೆ, ಅವರ ಅಸಿಸ್ಟೆಂಟ್ ಒಬ್ರು ಇದ್ರಲ್ಲ, ಹೀರೋ ಆಗೆಲ್ಲ ಮಾಡಿದ್ರು, ವಾಸು. ಅವ್ರದ್ದು ಒಂದಷ್ಟು ಸಿನಿಮಾಗಳು ನಮ್ಮ ಸ್ಟುಡಿಯೋಲಿ ನಡೆದಿತ್ತು. ಓಕೆ. ಹಾಗಾಗಿ ಅವರನ್ನ ನೋಡಿದ್ರು. ಈ ವಾಸು ಯಾರಪ್ಪ ಅಂದ್ರೆ ಫ್ರೆಂಡ್ಸ್ ಸಿನಿಮಾದಲ್ಲಿ ಲೀಡ್ ಮಾಡಿದಾರಲ್ಲ, ಅದು ವಾಸು. ಜನಗಳಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಅವರನ್ನು ನೋಡಿದ್ರು, ಸ್ಟುಡಿಯೋಗೆ ಬರ್ತಾ ಇರ್ತಾರಲ್ಲ. ಸೊ ಈ ಪರ್ಟಿಕ್ಯುಲರ್ ಈ ಸೀನ್ ಬಂದಾಗ ಪರಶುರಾಮನ್ ಯಾರು ಮಾಡಿ ಬಂದಾಗ ರೆಫರೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಮೇಕಪ್ ಟೆಸ್ಟ್ ಎಲ್ಲ ಮಾಡಿದ್ರು. ಆ ಮೇಕಪ್ ಟೆಸ್ಟ್ ಮಾಡಿ ಅದನ್ನ ಸೌಂದರ್ಯ ಮೇಡಮ್ಗೆ ತೋರಿಸಿದ್ರು, ಯಾಕಂದ್ರೆ ಅವ್ರ ಮಗನ ರೋಲ್ ಮಾಡ್ತಿರೋದು. ಸೊ ಅವ್ರು ನೋಡಿ ಅವರು ಓಕೆ ಇವ್ರನ್ನ ಮಾಡಿಸ್ಬೋದು ಅಂತ ಹೇಳಿದಾಗ, ಯಾರು ಆಕ್ಟ್ರೆಸ್ ಸೌಂದರ್ಯ ಅವರು? ಸೊ ಅವ್ರದ್ದು ಪರ್ಮಿಷನ್ ತಗೊಂಡು ಹಾಗಾಗಿ ಅಲ್ಲಿ ಎಂಟ್ರಿ ಕೊಟ್ಟೆ. ಸೊ ನಿಮ್ಮ ಜೊತೆ ಸೌಂದರ್ಯ ಜೊತೆ ಕಾಂಬಿನೇಷನ್ ಇತ್ತು? ಹೌದು. ಬ್ಯೂಟಿಫುಲ್ ಕಾಂಬಿನೇಷನ್ ಇದೆ. ಆ್ಯಂಡ್ ಅವ್ರು ಕೂಡ ನಾನು ಹೇಳಿದ್ನಲ್ಲ, ಐ ವಾಸ್ ಇಂಟ್ರಾವರ್ಟ್ ಅಂತೇಳಿ ಎಲ್ಲೆಲ್ಲೋ ನಿಂತ್ಕೊಳ್ತಿದ್ದೆ. ಕರೆಸ್ತಾ ಇದ್ರು ಅವನ್ನ ಫಸ್ಟ್ ಕರಿ ಅಂದ್ಬಿಟ್ಟು. ಬಟ್ ಈಗ ದೊಡ್ಡವರಾಗಿದ್ರಲ್ಲ ಈಗ ನೀವು. ಬಟ್ ಹೆಂಗಿತ್ತು ಸೌಂದರ್ಯ ಅವ್ರ ಜೊತೆ? ಸಗದಾಗಿತ್ತು. ಐ ಮೀನ್ ಸ್ಕ್ರೀನ್ ಶೇರ್ ಅವರು ಅಷ್ಟೇ, ಮತ್ತು ಸಾಯಿ ಕುಮಾರ್ ಸರ್ ಅಷ್ಟೇ. ಅವ್ರು ನಂಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಯಾಕಂದರೆ ಇದು ಪೌರಾಣಿಕ ಸಿನಿಮಾ ಆ್ಯಂಡ್ ನಂದು ಜಾಸ್ತಿ ಆನ್ ಸ್ಟೇಜಲ್ಲಿ ಜಾಸ್ತಿ ಇತ್ತು ಪೌರಾಣಿಕದ ಬಗ್ಗೆ. ಸೊ ಆನ್ ಕ್ಯಾಮ್ರಾಗೆ ಬಂದಾಗ ಹೇಗಿರಬೇಕು, ಎಕ್ಸ್ಪ್ರೆಷನ್ಸ್ ಕೆಲವೆಲ್ಲ ಹೇಗಿರಬೇಕು, ಅದನ್ನು ಅವ್ರು ನಂಗೆ ಅಲ್ಲಿ ಟ್ರೈನ್ ಮಾಡಿದ್ರು. ಆ್ಯಂಡ್ ಸೌಂದರ್ಯ ಮೇಡಮ್ ಅಂತೂ ನನಗೆ ಬಿಸಿಲು ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ನನಗೆ ಸ್ಕೂಲಲ್ಲಿ ಇಲ್ಲೆಲ್ಲ ಬಿಸಿಲು ಅದೆಲ್ಲ ನೋಡ್ತಾ ಇರಲಿಲ್ಲ ಸರ್, ಮಳೆ ಗಿಳ ನೋಡ್ತಾ ಇರಲಿಲ್ಲ. ಯಾಕಂದರೆ ಈ ಫುಟ್ಬಾಲ್ ಈ ಸ್ಪೋರ್ಟ್ಸ್ ಹುಚ್ಚಿದ ಮೇಲೆ ಮಳೆ ಬರಲಿ ಬಿಸಿಲು ಬರಲಿ ಹೋಗೋದು ಆಡೋದಷ್ಟೇ. ಬಟ್ ಈ ಮೇಕಪ್ ಹಾಕಿದ್ಮೇಲೆ ಬಿಸಿಲು ನಿಂತ್ಕೊಂಡ್ರೆ ಟ್ಯಾನ್ ಆಗಕ್ಕೆ ಶುರು ಆಗುತ್ತೆ. ಸೊ ಅವ್ರನ್ನ ಕರೆಸ್ತಾ ಇದ್ರು, ಕೊಡೆ ಕೊಟ್ಟು ನಿಲ್ಲಿಸ್ತಾ ಇದ್ರು, ಅವ್ನು ನೀನು ಇಲ್ಲೇ ನಿಂತ್ಕೊ, ಎಲ್ಲೂ ಹೋಗ್ಬೇಡ ಅಂದ್ಬಿಟ್ಟು. ನನ್ನ ನೆರಳಲ್ಲೇ ಇರಬೇಕು, ನೀವು ಯಾಕೆ ಈ ಥರ ಮಾಡ್ತೀಯ, ಬಿಸಿಲು ಹೋಗ್ತೀಯಾ, ಹಾಗೆ ಮಾಡಬಾರ್ದು ಅಂತೇಳಿ ಅವ್ರು ನಂಗೆ ಅಲ್ಲಿ ಹೇಳ್ತಾಯಿದ್ರು. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಅವ್ರು ನನಗೇನು ಇದು ಮಾಡ್ತಿರ್ಲಿಲ್ಲ. ಅವ್ರದ್ದು ಲಾಸ್ಟ್ ನನಗೆ ಅಂದರೆ ನೆನಪು ತುಂಬ ಇರೋದು ಅಂತ ಹೇಳಿದ್ರೆ, ನನ್ನಲ್ಲಿ ಅವ್ರದ್ದು ಜಮದಗ್ನಿ ಹೇಳ್ದ ಅಂತೇಳಿ ಒಂದು ತಾಯಿದು ಶಿರ ಕಡಿತಾನೆ ಪರಶುರಾಮ. ಸೊ ಆ ಟೈಮಲ್ಲಿ ನನಗವರು ಅವರು ಹಿಂಗೆ ಮಲಗ್ದ ತಲೆ ಬೋ ಮಾಡಿದಾಗ ಇದಿರುತ್ತಲ್ಲ ಅದು ಪರಶು, ಅದನ್ನ ಇಟ್ಕೊಂಡು ನಾನು ಹೊಡಿಬೇಕು, ಕೊಡಲಿ. ಸೊ ಅದನ್ನು ಅವರು ತಿರುಗ್ಬಿಟ್ಟು ನಿಧಾನಕ್ಕೋ ಹುಷಾರು ಅಂದಿದ್ರು. ನಂಗೆ ಅದನ್ನು ತುಂಬ ನೆನಪಿದೆ ಅವ್ರು ಹೇಳಿದ್ರು, ಈ ಸಮಯದಲ್ಲಿ ಸ್ಟಾಪ್ ಮಾಡೋದನ್ನ, ಹುಷಾರಾಗಿ ಹ್ಯಾಂಡಲ್ ಮಾಡೋದನ್ನ ಅಂತೇಳಿ. ಸೊ ಈ ಥರದ್ದು ಅದೇ ಒಂದು ಸಾಂಗಲ್ಲಿ ಇದ್ದಿದ್ದರಿಂದ ಇಟ್ಸ್ ಲೈಕ್ ಹೆಂಗೆ ನೆನಪಾಗ್ತಾರೆ ಇವಾಗ ಸೌಂದರ್ಯ? ತುಂಬ ನೆನಪಾಗ್ತಾರೆ. ಯಾಕಂದರೆ ಅವ್ರನ್ನ ಆರನೇ ಬೇರೆ ಸರ್. ಆ ಮೇಡಮ್ ಶಿ ವಾಸ್ ಲೈಕ್
ಅಂದರೆ ಆ ದೇವಿದು ಕ್ಯಾರೆಕ್ಟರ್ಗೆ ಅವರು ಆ್ಯಪ್ಟ್ ಇದ್ದರು. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಬಿಡಿ. ಲೈಕ್ ಅವ್ರದ್ದು ವಿಷಯ ತಿಳಿದ ಮೇಲಂತೂ ತುಂಬ ಶಾಕಿಂಗ್ ಅದು. ಸೊ ಇನ್ ಸಾಯಿ ಕುಮಾರ್ ಅವರು ಸಾಯಿ ಕುಮಾರ್ ಸರ್ ಹೇಳಿದಾಗೆ ನಾನು ಹಂಗೆ ಸ್ವಲ್ಪ ಆ್ಯಕ್ಟಿಂಗಲ್ಲೇ ಹೇಳ್ಕೊಟ್ರು ಹೇಗೆ ಮಾಡಬೇಕು ಏನು ಅಂತೇಳಿ. ಇತ್ತಲ್ಲ ಡೈಲಾಗ್ ಹೌದೌದು. ಅದ್ರ ಜೊತೆ ಆ್ಯಕ್ಚುಲಿ ಆ ಫಿಲಮ್ ನೋಡಿದಾಗ ಗೊತ್ತಾಗುತ್ತೆ. ನಾನು ಇವಾಗ ನೋಡಿದ ಆ ಫಿಲಮ್ ನೋಡಿದ್ರೆ ನನಗೆ ಅಯ್ಯೋ ನಾನು ಮಾಡಿದ್ದು ಅಂತ ಅನ್ಸ್ಬಿಡುತ್ತೆ. ಸೊ ಆ ಸೀನೆಲ್ಲ ಚೆನ್ನಾಗಾಯಿತು. ಅದಾದಮೇಲಿಂದ ಅವ್ರನ್ನ ನಾನು ಮತ್ತೆ ಮೀಟ್ ಮಾಡಿದೆ ಅಂದರೆ ನಂದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ನಲ್ಲ, ಬಾಸ್ಕೆಟ್ಬಾಲ್ ಆಡಬೇಕು, ಲಿಗಮೆಂಟ್ ಟೇರ್ ಆಯಿತು ಅಂತೇಳಿ. ಆ್ಯಕ್ಚುಲಿ ಒಂದು ಹಬ್ಬ ಅಂತ ಹುಡುಗ ಫಿಲಮ್ ಆಗಿ ಒಂದು 2-3 ಸೀನ್ ಇನ್ನೂ ಬ್ಯಾಲೆನ್ಸ್ ಇತ್ತು. ಆ ಟೈಮಲ್ಲಿ ಅದಾಗಿದ್ದು. ಸೊ ಮನೇಲಿ ರೆಸ್ಟ್ ತೊಗೊಳ್ತಾ ಇದ್ದೆ. ಆಗ ಸಾಯಿ ಕುಮಾರ್ ಸರ್ ನಮ್ಮ ಸ್ಟುಡಿಯೋಗೆ ಬಂದಿದ್ರು ಡಬ್ಬಿಂಗಿಗೆ. ಆಗ ಒಂದು ಬಂದು ಮಾತಾಡ್ಕೊಂಡು ಹೋದ್ರು ನನ್ನ, ಆರ್ಟಿಸ್ಟು ಈ ಥರ ಎಲ್ಲ ಜಾಸ್ತಿ ಮಾಡ್ಕೊಳ್ಬಾರ್ದು ಅದು ಇದು ಅಂತ ಹೇಳ್ಬಿಟ್ಟು ಟಿಪ್ಸ್ ಎಲ್ಲ ಕೊಟ್ಟು ಹೋದ್ರು. ಅದಾದಮೇಲೆ ಒಂದೇ ಸತಿ ಮೀಟ್ ಮಾಡಿದೆ. ಐ ಥಿಂಕ್ ಯಾವುದೋ ETV ಅದೊಂದು ಶೋ ಮಾಡಿದರು, ಕಪಲ್ಸ್ ಶೋ ಏನೋ ಮಾಡಿದರು. ಆಗ ಅವರು ಜಡ್ಜಾಗೋ ಏನೋ ಬಂದಿದ್ರು ಅದಕ್ಕೆ. ಅವಾಗ ಒಂದ್ಸತಿ ಮೀಟ್ ಮಾಡಿದ್ದೆ. ಸೊ ಅದೇ ಹೇಳಿದಲ್ಲ ಅಂದ್ರೆ ಯಾವ ಪುಟಾಣಿ ಹುಡುಗನಿಂದ ನಿಮ್ಮನ್ನ ನೋಡಿದ್ದಾರೆ, ನಿಮ್ ಜೊತೆ ಅಂದ್ರೆ ಅವ್ರ ಜೊತೆ ನೀವು ಆಕ್ಟ್ ಮಾಡಿದಿರಿ, ನಿಮ್ ಜೊತೆ ಅವರಲ್ಲ ಅವ್ರ ಜೊತೆ ನೀವು ಆಕ್ಟ್ ಮಾಡಿದಿರಿ. ನಿಮ್ಗೆ ವಯಸ್ಸಾಗಿ ನೀವು ಅಂದ್ರೆ ಕಾಲಕ್ರಮೇಣ ನೀವು ದೊಡ್ಡವರಾದ್ರಿ, ಬಟ್ ಅವ್ರು ಯಾರು ನೀವು ಮರ್ತಿಲ್ಲ ಆದ್ರು. ಹೌದೌದು, ಅದು ಇಂಪಾರ್ಟೆಂಟ್. ಅದು ಮರ್ತಿಲ್ಲ. ಅರ್ಜುನ್ ಅಷ್ಟೇ. ಹೌದು, ಒಬ್ಬ ಬಾಲ ಕಲಾವಿದ ಇವಾಗ ನೋಡಿ ಹೇಗಿದ್ದಾನೆ, ಫಿಟ್ ಅಂಡ್ ಫೈನ್. ಅದಕ್ಕೋಸ್ಕರ ತಯಾರಿ ಮಾಡಿದ್ರಲ್ಲ, ಬಾಂಬೆಗೆ ಹೋದ್ರಿ, ಕಲ್ತ್ರಿ, ವಾಪಸ್ ಬಂದ್ರಿ, ಬಾಡಿನ ಹುರಿಗೊಳಿಸಿದ್ರಿ. ಹೌದು, ಅಂದ್ರೆ ಸ್ಲಿಮ್ ಆಗಿ ಇವೊಂದು ಶೇಪಲ್ಲಿ ಇಲ್ಲದೆ ಇದ್ರು ಭಯಂಕರವಾಗಿ, ಬಟ್ ಯು ಫಿಟ್, ನೀಟ್ ಪ್ರೆಸೆಂಟೇಷನ್. ಎಡುವುದೇ ಅನ್ನಿಸ್ತಾ? ಏನು ಅನ್ನಿಸ್ತು ಅರ್ಜುನ್ ಆ್ಯಕ್ಚುಲಿ? ಎಡುವುದೇ ಅಂತ ಅನ್ನಿಸ್ಲಿಲ್ಲ ಸರ್. ಯಾಕಂದರೆ ನಮ್ಮ ತಂದೆಗೆ ಒಂದು ಸಿನಿಮಾ ಮಾಡಬೇಕು ಅಂತಿತ್ತು, ಅವ್ರು ಮಾಡಿದ್ರು. ಇಟ್ಸ್ ಅನ್ ಅಟೆಂಪ್ಟ್, ಡೆಫಿನೆಟ್ಲಿ ಇಟ್ಸ್ ಅನ್ ಅಟೆಂಪ್ಟ್. ಚೆನ್ನಾಗಾಗಿದ್ದಿದ್ರೆ ನಮ್ಮದು ಪ್ರೊಡಕ್ಷನ್ ಹೌಸ್ ಇನ್ನೂ ಬೇರೆ ಬೇರೆ ಪ್ರೊಡಕ್ಷನ್ಸ್ ಬರ್ತಿತ್ತೇನೋ. ಸೊ ಅದು ಮೂವಿ ಅಷ್ಟು ಚೆನ್ನಾಗಿ ಆಗಿಲ್ಲ. ಅದಾದಮೇಲೆ ನಮ್ಮದು ಕಾನ್ಸಂಟ್ರೇಷನ್ ಸ್ವಲ್ಪ ಸ್ಟುಡಿಯೋ ಕಡೆ ಬಂತು. ಅದನ್ನು ಇಂಟ್ರಸ್ಪೆಕ್ಷನ್ ಮಾಡಿದ್ರ ಮೂವಿ ಯಾಕೆ ಓಡಲಿಲ್ಲ, ಮತ್ತೆ ಕಂಬ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? ಅಷ್ಟೊಂದು ಟೈಮ್ ಇರಲಿಲ್ಲ ಸರ್. 2004 ರಿಲೀಸ್ ಆಯಿತು ಮೂವಿ. ಓಕೆ, ಫೆಬ್ಬಲ್ಲಿ. ಓಡದೇ ಇರೋದಕ್ಕೆ ಇವಾಗ ರೀಸನ್ಸ್ಗಳು ತುಂಬ ಕೊಡೋದಕ್ಕೆ ಏನು ಕಮ್ಮಿ ಇಲ್ಲ. ಅವಾಗ ಕ್ರಿಕೆಟ್ ಮ್ಯಾಚ್ ಇತ್ತು, ಒಂದಿತ್ತು ಅದಿತ್ತು ಅಂತ ಸುಮ್ಮನೆ ಕೊಡ್ಬೋದು ಮಾಡಿದ್ರ ಅಂತ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ನಾನು ಮಾಡಿದ್ದೀನಿ ಸರ್ ಪೋಸ್ಟ್ಮಾರ್ಟಮ್. ನಾನು ಪರ್ಸನಲಾಗಿ ನಾನು ಮಾಡಿದ್ದೀನಿ. ಹ್ಯಾವ್ ಡನ್ ಇಟ್. ಮಾಡಿದ್ದೆ. ಜುಲೈಯಲ್ಲಿ ಅಪ್ಪ ತೀರ್ಕೊಂಡ್ರು ಆಫ್ಟರ್ 3 ತಿಂಗಳಲ್ಲೇ. ಸೊ ಹಾಗಾಗಿ ನಮಗೆ ಸಿನಿಮಾದ ಬಗ್ಗೆ ಅಷ್ಟೊಂದು ಯಾಕೆ ಓಡಿಲ್ಲ, ಯಾಕೆ ಇದಾಗಿಲ್ಲ ಅದ್ರ ಬಗ್ಗೆ ಅಷ್ಟು ಗಮನ ಹೋಗಲಿಲ್ಲ. ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟಾಗಿತ್ತು? ಐ ಥಿಂಕ್ 1.25 ಕೋಟಿ ಏನೋ ಆಗಿತ್ತು ಇನ್ವೆಸ್ಟ್ಮೆಂಟು. 2003, 22 years ಬ್ಯಾಕ್, 23 years ಬ್ಯಾಕ್ ಅಷ್ಟಾಗಿತ್ತು ಇನ್ವೆಸ್ಟ್ಮೆಂಟ್ ಆಗಿತ್ತು. ಬಟ್ ಅದಾದಮೇಲೂ ಕೂಡ ಇನ್ನೊಂದು ಸಿನಿಮಾ ಮಾಡೋಣ ಅಂತಲೇ ಇದ್ರು ಅಪ್ಪ. ಬಟ್ ಅಫ್ಕೋರ್ಸ್ ಅವ್ರು ಇರಲಿಲ್ಲ. ಅವರು ಹಿ ವಾಸ್ ನಾಟ್ ದೇರ್ ಆ ಒಂದು ಇನಿಷಿಯೇಟಿವ್ ತೊಗೊಳೋದಕ್ಕೆ, ಮಾಡೋದಕ್ಕೆ. ಆ್ಯಂಡ್ ಯಾವಾಗ ಆ ಸಿನಿಮಾ ಆ ಥರ ಆಯಿತು, ದೆನ್ ನಾನು ಕೂಡ ಅದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕೂ ಹೋಗಿಲ್ಲ. ಇನ್ನೊಂದು ಸಿನಿಮಾ ಮಾಡೋಣ, ಈ ಸಿನಿಮಾದಲ್ಲಿ ಹೋಗಿದ್ದಲ್ಲ ಇನ್ನೊಂದು ಸಿನಿಮಾದಲ್ಲಿ ತೆಗಿಯೋಣ ಅಂತ ಹೋಗಿಲ್ಲ. ಯಾಕಂದ್ರೆ ಅಂಥ ಒಂದು ಮಂಡು ಧೈರ್ಯ ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ಅದ್ರಲ್ಲೂ ಹೋಗ್ಬಿಟ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿ ನಿಮ್ಮನ್ನ 20-21 ವರ್ಷ ನಿಮ್ಮನ್ನ ನಾವು ನೋಡೇ ಇಲ್ಲ. 2 decades. ಎಸ್, ಒಬ್ಬ ಕಲಾವಿದ ತೆರೆ ಮೇಲೆ ಬರಲೇ ಇಲ್ವಲ್ಲ ಅರ್ಜುನ್? 20 ಅಲ್ಲ, ಅದಾದಮೇಲೆ 1-2-3 ಸಿನಿಮಾ ಮಾಡಿದೆ ನಾನು. ಅದಾದಮೇಲೆ ಕುಸುಮ ಅಂತ ಒಂದು ಸಿನಿಮಾ ಮಾಡಿದೆ, ಆರ್ಟ್ ಮೂವಿ ಮಾಡಿದೆ. ಆರ್ಟ್ ಮೂವಿನಾ? ಆರ್ಟ್ ಮೂವಿ 2 ಮಾಡಿದೆ. ಒಂದು ಅನಿಶ್ಚಿತ ಅಂತ ಒಂದು ಮಾಡಿದೆ ದೇವರಾಜ್ ಸರ್ ಜೊತೆ. ಅದೊಂದು ಮಾಡಿದೆ. ಅದಾದಮೇಲೆ 2010 ಒಳಗಡೆನೇ ಇಲ್ಲ? ಹೌದೌದು, ಎಲ್ಲ ಬಂದು 6-7 ಅಲ್ಲೇ ಇರುತ್ತೆ ಅಷ್ಟೇ. ಹೌದೌದು, ಅಲ್ಲೇ ಇರುತ್ತೆ ಅಷ್ಟೇ. 2009 ನಾನು ಲಾಸ್ಟ್ ಮಾಡಿದ್ದು ಬಂದು ಸ್ವತಂತ್ರ ಪಾಳ್ಯ, ಹುಚ್ಚ ವೆಂಕಟ್. ಕರೆಕ್ಟ್, ಹುಚ್ಚ ವೆಂಕಟ್ ಡೈರೆಕ್ಷನಲ್ಲಿ ಅದೊಂದು ಸಿನಿಮಾ ಮಾಡಿದೆ. ಅದಾದ್ಮೇಲಿಂದ ಯಾವುದೊಂದು ಮಾಡಿಲ್ಲ. ಅದಾದ್ಮೇಲೆ ಒಂದು ಮಾಡಿದೆ, ಅದು ರಿಲೀಸ್ ಆಗಿಲ್ಲ ಸಿನಿಮಾದು. ಹೆಂಗಿತ್ತು? ಲೆಜೆಂಡರಿ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರಿ 80s ಅಲ್ಲಿ. ಹುಚ್ಚ ವೆಂಕಟ್ ತನಕ ಕೆಲಸ ಮಾಡಿದ್ರಿ. ಹೌದು ಸರ್, ಚೆನ್ನಾಗೇ ಇತ್ತು. ನನಗೆ ಅವ್ನು ಹುಚ್ಚ ಅಂತ ಅವ್ನು ಇಟ್ಕೊಂಡಿರೋದಷ್ಟೇ. ಆ್ಯಸ್ ಎ ಡೈರೆಕ್ಟರ್, ಇವನ್ ಹಿ ವಾಸ್ ಎ ಗುಡ್ ಡೈರೆಕ್ಟರ್ ಬಗ್ಗೆ ನಾನು ಐ ಡೋಂಟ್ ಜಡ್ಜ್ ದೆಮ್. ಒಬ್ಬೊಬ್ರು ಡೈರೆಕ್ಟರ್ದು ಒಂದೊಂದು ವೇ ಆಫ್ ಇದಿರುತ್ತೆ, ಡೈರೆಕ್ಷನ್ ಸ್ಟೈಲ್ ಇರುತ್ತೆ. ಸೊ ಇವೊಂದು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇತ್ತು. ಆಗಿನ ಡೈರೆಕ್ಟ್ರು ನಂಗೆ ಅಷ್ಟು ನೆನಪಿಲ್ಲದೆ ಆದರೂ ಕೂಡ ವೇ ಆಫ್ ಸ್ಟೈಲ್ ಆಫ್ ಡೈರೆಕ್ಷನ್
ಈಗ ಹೇಮಂತ್ ಹೆಗಡೆ ಮತ್ತು ಒಂದು ಫಸ್ಟ್ ಮೂವಿ ಅದಾದಮೇಲೆ ನಾನು ಮಾಡಿದ್ದು ಇವ್ರದ್ದು ಸಿನಿಮಾ ಮಾಡಿರೋದ್ರಿಂದ ಅಜಗಜಾಂತರ ವ್ಯತ್ಯಾಸ. ತುಂಬ ಸೈಲೆಂಟು, ಎಷ್ಟು ಬೇಕಷ್ಟೇ ಮಾತು, ತುಂಬ ವೈಲೆಂಟು. ಸೊ ನಾನು ಮಾಡೋಕ್ಕಿಂತ ಮುಂಚೆ ಅವರೇ ಮಾಡಿ ತೋರಿಸ್ಬಿಟ್ರು ಹಿಂಗೆ ಬೇಕು ನನಗೆ ಅಂತೇಳಿ. ಸೊ ಈ ಥರ ಡೈರೆಕ್ಟರ್ಸ್ ಅದು ಇದ್ದೇ ಇರುತ್ತೆ. ಸೊ ನನ್ಗೆ ಅದು ಏನೂ ಎಫೆಕ್ಟ್ ಆಗ್ತಿರ್ಲಿಲ್ಲ ಸರ್, ಯಾಕಂದರೆ ಎಲ್ಲ ಥರ ಡೈರೆಕ್ಟರ್ಸ್ ನೋಡ್ಬಿಟ್ಟಿದ್ದೆ ನಾನು, ಓಡಿಸ್ಕೊಂಡಿದ್ದೀನಿ, ಮುದ್ದು ಮಾಡಿಸ್ಕೊಂಡಿದ್ದೀನಿ ಆವಾಗಲೇ. ಕರೆಕ್ಟ್. ಸೊ ಹಾಗಿರೋದ್ರಿಂದ ನನಗೆ ಐ ಡೆಂಟ್ ಫೀಲ್ ಏನು ಎಕ್ಸ್ಟ್ರೀಮ್ ಆಗಿದ್ದಾರೆ ಹುಚ್ಚ ವೆಂಕಟ್, ಎಕ್ಸ್ಟ್ರೀಮ್ ಆಗಿ ವೆಂಕಟ್ ಡೈರೆಕ್ಷನ್ ಇದೆ ಅಂತ ಹಂಗೆ ಅನಿಸ್ತಾ ಇರಲಿಲ್ಲ. ಐ ಹ್ಯಾಸ್ ಟು ಎಂಜಾಯ್. ಕೆಲವು ಸತಿ ಅಂದರೆ ಏನು ಮಾಡ್ತೀನಿ, ಈಗ ನಾನು ಸುಮಾರು ಸತಿ 2 ವೀಲರಲ್ಲಿ ಓಡಾಡ್ತಿರ್ತೀನಿ. ಓಕೆ. ವಿಂಟರ್ ಟೈಮ್ಗೆ ಚಳಿ ಅಂದರೆ ತುಂಬ ಇಷ್ಟ. ಓ ಹೌದಾ? ಕಾರ್ ಇರಬೇಕು ಅಂತೇನಿಲ್ಲ, ಕಾರ್ ಇರಬೇಕು ಅಂತೇನಿಲ್ಲ, ಹಾಗೆ 2 ವೀಲರು, ಕೆಲವು ಸತಿ ಆಟೋ. ಐ ಎಂಜಾಯ್ ವೀಲರ್ ಹೋಗ್ಬೇಕು ಅಂತ ಮಾಡ್ತೀನಿ. ಸೊ 2 ವೀಲರ್ ಹೋಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಶೂಟಿಂಗ್ ನಡೀತಾ ಇರತ್ತೆ ಅಂದ್ಕೊಳ್ಳಿ, ಅಲ್ಲಿ ಹೋಗ್ಬಿಡ್ತೀನಿ ನಾನು ಸುಮ್ಮನೆ ಯಾರ್ದೋ, ನನಗೆ ಯಾರು ಪರಿಚಯ ಇರಬೇಕು ಅಂತಲೂ ಇಲ್ಲ, ನಾನು ಸುಮ್ಮನೆ ನೋಡ್ತಾ ಇರ್ತೀನಿ. ಒಂದು ಸ್ವಲ್ಪ ಹೊತ್ತು ನೋಡೋದು, ಬಂದ್ಬಿಡೋದು. ಜನಗಳ ಥರ ನಿಂತ್ಕೊಳ್ಳೋದು. ಹಾಂ, ಅಲ್ಲಿ ಯಾರು ಕಂಡಿಡಿಯಲ್ವಾ ಸರ್? ಕನ್ನಡ ಥರದ ಗ್ಲಾಸು ಅಂದ್ರೆ ಇವಾಗ ಅಂದ್ರೆ ಅವಾಗ ಈಗ ಬರ್ತಾ ಸುಮ್ಮನೆ ನೋಡೋದು ಅಂತ. ಇವಾಗ ಏನಾಗ್ತದೆ, ಇವಾಗ ಏನು ಮಾಡ್ತಿದ್ದಾರೆ, ಯಾವ ಥರ ಮಾಡ್ತಿದ್ದಾರೆ. ಯಾಕಂದ್ರೆ ಅವಾಗ ಶೂಟಿಂಗ್ ಅಂದ ತಕ್ಷಣ ನಿಮ್ಗೆ ಜನರೇಟರ್ ವ್ಯಾನ್ಗಳು, 5 KV ಲೈಟ್ಸು, 2 KV ಲೈಟ್ಸು, 3 KV ಲೈಟ್ಸ್, ಆ ಥರ ಹೆವಿ ಇರೋದು. ಈಗೆಲ್ಲ ಒಂದು ಏನೋ ಸಣ್ಣ ಲೈಟ್ಗಳೆಲ್ಲ ಅಟ್ಲೀಸ್ಟ್ ಇದ್ದ ಜಾಸ್ತಿನೇ ಇದೆ. ಇವಾಗ ಕೆಲವು ಕಡೆ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ, ಕೆಲವು ಅದನ್ನು ಯೂಸ್ ಮಾಡಲ್ಲ. ಯಾಕಂದ್ರೆ ಇವಾಗ ಬಂದಿರೋ ಕ್ಯಾಮ್ರಾ ಮೋಸ್ಟ್ಲಿ ಇರ್ಬೋದು, ಅದು ಲೈಟಿಂಗ್ ಜಾಸ್ತಿ ಬೇಡ ಅನ್ಸುತ್ತೆ. ಸೊ ಅದು ಕೆಲವು ಸತಿ ಹೋದಾಗ ಟೋನಲ್ಲಿ ಬೇಕು, ಡಿಪೆಂಡ್ ಆಗುತ್ತೆ. ಸೊ ಇವಾಗ ಕೆಲವು ಕಡೆ ಸೀರಿಯಲ್ಸ್ ಆಗ್ತಿರುತ್ತೆ, ಕೆಲವು ಕಡೆ ಸಿನಿಮಾಗಳು ನಡೀತಿರುತ್ತೆ. ಸೊ ಸುಮ್ಮನೆ ಹೋಗ್ತೀನಿ, ನೋಡ್ತೀನಿ, ಬರ್ತೀನಿ. ಏನಾದ್ರೆ ಅದಕ್ಕೆ ನೋಡೋಕ್ಕೆ ಅಂತ ಹೋಗಲ್ಲ, ಹೋಗ್ಬೇಕಾದ್ರೆ ಹಂಗೆ ಅದು ಕಾಣಿಸಿದ್ರೆ ಓ ಜನರೇಟರ್ ಸೌಂಡ್ ಬಂದರೆ ಅದೊಂಥರ ಏನೋ ಒಂಥರ ಖುಷಿ ಸರ್ ಇವಾಗಲೂ. ಹೌದಾ? ಆ ಜನರೇಟರ್ ಸೌಂಡು, ಸಿನಿಮಾದ ಜನರೇಟರ್ ಸೌಂಡ್, ಅದು ಕೇಳಿ ನನಗೆ ಖುಷಿ ಕೊಡುತ್ತೆ ಜನರೇಟರ್ ಸೌಂಡ್. ಸೊ ಅದು ಲೈಫಲ್ಲಿ ಫಸ್ಟ್ ಟೈಮ್ ಕೇಳಿರೋದು ನನಗೆ, ಸಿನಿಮಾ ಜನರೇಟರ್ ಸೌಂಡ್ ನಂಗೆ ಖುಷಿ ಕೊಡುತ್ತೆ ಅಂತ. ನಾವು ಆ್ಯಕ್ಚುಲಿ ಸ್ಟುಡಿಯೋ ಒಂದು 3rd floor ಹೀಗೆ ಸ್ಟುಡಿಯೋ ಮಾಡಿದ್ದೀನಿ. DI ಮತ್ತು ಸ್ಟುಡಿಯೋ ಒಂದು 3rd floor ಮನೇಲಿ. ಸೊ ಅದಕ್ಕಿಂತ ಮುಂಚೆ ಇದಿರ್ತಾ ಇತ್ತು, ಅಡುಗೆದೊಂದು ಸೆಟ್ ಹಾಕಿದ್ರು ಅದು ಚಾನಲ್ನವರು. ಸೊ ಅವಾಗ ಕರೆಂಟ್ ಹೋದಾಗೆಲ್ಲ ಜನರೇಟರ್ ಯೂಸ್ ಮಾಡ್ತಿದ್ರು. ಎಲ್ರಿಗೂ ಹಿಂಸೆ ಜನರೇಟರ್ ಹಾಕಿದ್ರೆ, ಒಂದೊಂಥರ ಖುಷಿ, ಓ ಮನೆ ಶೂಟಿಂಗ್ ನಡೀತಿದೆ ಅಂತ. ಸೊ ಅಂದರೆ ಇದು ಚೆನ್ನಾಗಿರ್ತಿತ್ತು. ಆಗ ಕೂಡ ತುಂಬ ಜನ ಆರ್ಟಿಸ್ಟ್ಗಳು ಬಂದರು ಸರ್, ಅಡುಗೆ ಪ್ರೋಗ್ರಾಮ್ ಮಾಡ್ತಿರಲ್ಲ. ಆಗ ಕೆಲವರು ಸೀನಿಯರ್ ಆರ್ಟಿಸ್ಟ್ ಬಂದಿದ್ದಾರೆ, ಬಟ್ ನಾನು ಯಾರನ್ನೂ ಮೀಟ್ ಮಾಡಿಲ್ಲ. ಕರ್ನಾಟಕ ಕೇಳುತ್ತಿರುವ ಕಟ್ಟ ಕಡೆಯದಾದ ಪ್ರಶ್ನೆ, ಅರ್ಜುನ್ ಉತ್ತರ ಕೊಡಬೇಕು. ಮತ್ತೆ ಇಂಡಸ್ಟ್ರಿ ವಾಪಸ್ ಬರ್ತಿದಾರಾ? ಸೊ ಬರೋ ಆಸೆ ತುಂಬ ಇದೆ, ಇವಾಗ ಆಸೆ ಇದೆ. ಆಗ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದಾಗ ಆಸೆ ಇರಲಿಲ್ಲ, ಬಂದ್ಬಿಟ್ಟೆ. ಹೀರೋ ಆಗ್ಬೇಕಾರೆ ನನ್ನ ತಂದೆಗೆ ಆಸೆ ಇತ್ತು, ನಾನು ಬಂದೆ. ಈಗ ನನ್ಗೆ ಆಸೆ ಇದೆ. ಈಗ ನಿಮ್ಗೆ ಆಸೆ ಇದೆ ಅಂತ ಹೇಳಿದ್ರೆ, ಇವಾಗ ಅಫ್ಕೋರ್ಸ್ ಈಗ ಸ್ಟುಡಿಯೋ ಒಂದು ಅದ್ರ ಪಾಡಿಗೆ ನಡೀತಾ ಇದೆ. ಈಗ ನನಗೆ ನನಗೆ ಏನು ಬೇಕು ಅದನ್ನು ಅಚೀವ್ ಮಾಡೋದಕ್ಕೆ ಒಂದು ಸ್ಪೇಸ್ ಸಿಕ್ಕಿದೆ ನನಗೆ. ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಎಂಟ್ರಿ ಕೊಡಬೇಕು ಅಂತ ಹೇಗೆ, ವಾಟ್ ರೋಲ್ ಯು ಹ್ಯಾವ್ ಟು ಪ್ಲೇ, ಏನು ಮಾಡಬೇಕು ಅಂತ ಸರ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿ. ಲೀಡೇ ಹೋಗ್ಬೇಕು ನಾನು ಅಂತಿದ್ಯಾ? ಅಫ್ಕೋರ್ಸ್ ಲೀಡ್ ಆಗೋಬೇಕು ಅಂತಲೇ ಇದೆ. ಬಟ್ ಸರ್ ಇವಾಗ ನಿಮಗೆ ಗೊತ್ತಿದೆ, ಮೂವಿ ಅಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ಸ್ಟೋರಿ. ಸೊ ಆ ಸ್ಟೋರಿಗೆ ಯಾವ ಥರ ಕ್ಯಾರೆಕ್ಟರ್ ಬೇಕು ಆ ಥರ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಮಾಡ್ತೀನಿ. ಕಾಲೇಜ್ದು ಕ್ಯಾರೆಕ್ಟರ್ಸ್ ನಾನು ಮಾಡೋಕ್ಕಾಗಲ್ಲ, ಇನ್ನೊಂದು ಮಾಡೋಕ್ಕಾಗಲ್ಲ. ಸೊ ನನಗೆ ಸೂಟ್ ಆಗುವಂಥದ್ದು ಅದು ಕ್ಯಾರೆಕ್ಟರ್ ಅಥವಾ ಸ್ಟೋರಿ ಬಂದರೆ, ಅಥವಾ ನನಗೆ ಅದು ಅಂಥದ್ದು ಯಾವುದಾದ್ರೂ ಸಿಕ್ಕಿದ್ರೆ ಡೆಫಿನೆಟಾಗಿ ಮುಂದೆ ಹೋಗ್ತೀನಿ. ಇಂಡಸ್ಟ್ರಿ ಬೆಳೆದಿದ್ದನ್ನು ನೋಡಿದ್ದೀರಿ. ಹೌದು, ಆ ಕಾಲದಲ್ಲಿ ಹೆಂಗಿತ್ತು, ಈ ಕಾಲದಲ್ಲಿ ಹೆಂಗಿದೆ, ಮತ್ತು ಬೆಂಗಳೂರು ಬೆಳೆದಿರೋದು ನೋಡಿದ್ದೀರಿ. ಎಸ್ಪೆಷಲಿ ನೀವು ಚಾಮರಾಜಪೇಟೆ ಅವಾಗಿದ್ದದ ಕಾಲ ಏನು, ಇವಾಗಿದ್ದದ ಕಾಲ ಏನು, ಹೌದು ಹೆಂಗಿದೆ ಅಂದರೆ ಆ ಟ್ರಾನ್ಸಿಷನ್ ಒಂದು 5 ಡೆಕೆಡ್ ಆಫ್ ಟ್ರಾನ್ಸಿಷನ್ ಕಣ್ಮುಂದೆ ಇದೆ. ಹೌದು ಸರ್. ನಾನು ಅವಾಗ ಏನು ಫ್ಯೂಜಿ ಅಥವಾ ಕೊಡಾಕೆನ್ ಯೂಸ್ ಮಾಡ್ತಿದ್ರು ರೀಲ್ಸ್, ಅವಾಗಿಂದ ಹಿಡಿದು ಇವಾಗ ಏನು ಚಿಪ್ ಯೂಸ್ ಮಾಡ್ತಾರೆ, ಮೆಮೊರಿ ಚಿಪ್ಗಳು, ಅಲ್ಲಿ ತನಕ ನಾನು ಫಿಲಮ್ ಜರ್ನಿ ನೋಡಿದ್ದೀನಿ ಸರ್. ನೈಸ್. ವಾಟ್ ಎ ಜರ್ನಿ. ಟೆಕ್ನಿಕಲಿ ಆಲ್ಮೋಸ್ಟ್ ಕ್ಯಾಮ್ರಾಸ್ ಇರ್ಬೋದು, ಎಡಿಟಿಂಗ್ ಸಿಸ್ಟಮ್ಸ್ಗಳಿರ್ಬೋದು, ಲೈಟಿಂಗ್ಸ್ ಇರ್ಬೋದು, ಆ್ಯಂಡ್ ಜನ್ರೇಟರ್ಸ್ ನಾನು ಯಾವಾಗಲೇ ಹೇಳಿದಾಗ ಏನೋ 60 kW ಅಥವಾ 120 kW ಜನ್ರೇಟ್ ಯೂಸ್ ಮಾಡೋದು ನೋಡಿದ್ದೀನಿ. ಈಗ ಬರೀ ಮನೆಯಲ್ಲೇ ಪ್ಲಗ್ ಮಾಡಿ
LED ಲೈಟ್ಸ್ ಹಾಕೊಂಡು ಶೂಟಿಂಗ್ ಮಾಡೋದು ನೋಡಿದ್ದೀನಿ. ಸೌಂಡ್ ಲೆಸ್ ಬ್ಯಾಕಪ್ ಇರೋದು ನೋಡಿರ್ತೀರಿ. ಅದು ನೋಡಿದ್ದೀನಿ. UPS ಯೂಸ್ ಮಾಡೋದು ಅದು ನೋಡಿದ್ದೀನಿ ಸರ್. ಸೊ ಆ ಥರ ತುಂಬ ಮೆಮೊರೀಸ್ಗಳಿದೆ. ಟೆಕ್ನಿಕಲ್ ಬಂಡಲ್ ಆಫ್ ಎಕ್ಸ್ಪೀರಿಯನ್ಸ್, ಬಂಡಲ್ ಆಫ್ ಮೆಮೊರೀಸ್ ಆ್ಯಕ್ಚುಲಿ. ಹೌದು ಸರ್. ಟೆಕ್ನಿಕಲ್ ವಿಷಯದಲ್ಲಿ ತುಂಬ ಇದೆ, ಆರ್ಟಿಸ್ಟ್ ವಿಷಯದಲ್ಲೂ ತುಂಬ ಇದೆ. ಯಾಕಂದರೆ ನಾನು ಹೇಳಿದ್ನಲ್ಲ ಸರ್ ಆಗಲೇ, ಏನೋ ಆ ಕಾಲದ ಆರ್ಟಿಸ್ಟ್ ನೋಡಿದ್ದೀನಿ, ಈಗ ಹೊಸೊಬ್ಬರು ನೋಡಿದ್ದೀನಿ, ಅವ್ರ ಜೊತೆ ಮಿಂಗಲ್ ಆಗಿದ್ದೀನಿ, ಇವ್ರ ಜೊತೆನೂ ಇದ್ದೀನಿ. ಪುಟಾಣಿ ಅರ್ಜುನನ್ನು ಕಣ್ಮುಂದೆ ನೆನಪಿಸ್ಕೊಳ್ಳಿ. ಈ ಅರ್ಜುನ್ ಆ ಅರ್ಜುನ್ನೊಳಗೆ ಇಳಿದು ಈ ಹಾಡು ಆಡ್ತಿದ್ದಾರೆ. ಅವ್ರದ್ದೇ ಸಿನಿಮಾದ ಹಾಡು. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ಓ ಈ ಬಂಧನ ಬಹುಜನ್ಮದ ಆ ಕಥೆಯೆಂದು ಮನ ಹೇಳಿದೆ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಅದೊಂದು ಸಾಂಗ್. ಯಾವ ಸಿನಿಮಾ ಸರ್? ಎಷ್ಟು ಜನಕ್ಕೆ ಮಾಡಿರೋದು. ನಿಜ ಹೇಳುವೆನು ನಿನ್ನ ಕಂಡ. ಅದು ನೋಡೋದು ಬೈಬೋದು, ಯಾಕಂದ್ರೆ ಆ ವಾಯ್ಸೇ ಬೇರೆ ಥರ ಏನು ಪರವಾಗಿಲ್ಲ, ನಾವೇನು ಯಾರು ಇಮಿಟೇಟ್ ಮಾಡ್ತಿಲ್ಲ, ಬಟ್ ನಿಮ್ಮದೇ ಕ್ಯಾರೆಕ್ಟರ್ ಅದಕ್ಕೋಸ್ಕರ. ಓಕೆ, ರೆಡಿ. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನನಗೆ ನೀನು ಕತೆಯ ಹೇಳುವ ರೀತಿ, ಅದೇ ಕೊಕಾಣೆ ಅಪ್ಪನನ್ನು ಕಂಡರೆ ಭೀತಿ, ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ. ಅದು ಎಷ್ಟು ಚೆನ್ನಾಗಿ ಅದು ಜಾನಕಮ್ಮ ಹಾಡಿದ್ದಾರೆ ಅಂದ್ರೆ, ಪುಟಾಣಿ ಮಗು ಹಾಡಿರೋ ರೀತಿ. ಹೌದು, ಅಷ್ಟು ಚಂದ ಇದೆ, ಅಷ್ಟು ಚೆನ್ನಾಗಿದೆ. ಇಟ್ ಇಸ್ ವಂಡರ್ಫುಲ್ ಅರ್ಜುನ್. ಆ್ಯಕ್ಚುಲಿ ಯು ಆರ್ ಎ ಪರ್ಫಾರ್ಮರ್ ಯಾ. ಥ್ಯಾಂಕ್ ಯು ಸರ್. ಅರ್ಜುನ್, ನಂಗೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಕನ್ನಡಿಗರು ನಮಗೆ ಅಂದರೆ ನೀವು ನಮ್ಮ ಕಲಾವಿದರಾಗಿರೋದು ನಮಗೆ ಯಾವಾಗಲೂ ಹೆಮ್ಮೆ. ಅದಕ್ಕೆ ನೋಡಿ, ನೀವೊಂಥರ ನಮಗೆ ತೆರೆ ಮೇಲೆ ಇದ್ದೀರಾ, ನೀವು ನಮ್ಮ ಜೊತೆನೇ ಇದ್ದೀರಾ, ನಿಮ್ಮನ್ನು ಬಿಟ್ಕೊಡಕ್ಕೆ ರೆಡಿನೇ ಇಲ್ಲ, ಆ ಥರದ ನಾವು ಫಿಲ್ಮ್ ಯಾವಾಗಲೂ ಕೂಡ. ಆ್ಯಂಡ್ ವಿ ವಾಂಟ್ ಯು ಟು ಕಮ್ ಬ್ಯಾಕ್ ಅಗೈನ್. ಅದನ್ನು ನೋಡಬೇಕು, ಡೆಫಿನೆಟ್ಲಿ ಟ್ರೈ, ಆಸೆ ಪಡ್ತೀವಿ. ಮೈ ಬೆಸ್ಟ್. ಅದಕ್ಕೆ ಏನೇನು ತಯಾರಿ ಮಾಡಬೇಕು ಅದು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಮಾಡ್ತಾ ಇರ್ತೀನಿ. ಲೆಟ್ಸ್ ಸಿ. ಆಲ್ ದಿ ಬೆಸ್ಟ್ ಅರ್ಜುನ್. ಥ್ಯಾಂಕ್ ಯು ಸರ್. ಹೋಪ್ ಹರಿಕಥೆಯ ಈ ಕಥೆಯೊಳಗೆ ನೀವು ಇಳಿದಿದ್ದು ನಿಮ್ಗೊಂದು ಒಳ್ಳೆ ಫೀಲ್ ಕೊಟ್ಟಿದೆ ಅಂತ ಅನ್ಸುತ್ತೆ. ಈ ಹರಿ ಕಥೆಯಲ್ಲೇ ನನ್ನ ಕತೆ ಕೂಡ ನಾನೇ ಕೇಳ್ದಂಗೆ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇದರಿಂದಾಗಿ ನಂದು ಸ್ವಲ್ಪ ಮೆಮೊರಿ ರಿಫ್ರೆಶ್ ಆದಂಗೆ ಆಗಿದೆ. ಸೊ ಐ ಟೇಕ್ ದಿಸ್ ಆಪರ್ಚುನಿಟಿ. ಮತ್ತೆ ನಾನು ಮನೆಗೆ ಹೋದ್ಮೇಲೆ ಇನ್ನೇನೇನು ಇರ್ಬೋದೇನೋ, ಇನ್ನೇನೇನು ಇತ್ತೇನೋ ಹೇಳೋದಕ್ಕೆ. ಸೊ ಅದು ಕೂಡ ಐ ಟ್ರೈ ಟು ಮೇಕ್ ಎ ನೋಟ್ ಸರ್. ನಾನು ಮಾಡ್ತಾ ಇರಲಿಲ್ಲ, ಅದು ಮಾಡ್ತೀನಿ. ಆ್ಯಂಡ್ ಒಂದು ಸಿನಿಮಾಗಳದ್ದು ಕಲೆಕ್ಷನ್ಸ್ಗಳನ್ನ ಮಾಡಬೇಕು ಅಂತಿದ್ದೀನಿ. ಎಲ್ಲೆಲ್ಲಿ CD ಸಿಗುತ್ತೆ, ಎಲ್ಲೆಲ್ಲಿ ಸಿಗುತ್ತೆ ಅಂತ ಯಾವುದೂ ಇಲ್ಲ ನನ್ನ ಹತ್ರ. ಅಯ್ಯೋ ಹೌದಾ? ಅದೆಲ್ಲ ಈಗ ಮಾಡಿ ಇಡೋಣ ಅಂತಿದ್ದೀನಿ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ. ಒಂದು ಎಷ್ಟೋ ದೊಡ್ಡವರಾದ್ಮೇಲೆ ಮಕ್ಕಳೆಲ್ಲ ಅಪ್ಪ ನೀನು ಎಲ್ಲ ಹಾಕಿ ಮಾಡಿದ್ದೆ ಅಂದಾಗ ನೋಡುವ ಇಲ್ಲಿ ತೋರಿಸು ಅಲ್ವಾ? ಬಟ್ ಆ ಮಕ್ಳಿಗೆ ಗೊತ್ತಲ್ವಾ ನಮ್ಮಪ್ಪ ಚೈಲ್ಡ್ ಆರ್ಟಿಸ್ಟ್ ಆಗಿದ್ರು ಅಂತೆಲ್ಲ? ಗೊತ್ತು. ನನ್ನ ಮಗ ಕೆಲವು ಸತಿ ನಮ್ಮಪ್ಪ ಅಲ್ಲ ಅಪ್ಪ ಅಲ್ಲ ಇದು ಅಂತಾನೆ ಕೆಲವು ಸತಿ, ತಮಾಷೆ ಇದಕ್ಕೆ. ಬಟ್ ಗೊತ್ತಿದೆ, ಮಗ್ಳಿಗೆ ಗೊತ್ತಿದೆ. ಕೇಳ್ತಾರೆ ನನಗೆ, ನಮ್ಮ ಜೊತೆ ಕೂತ್ಕೊಂಡು ನೀನು ಸಿನಿಮಾ ನೋಡೋಣ ಬಾ ಅಂತ. ಅಯ್ಯೋ ನೀವು ನೋಡ್ಕೊಳ್ಳಿ ಅಂತೀನಿ ನಾನು. ಅರ್ಜುನ್, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ನೀವು ಸದಾ ನಮ್ಮ ಹೃದಯದಲ್ಲಿರುವಂಥ ಕಲಾವಿದ. ನಮ್ಮ ಇಡೀ ಕನ್ನಡಿಗರು ಒಂಥರ ನಿಮ್ಮನ್ನು ಹಂಗೆ ಪ್ರೀತಿ ಮಾಡ್ತಾರೆ. ಹೌದು. ಆ್ಯಂಡ್ ಆ ಪ್ರೀತಿ ಇನ್ನೂ ಕ್ಯಾರಿ ಆಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮನ್ನು ನೋಡೋ ಥರ ನಾವು ಕಾಯ್ತಾ ಇರ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅ ಲಾಟ್. ನಮ್ಮ ಹರಿಕಥೆ ಪಾಡ್ಕಾಸ್ಟ್ ಶೋನ ಅತಿಥಿ ಮಿಸ್ಟರ್ ಅರ್ಜುನ್, ನಮ್ಮೆಲ್ಲರ ಮೆಚ್ಚಿನ ನಮ್ಮ ಬಾಲ್ಯ ಬದುಕಿನ ಹೀರೋ. ಅವ್ರಿಗೊಂದು ಪ್ರೀತಿಯ ಗೌರವ. ಥ್ಯಾಂಕ್ ಯು. ನಿಮ್ಮ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಕೇಕ್ವಾಲಾಯಿಂದ, ತಾಜಾ ಮಿಠಾಯಿಯಿಂದ, ತಾಜಾ ತಿಂಡಿಯಿಂದ. ಆ್ಯಂಡ್ ಇದು ಅರ್ಜುನ್ ನೆಕ್ಸ್ಟು ಗ್ರೀನ್ ಟೀ ಕಾಫಿ ಎಲ್ಲ ಇದ್ರಲ್ಲಿ ಕುಡಿಲಿ ಅಂತ. ಥ್ಯಾಂಕ್ ಯು ಅರ್ಜುನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನಮಸ್ಕಾರ.